ನಮಸ್ಕಾರ ಸ್ನೇಹಿತರೆ, ಸಾಧನಾ ಸ್ಕೂಲ್ ವತಿಯಿಂದ ಶಿಕಾರಿಪುರ ಸಾಧನಾ ಸ್ಕೂಲ್ ಶ್ರೀಗನ್ನಡ 9ನೇ ತರಗತಿ ಪಠ್ಯವನ್ನು ಆಧರಿಸಿದಂತಹ ಪ್ರಥಮ ಭಾಷೆ ಕನ್ನಡ ಪಠ್ಯಕ್ಕೆ ಪುಸ್ತಕದ ಸುಮಾರಷ್ಟು ತರಗತಿಗಳನ್ನು ನಾವು ಈಗಾಗಲೇ ಆಸ್ವಾದಿಸಿದ್ದೇವೆ ಅಲ್ವಾ. ನಮ್ಮ ಸಾಧನಾ ಸ್ಕೂಲ್ ವತಿಯಿಂದ ಈಗಾಗಲೇ ರಾಮರಾಜ್ಯ ಇರ್ಬೋದು ಅಲ್ವಾ, ಬೆಳಗಿನ ತಾಣ ಜೈಪುರ ಇರ್ಬೋದು, ಮತ್ತು BGL ಸ್ವಾಮಿ, ನಾನು ಕಂಡಂತೆ BGL ಸ್ವಾಮಿ, ಬಹಳ ಉತ್ತಮವಾದಂತ 3 ಪಾಠಗಳನ್ನ ನಿಮಗೆ ಪರಿಚಯಿಸಿದ್ದೇವೆ ನಮ್ಮ ಸಾಧನಾ ಸ್ಕೂಲ್ ವತಿಯಿಂದ. ಕನ್ನಡಕ್ಕೆ ಇನ್ನು ಬೇರೆ ಬೇರೆ ಸಬ್ಜೆಕ್ಟಿಗೂ ಸಂಬಂಧಪಟ್ಟಂತ ಸುಮಾರಷ್ಟು ಪಾಠಗಳು ನೀವು ಆಸ್ವಾದಿಸಿದಿರಿ. ಒಳ್ಳೆಯ ಸಲಹೆ ಮತ್ತು ಮಾರ್ಗದರ್ಶನ ಮತ್ತೆ ಒಂದಿಷ್ಟು ಉತ್ತಮವಾದಂತ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ನಾನು ಏನು ಕರಿಬಸಪ್ಪ, ನಾನೀಗ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ 4ನೇ ಪಾಠ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅನ್ನುವಂತಹ ಪಾಠವನ್ನ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಒಂದು ತರಗತಿಯಲ್ಲಿ ನಾವು ಮುಖ್ಯವಾಗಿ ಏನು ಗಮನಿಸಬೇಕಾಗಿದೆ ಅಂದ್ರೆ, ಈ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅನ್ನುವಂತ ಒಂದು ಏನು ಗದ್ದೆ ಇಟ್ಟಿದ್ದಾರೆ, ಇದು ಸಮಿತಿ ರಚನೆ ಅಂತ ಇದೆ. ಏನು ಸಮಿತಿ ರಚನೆ ಅಂತಂದ್ರೆ ಕ್ಲಿಯರ್ ಮಾಡ್ಕೊಳೋಣ. ಇಲ್ಲಿ KS ರತ್ನಮ್ಮ ಅಂತ ಹೇಳಿ ಒಬ್ಬರು ಸಾಹಿತಿಗಳು ಬರೆದಂತ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಅನ್ನುವಂತ ಒಂದು ಬಹಳ ಉತ್ತಮವಾದಂತ ಪುಸ್ತಕ, ಮತ್ತು ಎನ್ ಮೂರ್ತಿರಾವ್ರವರ ಕೃತಿಯಾದಂತ ಚಿತ್ರಗಳು ಪತ್ರಗಳು, ಬಹಳ ವಿಶೇಷವಾದಂತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತವಾಗಿರುವಂತ ಕೃತಿ. ಈ ಎರಡರಲ್ಲಿ ವ್ಯಕ್ತವಾಗಿರುವಂತ ರಾಧಾಕೃಷ್ಣನ್ ಅವರ ಜೀವನದ ಮುಖ್ಯವಾಗಿರುವಂತ ಅಂಶಗಳನ್ನ ಹೆಕ್ಬಿಟ್ಟು ತೆಗೆದುಬಿಟ್ಟು ಒಂದು ಪಾಠವಾಗಿ ಮತ್ತೆ ಪುನರ್ರಚನೆ ಮಾಡಿರೋದ್ರಿಂದ ಸಮಿತಿ ರಚನೆ ಅನ್ನುವಂತ ಅಂಶವನ್ನ ಇಲ್ಲಿ ಗಮನಿಸಬಹುದು. ಓಕೆ, ಇಷ್ಟು ಅಂದ್ರೆ ಈ ಒಂದು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅನ್ನೋ ಪಾಠ KS ರತ್ನಮ್ಮನವರು ಬರೆದಿರುವಂತಹ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಅನ್ನುವಂತ ಕೃತಿಯ ಕೆಲವು ಅಂಶಗಳು, ಮತ್ತೆ ಎನ್ ಮೂರ್ತಿರಾವ್ರು ಬರೆದಿರುವಂತ ಚಿತ್ರಗಳು ಪತ್ರಗಳು ಅನ್ನುವಂತ ಕೃತಿಯ ಕೆಲವು ಅಂಶಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪರಿಷ್ಕರಿಸಿ ಸಮಿತಿಯವರು ರಚನೆ ಮಾಡಿ ಕೊಟ್ಟಿದ್ದಾರೆ. ಇದು ಕ್ಲಿಯರ್ ಆಯ್ತು. ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಏನನ್ನ ಗಮನಿಸಬೇಕು, ಆಸ್ ಎ ಟೀಚರ್ ಆಗಿ ಏನು ಗಮನಿಸಬೇಕು, ಆಸ್ ಎ ಸ್ಟೂಡೆಂಟ್ ಆಗಿ ಏನು ಗಮನಿಸಬೇಕು ನಾನು ಅಂತಂದ್ರೆ, ಬಹಳ ಮುಖ್ಯವಾಗಿ ಈ ಪಾಠದ ಮೂಲಕ ಜೀವನ ಚರಿತ್ರೆ ಅಂದ್ರೇನು, ವ್ಯಕ್ತಿ ಚಿತ್ರ ಅಂದ್ರೇನು, ಮತ್ತೆ ಆತ್ಮಚರಿತ್ರೆ ಅಂದ್ರೇನು ಅಂತ ನಾವು ಸ್ಪಷ್ಟೀಕರಣ ಮಾಡ್ಕೋಬೇಕು ಬಹಳ ಮುಖ್ಯವಾಗಿ. ಯಾಕಂದ್ರೆ ಸಾಹಿತ್ಯದ ಬಹಳ ಪ್ರಮುಖವಾಗಿರುವಂತ ಒಂದು ಪ್ರಕಾರವಾಗಿ ಈಗ ತುಂಬಾ ಪ್ರಭಾವವನ್ನು ಹೊಂದಿರುವಂತದ್ದು ಇದು ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ ಅಥವಾ ವ್ಯಕ್ತಿ ಚಿತ್ರ. ಬಹಳ ಪ್ರಮುಖವಾದಂತ ಸಾಹಿತ್ಯ ಪ್ರಕಾರವಾಗಿ ಈಗ ಜನಮಾನಸದಲ್ಲಿ ಉಳಿತಾ ಇದೆ. ಹೆಚ್ಚು ಜನ ಇದನ್ನು ಓದ್ತಾ ಇದ್ದಾರೆ. ಯಾಕೆಂದ್ರೆ ಸಾಧಕರ ಜೀವನದ ಅಂಶಗಳು ನಮ್ಮ ಬದುಕಿಗೂ ಒಂದು ಮಾರ್ಗದರ್ಶಿ ಆಗಬಹುದು, ದಾರಿದೀಪ ಆಗಬಹುದು ಅಂತ ಹಿನ್ನೆಲೆಯಲ್ಲಿ ಮತ್ತೊಂದು ಅಂಶವನ್ನ ನಾವು ಇದರಲ್ಲಿ ಗಮನಿಸಬೇಕು. ಏನು ಅಂತಂದ್ರೆ, ಈ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅನ್ನೋ ಪಾಠದ ಆಶಯ ಏನಿದೆ ಅಂತ. ಯಾಕಾಗಿ ಆಶಯ ನೋಡ್ತೀವಿ ಅಂದ್ರೆ, ಈ ಪಾಠದಲ್ಲಿ ಯಾವ್ಯಾವ ಅಂಶಗಳು, ಯಾವ್ಯಾವ ಮೌಲ್ಯಗಳು ಬಹಳ ಪ್ರಮುಖವಾಗಿ ಗುರುತಿಸ್ಕೋಬೇಕು ನಾವು. ಮತ್ತೆ ಆ ಅಂಶಗಳು ಆ ಪಾಠ ಮಾಡೋ ಮೂಲಕ ಮಗುವಿನ ಮನಸ್ಸನ್ನು ತಲುಪಬೇಕು. ಆ ಮೌಲ್ಯಗಳು ಮಗುವಿನಲ್ಲಿ ಮೂಡಿಸೋದಕ್ಕೆ ಪ್ರಯತ್ನಿಸಬೇಕು, ಅದರ ಅನುಭವ ಆಗಬೇಕು ಮಗುವಿಗೆ. ಆ ಉದ್ದೇಶದಿಂದ ಇಲ್ಲಿ ಬಹಳ ಮುಖ್ಯವಾಗಿ ಪಾಠದ ಆಶಯವನ್ನ ನೋಡ್ತೀವಿ ನಾವು. ಮತ್ತೊಂದು ಅಂಶ, ಈ ಪಾಠದಲ್ಲಿ ವ್ಯಕ್ತವಾಗಿರುವಂತ ಹೊಸ ಪದಗಳ ಪರಿಚಯವನ್ನ ನೋಡ್ಕೊಂತೀವಿ. ಬಹಳ ಮುಖ್ಯವಾದಂತ ಅಂಶ ಇದೊಂದು. ಹೊಸ ಪದಗಳು ನಮ್ಮದಾಗಿಸ್ಬೇಕು. ಇಂಥ ಪಾಠಗಳ ಮೂಲಕನೇ ಹೊಸ ಪದಗಳು ನಮಗೆ ಹೆಚ್ಚೆಚ್ಚು ಪದ ಸಂಗ್ರಹಣೆ ಜಾಸ್ತಿ ಆಗುತ್ತೆ. ಮಕ್ಕಳು ಇದನ್ನ ಗ್ರಹಿಸಿ ಅದರ ಅರ್ಥ ಗ್ರಹಿಸ್ಬಿಟ್ಟು ನಿತ್ಯದ ಬಳಕೆಯಲ್ಲಿ ಈ ಪದಗಳನ್ನ ಬಳಸಿದಾಗ ಅದು ತನ್ನ ಶಬ್ದ ಸಂಪತ್ತನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಮತ್ತೊಂದು, ಈ ಪಾಠದಲ್ಲಿ ಗದ್ಯದಲ್ಲಿ ಗ್ರಹಿಕೆಯ ಅಂಶಗಳು ಏನೇನಿದ್ದಾವೆ ಅಂತ ಅಂದ್ರೆ, ಬಹಳ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದನೂ ಸಹಿತ ಮತ್ತೆ ವ್ಯಾಕರಣ ಭಾಷೆಯ ದೃಷ್ಟಿಯಿಂದ ಇದರಲ್ಲಿ ಏನೇನು ಅಂಶಗಳನ್ನ ನಾವು ಗ್ರಹಿಸಬೇಕು, ಮತ್ತೆ ರಾಧಾಕೃಷ್ಣನ್ ಅವರ ಜೀವನದ ಯಾವ್ಯಾವ ಅಂಶಗಳು ನನಗೆ ಅರ್ಥ ಆಗ್ಬೇಕಾಗಿದೆ ಅನ್ನೋದನ್ನ ಈ ಪಾಠದ ಮೂಲಕ ನಾವು ಗಮನಿಸಬೇಕಾಗತ್ತೆ. ಮತ್ತೆ ಪಾಠವನ್ನ ಆ ಗ್ರಹಿಕೆ ಅಂಶಗಳ ಅಡಿಯಲ್ಲಿ ಅದನ್ನು ನೋಡ್ಬೇಕಾಗತ್ತೆ, ಆ ಪ್ಯಾರಾಗ್ರಾಫ್ ಅನ್ನ ನೋಡ್ಬೇಕಾಗತ್ತೆ. ಹಾಗೆ ಪ್ರತಿ ಪ್ಯಾರಾಗ್ರಾಫಿಗೂ ಸಹಿತ ಈ ಗ್ರಹಿಕೆ ಅಂಶಗಳನ್ನ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಮತ್ತೊಂದು, ಪಾಠವನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಓದುವ ಕೌಶಲ, ಮತ್ತೊಂದು ಅರ್ಥ ಗ್ರಹಿಕೆಯ ಮತ್ತು ಕಲಿಕಾ ದೃಢೀಕರಣದ ಅಂಶವನ್ನ ನಾವು ದೃಢೀಕರಿಸ್ಕೋಬೇಕು. ಏನ್ ಈ ಪಾಠ ಓದಾದ ನಂತರ ಏನೇನ್ ನನಗೆ ಮನನ ಆಗಿದೆ, ಮತ್ತೆ ಯಾವ ತರದ ಪ್ರಶ್ನೆಗಳನ್ನ ಕೇಳಬಹುದು, ಆ ಪ್ರಶ್ನೆಗೆ ನಾನು ಹೇಗೆ ಅಭಿವ್ಯಕ್ತಿಸ್ತೇನೆ, ಹೇಗೆ ಪ್ರತಿಕ್ರಿಯಿಸ್ತೀನಿ ಅನ್ನೋದು ನಾವು ದೃಢೀಪಡಿಸ್ಕೊಳ್ಳೋದಕ್ಕೆ ಇದು ಬಹಳ ಮುಖ್ಯವಾದಂತ ಒಂದು ಹಂತ. ಮತ್ತೊಂದು,
ಅಭ್ಯಾಸ ಚಟುವಟಿಕೆಗಳು ಭಾಷಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ನಮಗೆ ಇಲ್ಲಿ ಕೆಲವು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಆ ಚಟುವಟಿಕೆಗಳನ್ನ ಹೇಗೆ ಮಾಡಬೇಕು ಅನ್ನೋದು ಸಹಿತ ಇಲ್ಲಿ ಚರ್ಚೆ ಮಾಡ್ತೀವಿ. ಮತ್ತೆ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತೆ ಕೆಲವು ಅಂಶಗಳನ್ನ ಇಲ್ಲಿ ನೋಡ್ತೀವಿ. ಇಷ್ಟು ವಿಷಯಗಳನ್ನು ಇಟ್ಕೊಂಡು ಈ ತರಗತಿಯನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಸರಿ, ಈಗ ನಾವು ಪ್ರಥಮ ಅಂಶ ನಾವು ನೋಡ್ತಾ ಇದ್ದೇವೆ ಆತ್ಮಚರಿತ್ರೆ, ಜೀವನ ಚರಿತ್ರೆ ಮತ್ತೆ ವ್ಯಕ್ತಿ ಚಿತ್ರ. ಹಂಗಂದ್ರೆ ಏನು ಅಂತ ನೋಡೋದಾದ್ರೆ, ನಾನು ಈಗಾಗಲೇ ಕಳೆದ ಒಂದು ತರಗತಿಯಲ್ಲಿ ನಾನು ಕಂಡಂತೆ BGL ಸ್ವಾಮಿ ಅನ್ನುವಂಥ ಪಾಠದಲ್ಲಿ ಈ ಅಂಶವನ್ನು ನಿಮಗೆ ಚರ್ಚಿಸಿದ್ದೆ. ಯಾಕೆ ಅಂದ್ರೆ BGL ಸ್ವಾಮಿ ಅನ್ನೋ ಪಾಠನೂ ಸಹಿತ ಒಂದು ವ್ಯಕ್ತಿ ಚಿತ್ರನೇ, ಇಲ್ಲಿ ಯಾವುದೋ ಸರ್ವಪಲ್ಲಿ ರಾಧಾಕೃಷ್ಣನ್ ಅನ್ನೋ ಪಾಠನೂ ಸಹಿತ ಒಂದು ವ್ಯಕ್ತಿ ಚಿತ್ರನೇ. ಅದು ಜೀವನ ಚರಿತ್ರೆಯಿಂದ ಮುಖ್ಯವಾಗಿರುವಂತಹ ಅಂಶವನ್ನ ತಗೊಂಡು, ಘಟನೆಗಳನ್ನು ತಗೊಂಡು ಇಲ್ಲಿ ಇಟ್ಟಿರೋದ್ರಿಂದ ಇದು ವ್ಯಕ್ತಿ ಚಿತ್ರವಾಗಿ ನಮಗೆ ಕಾಣುತ್ತೆ. ಇದು ನಾವು ಮುಖ್ಯವಾಗಿ ಗಮನಿಸಬೇಕು. ಹಾಗಿದ್ರೆ ಆಧುನಿಕ ಕನ್ನಡ ಸಾಹಿತ್ಯದ ಎಲ್ಲ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರ ಮತ್ತೆ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳು ಬಹಳ ಮುಖ್ಯ ಅನ್ನೋದು ನಮಗೆ ಮನನ ಆಗುತ್ತೆ. ಇನ್ನೊಂದು ಅಂಶ, ಒಬ್ಬ ಸಾಧಕನ ಜೀವನದ ಸಾಧಕ ಬಾಧಕಗಳನ್ನ ಮತ್ತೊಬ್ರು ಸಂಕ್ಷಿಪ್ತವಾಗಿ ಪರಿಚಯಿಸಿದ್ರೆ ಅದೇ ವ್ಯಕ್ತಿ ಚಿತ್ರ. ಸಂಕ್ಷಿಪ್ತವಾಗಿ ಮುಖ್ಯವಾಗಿರೋದು ಮಾತ್ರ ಪರಿಚಯಿಸಿದ್ರೆ ಅದನ್ನ ಮಾತ್ರ ನಮ್ಗೆ ಗಮನಕ್ಕೆ ತಂದ್ರೆ ಅದು ವ್ಯಕ್ತಿ ಚಿತ್ರ ಆಗುತ್ತೆ. ಅದೇ ಒಬ್ಬ ಸಾಧಕನ ಜೀವನ ಸಾಧಕ ಬಾಧಕಗಳು ಮತ್ತೊಬ್ರು ವಿವರವಾಗಿ ಬರೆದ್ರೆ, ವಿವರವಾಗಿ ಅಂತಂದ್ರೆ ಸುಮಾರು ಒಂದು 60-70 ಪೇಜ್ನಿಂದ ಹಿಡಿದು 100 ಪೇಜ್ವರೆಗೂ ಬರಿಬಹುದು. ಹಂಗ ಬರೆದ್ರೆ, ವಿವರವಾದಂತ ಮಾಹಿತಿ ಬರೆದ್ರೆ ಅದು ಜೀವನ ಚರಿತ್ರೆ ಆಗುತ್ತೆ. ಅಷ್ಟೇ, ಬಹಳ ಸರಳ. ಇನ್ನೊಂದಿದೆ, ತಮ್ಮ ಜೀವನದ ಘಟನಾವಳಿಗಳನ್ನ ಅಥವಾ ಮುಖ್ಯವಾಗಿರುವಂತ ಅಂಶಗಳನ್ನ ತಾವೇ ಬರೆದ್ರೆ ಅಥವಾ ಮತ್ತೊಬ್ಬರಿಗೆ ಹೇಳಿ ಬರೆಸಿದ್ರೆ ಅದನ್ನೇನಂತ ಕರಿತೀವಿ ನಾವು ಆತ್ಮಚರಿತ್ರೆ ಅಂತ ಕರಿತೀವಿ. ಇಷ್ಟು ಇಲ್ಲಿ ಸಾಹಿತ್ಯದ ವಿಧದ ದೃಷ್ಟಿಯಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಅನ್ನುವಂಥ ಪಾಠ ಇದು ಒಂದು ವ್ಯಕ್ತಿ ಚಿತ್ರವಾಗಿ ನಾವು ನೋಡ್ತೇವೆ. ಇದು ನಾವು ಗಮನಿಸ್ಬೇಕು. ಮತ್ತೆ ಮುಖ್ಯವಾಗಿರುವಂತ ಕೆಲವು ಆತ್ಮಚರಿತ್ರೆ ಮತ್ತೆ ವ್ಯಕ್ತಿ ಚಿತ್ರಗಳನ್ನ ಸ್ವಲ್ಪ ನೋಡೋದಾದ್ರೆ, GP ರಾಜರತ್ನಂ ಬರೆದಿರುವ ಗೌತಮ ಬುದ್ಧ ಅನ್ನುವಂತ ಒಂದು ಜೀವನ ಚರಿತ್ರೆ ಇರ್ಬೋದು, ಮಿರ್ಜಾ ಅಣ್ಣಾರಾಯರು ಬರೆದಿರುವಂತಹ ಮಹಾವೀರ ಅನ್ನೋದಿರ್ಬೋದು, ಸಿದ್ದಯ್ಯ ಪುರಾಣಿಕರು ಬರೆದಿರುವಂತ ಶರಣ ಚರಿತಾಮೃತ ಅನ್ನೋದಿರ್ಬೋದು, ಹಾಗೆ ಕುವೆಂಪುರವರು ಬರೆದಿರುವಂತ ಸ್ವಾಮಿ ವಿವೇಕಾನಂದ ಅಥವಾ ರಾಮಕೃಷ್ಣ ಪರಮಹಂಸರು ಅನ್ನುವಂತ ಇರ್ಬೋದು, ಹಾಗೆ ಜಯಪ್ಪ ಗೌಡರು ಬರೆದಿರುವಂತ ಎಂ ವಿಶ್ವೇಶ್ವರಯ್ಯನವರ ಜೀವನ ಸಾಧನೆ ಅನ್ನುವಂಥ ಕೃತಿ ಇರಬಹುದು, ಹಾಗೆ SL ಭೈರಪ್ಪನವರು ಬರೆದಿರುವಂತ ನಾನು ಕಂಡಂತೆ BGL ಸ್ವಾಮಿ ಅನ್ನೋದು ಕೃತಿ ಇರಬಹುದು. ಇಷ್ಟೆಲ್ಲದರ ಜೊತೆಯಲ್ಲಿ ಇನ್ನೂ ಕೆಲವು ಕೃತಿಗಳನ್ನು ನೋಡ್ತೀವಿ. ರತ್ನಮ್ಮನವರು ಬರೆದಿರುವಂತ ವಿಶ್ವೇಶ್ವರಯ್ಯನ ರಾಧಾಕೃಷ್ಣನ್ ಹಾಗೂ ಅವರ ಜೀವನ ಸಾಧನೆ ಅನ್ನುವಂಥ ಕೃತಿ ಇರಬಹುದು. ಇವೆಲ್ಲ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿದ್ದಿದೆ. ಆತ್ಮಚರಿತ್ರೆಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಬೀಚಿ ಅವರು ಬರೆದಿರುವಂತ ನನ್ನ ಬಯೋಗ್ರಫಿ ಅನ್ನೋದಿರ್ಬೋದು, ಮಹಾತ್ಮ ಗಾಂಧೀಜಿಯವರ ನನ್ನ ಸತ್ಯಾನ್ವೇಷಣೆ ಅನ್ನೋದು ಆತ್ಮಚರಿತ್ರೆ, ಅವರೇ ಅವರದ ಜೀವನದ ಘಟನೆಗಳನ್ನು ಬರ್ಕೊಂಡಿದ್ದಾರೆ. ಮತ್ತೆ K. ಶಿವರಾಮ್ ಕಾರಂತರು ಬರೆದಿರುವಂತ ಹುಚ್ಚು ಮನಸ್ಸಿನ 10 ಮುಖಗಳು ಅನ್ನೋದಿರ್ಬೋದು, ಹಾಗೆ ಕುವೆಂಪುರವರು ಬರೆದಿರುವಂತ ನೆನಪಿನ ದೋಣಿಯಲ್ಲಿ ಅಂತ ಕೃತಿ ಇರ್ಬೋದು, ಹಾಗೆ P. ಲಂಕೇಶ್ ಅವರು ಬರೆದಿರುವಂತ ಹುಳಿಮಾವಿನ ಮರ ಅನ್ನುವಂಥ ಕೃತಿ ಇರ್ಬೋದು ಅಲ್ವಾ. ಇವೆಲ್ಲ ಜೀವನ ಆತ್ಮಕಥನಕ್ಕೆ ಸಂಬಂಧಪಟ್ಟಿರುವಂತ ಅಲ್ವಾ. H. ನರಸಿಂಹನವರು ಬರೆದಿರುವ ಹೋರಾಟದ ಹಾದಿ ಅಂತ ಇರ್ಬೋದು. ಹಿಂಗೆ ಸುಮಾರಷ್ಟು ಆತ್ಮಕಥನಗಳನ್ನ ನಾವು ಗಮನಿಸ್ತೀವಿ. ಎಲ್ಲವೂ ಸಹಿತ ಬಹಳ ಉಪಯುಕ್ತವಾಗಿರುವಂತ ಕೃತಿಗಳು. ಆಯ್ತಾ, ಇದು ಮುಖ್ಯವಾಗಿ ಕನ್ನಡದಲ್ಲಿ ಪ್ರಸಿದ್ಧವಾದಂತ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳ ಒಂದಿಷ್ಟು ಸಂಕ್ಷಿಪ್ತ ನೋಟ. ಓಕೆ, ಮತ್ತೊಂದು ವಿಷಯವನ್ನ ನೋಡ್ತಾ ಇದ್ದೀವಿ ಈ ಪಾಠದಲ್ಲಿ ನಾವು ಅಥವಾ ಈ ತರಗತಿಯಲ್ಲಿ. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದ ಆಶಯ ಏನಿದೆ, ಇದರಲ್ಲಿ ಏನ್ ಆಶಯ ಇದೆ ಅಂತ. ಒಂದನೇದು ಬಹಳ ಮುಖ್ಯವಾಗಿ ರಾಧಾಕೃಷ್ಣನ್ ಭಾರತದ ಅಥವಾ ಭಾರತ ಕಂಡಂತ ಶ್ರೇಷ್ಠ ತತ್ವಜ್ಞಾನಿ, ಹಾಗೆ ಆ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ ಯಾರು? ರಾಧಾಕೃಷ್ಣನ್. ರಾಧಾಕೃಷ್ಣನ್ ನಾವು ಏನು ಯಾವ ದೃಷ್ಟಿಯಲ್ಲಿ ನೋಡ್ತೀವಿ, ಸಾಮಾನ್ಯವಾಗಿ ಒಬ್ಬ ರಾಷ್ಟ್ರಪತಿ ಆಗಿದ್ರು ಅಥವಾ ಶಿಕ್ಷಣ ತಜ್ಞರಾಗಿದ್ರು ಅಷ್ಟೇ ಅಲ್ಲ ಅಲ್ವಾ, ಇವರೊಬ್ಬ ಮಹಾನ್ ತತ್ವಜ್ಞಾನಿ ಆಗಿದ್ರು. ಹಾಗಾಗಿ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ ರಾಧಾಕೃಷ್ಣನ್ ಅಂತ ಗುರುತಿಸ್ತೀವಿ. ಅದು ಈ ಪಾಠದಲ್ಲಿ ನಾವು ಗಮನಿಸಬೇಕು. ಮತ್ತೊಂದು, ಇವರ ತಾತ್ವಿಕ ದರ್ಶನಕ್ಕೂ ಅಲ್ವಾ, ಅಷ್ಟೇ ತಾತ್ವಿಕ ದಾರ್ಶನಿಕರು ಮತ್ತೆ ಆಧ್ಯಾತ್ಮಿಕ ಸಂಪತ್ತನ್ನು ಬೌದ್ಧಿಕ ನಿಲುವನ್ನು ಪ್ರಚುರಪಡಿಸಿದಂತ ರಾಜಕೀಯ ಧುರೀಣರು. ಇದು ಬಹಳ ವಿಶೇಷ ನೋಡಿ. ಎರಡೂ ಸಹಿತ ಬೇರೆ ಬೇರೆ ಕ್ಷೇತ್ರನೇ. ಇವರು ತಾತ್ವಿಕ ದರ್ಶನಿಕರು ಹೌದು, ಆಧ್ಯಾತ್ಮಿಕ ಸಂಪತ್ತು ಮತ್ತು ಬೌದ್ಧಿಕ ನಿಲುವು ಎರಡನ್ನೂ ಹೊಂದಿರುವಂತವರು. ಇದರ ಜೊತೆಯಲ್ಲಿ ರಾಜಕೀಯ ಧುರೀಣರು, ರಾಜಕೀಯ ಕ್ಷೇತ್ರದಲ್ಲೂ ಸಹಿತ
ಬಹಳ ಉತ್ತಮವಾದಂಥ ಕೊಡುಗೆ ಕೊಟ್ಟಂಥವ್ರು ಅಲ್ವಾ. ಇದು ಈ ಪಾಠದಲ್ಲಿ ನಾವು ಗಮನಿಸಬೇಕಾಗಿರುವಂತ ಮತ್ತೊಂದು ವಿಶೇಷವಾದಂತ ಒಂದು ಆಶಯ. ಮತ್ತೊಂದಿದೆ, ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಮತ್ತು ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯ ಎಂಬುದನ್ನು ತೋರಿಸಿಕೊಟ್ಟರು. ಬಹಳ ಮುಖ್ಯ ಇದು. ನಾವು ಈಗಾಗಲೇ ಬಹಳ ಅದರದ್ದು ಸುಮಾರಷ್ಟು ಸಮಸ್ಯೆಗಳನ್ನ ಅಥವಾ ಅದರ ಪ್ರಭಾವನ ಗಮನಿಸಿದ್ದೇವೆ ಅಲ್ವಾ. ಒಬ್ಬ ಶಿಕ್ಷಕ ಸಮರ್ಥವಾಗಿ ಆದರ್ಶವಾಗಿ ಕೆಲಸ ಮಾಡಿದ್ರೆ ಆ ಸಮಾಜನೇ ಬದಲಾಗುತ್ತೆ. ಬರೇ ಅವನ ಶಿಷ್ಯ ಬದಲಾಗೋದಷ್ಟೇ ಅಲ್ಲ ಅಲ್ವಾ. ಒಬ್ಬ ಆದರ್ಶ ಶಿಕ್ಷಕನ ಅಥವಾ ಶಿಕ್ಷಕನ ಸಮರ್ಥ ಪ್ರಭಾವ ಅಥವಾ ಕೆಲಸದಿಂದ ಶಿಷ್ಯ ಬದಲಾಗೋದಷ್ಟೇ ಅಲ್ಲ, ಇಡೀ ಸಮಾಜನೇ ಬದಲಾಗುತ್ತೆ. ಇದನ್ನು ನಾವು ಸುಮಾರಷ್ಟು ಉದಾಹರಣೆಗಳ ಮೂಲಕ ನಾವು ನೋಡಬಹುದು ಅಲ್ವಾ. ಅದರಲ್ಲೂ ಇತ್ತೀಚೆಗೆ ನಾವು ಗಮನಿಸಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆದ್ರೆ ಇಡೀ ದೇಶದ ಚಿತ್ರಣ ಬದಲಾಗುತ್ತೆ ಅನ್ನೋದನ್ನು ಸಹಿತ ನೋಡ್ತಾ ಇದ್ದೀವಿ ನಾವು. ಅದರಲ್ಲಿ ಉದಾಹರಣೆಗೆ ಜಪಾನ್ ಅದರಲ್ಲಿ ಬಹಳ ದೊಡ್ಡ ಒಂದು ಫಲವನ್ನ ಕಂಡಿದ್ದು ಅಲ್ವಾ. ಎರಡನೇ ಮಹಾಯುದ್ಧದಲ್ಲಿ ತಾನು ಉಂಡಂತಹ ನೋವನ್ನ ಮನಗಂಡು ಅವರು ಶಾಂತಿ ಪ್ರಿಯರಾದ್ರು, ಯುದ್ಧದಿಂದ ವಿಮುಖರಾದರು. ಆ ಒಂದು ಆ ಗುಣ ಅಥವಾ ಆ ತೀರ್ಮಾನ ಏನಾಗುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸಿದ್ರು. ಇತ್ತೀಚಿನ ಎಲ್ಲ ಯುವಕರು ಅಥವಾ ಅಲ್ಲಿಯ ಜನತೆ ಯಾವುದೇ ಒಂದು ನೋವೇ ಪರಿಹಾರ ಅಲ್ಲ ಅನ್ನೋದನ್ನ ನಿರ್ಧರಿಸ್ತಾರೆ. ಯಾವುದೇ ಒಂದು ಹಿಂಸೆನೇ ಪರಿಹಾರ ಅಲ್ಲ ಅಂತ ಯೋಚಿಸ್ತಾರೆ. ಅಂದ್ರೆ ಶಾಂತಿಯಿಂದ ಏನಾದರೂ ಸಾಧಿಸಬಹುದು ಅನ್ನೋದನ್ನ ಮನಗಂಡು ಈಗ ವಿಶ್ವದಲ್ಲಿ ಶಾಂತಿ ಪ್ರಿಯ ದೇಶವಾಗಿ ನಿಲ್ಲುತ್ತೆ ಜಪಾನ್. ಅಂದ್ರೆ ಒಂದು ಶಿಕ್ಷಣದಲ್ಲಿ ಈ ತರದ ಬದಲಾವಣೆ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲ ದೇಶಗಳು ಸಹಿತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಅಲ್ಲಿಯ ಸುಸಂಸ್ಕೃತವಾದಂಥ ಪ್ರಜೆಗಳ ನಿರ್ಮಾಣದಲ್ಲಿ ಪ್ರಜೆಯನ್ನ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಅಲ್ವಾ, ಸುಸಂಸ್ಕೃತ ವ್ಯಕ್ತಿಯಾಗಿ ಸಮರ್ಥ ಒಬ್ಬ ನಾಗರಿಕನಾಗಿ ಮಾಡೋದು ಯಾರಿಂದ ಸಾಧ್ಯ ಅಂದ್ರೆ ಅದು ಶಿಕ್ಷಣ ಮತ್ತು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಹಾಗಾಗಿ ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನದ ಮಹತ್ವವನ್ನ ಪರಿಚಯಿಸ್ತಾರೆ ಬಹಳ ಮುಖ್ಯವಾಗಿ. ಮತ್ತೆ ಅದು ಗೌರವವನ್ನು ಹೆಚ್ಚಿಸ್ತಾರೆ. ಮತ್ತೆ ಆದರ್ಶ ಸಮಾಜ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯ ಅನ್ನೋದನ್ನ ಸುಮಾರಷ್ಟು ವಿಚಾರಗಳಲ್ಲಿ ಇವರು ಮನನ ಮಾಡ್ತಾ ಹೋಗ್ತಾರೆ ಅವರವರ ಕ್ಷೇತ್ರದಲ್ಲಿ. ಹಾಗಾಗಿ ರಾಧಾಕೃಷ್ಣನ್ ಒಬ್ಬ ಆದರ್ಶ ಶಿಕ್ಷಕರಾಗಿ ನಮ್ಮ ಮುಂದೆ ನಿಲ್ತಾರೆ ಅಲ್ವಾ. ಇದು ನಾವು ಕಾಣಬೇಕಾಗಿರುವಂತ ಮುಖ್ಯವಾಗಿರುವಂತ ಆಶಯ ಇದು ಶಿಕ್ಷಕರಾಗಿ. ಹಾಗೆ ಒಬ್ಬ ವಿದ್ಯಾರ್ಥಿಯಾಗಿ ಹೇಗೆ ಗಮನಿಸಬಹುದು ಇದನ್ನ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಏನು ಗಮನಿಸಬೇಕು ಅಂದ್ರೆ ಶಿಕ್ಷಕರ ಮಾರ್ಗದರ್ಶನ ಮತ್ತೆ ಶಿಕ್ಷಣದಲ್ಲಿ ನಾನು ಪಡೆದಂತಹ ಜ್ಞಾನ ಇದು ಮುಂದಿನ ಸಮಾಜ ನಿರ್ಮಾಣಕ್ಕೆ ಮತ್ತು ಮುಂದಿನ ಭಾವಿ ಪ್ರಜೆಯನ್ನ ನಿರ್ಮಾಣ ಮಾಡೋದಕ್ಕೆ ಇದು ಕಾರಣೀಭೂತ ಆಗುತ್ತೆ ಅಂತ. ಅದಕ್ಕೆ ಹೇಳ್ತಾರೆ ಭಾರತದ ಭವಿಷ್ಯ ತರಗತಿ ಕೋಣೆಗಳಲ್ಲಿ ನಿರ್ಮಾಣವಾಗುತ್ತಿದೆ ಅಂತ. ಹಾಗಾಗಿ ಇಲ್ಲಿ ತರಗತಿ ಹೇಗಿರುತ್ತೆ ಹಾಗೆ ಭಾರತ ಭವಿಷ್ಯ ಇರುತ್ತೆ ಅಂತ, ನಾಳೆ ಭಾರತ ಹೇಗಿರುತ್ತೆ ಅಂತ. ಹಾಗಾಗಿ ಇದಕ್ಕೆ ಬಹಳ ಮುಖ್ಯವಾಗಿರುವಂತಹ ಆಶಯವನ್ನು ಇಲ್ಲಿ ಗಮನಿಸಬೇಕು. ಮತ್ತೊಂದು, ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ್ಯ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಯಾಗಿ ಅನುಪಮ ಸೇವೆಗೈದರು. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ ವ್ಯಕ್ತಿತ್ವ ರಾಧಾಕೃಷ್ಣನ್ನಲ್ಲಿ. ಅವರು ಸ್ವಲ್ಪನೂ ಆತ್ಮವಂಚನೆ ಮಾಡ್ಕೊಂಡ್ಲಿಲ್ಲಂಗೆ, ಇದು ಹಂಗ್ ಮಾಡ್ಬೇಕಾಯ್ತು, ಹಿಂಗಾತು, ಹಿಂಗಾಗಬಾರ್ದ, ಯಾವುದೇ ಆತ್ಮವಂಚನೆ ಇಲ್ಲ. ಆತ್ಮಪೂರ್ವಕವಾಗಿ ಮಾಡಿದ್ದ ಕೆಲಸ ಎಲ್ಲದೂ ಅವರಿಗೆ ಸಚ್ಚಾರಿತ್ರ್ಯದ ಒಂದು ದಾರಿಯನ್ನು ತೋರಿಸ್ಕೊಡ್ತು ರಾಧಾಕೃಷ್ಣನ್. ಹಾಗಾಗಿ ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಅವರು ಸಚ್ಚಾರಿತ್ರ್ಯದ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ರಿಂದ, ಅದು ವೃದ್ಧಿಸಿಕೊಂಡಿದ್ರಿಂದ ಹಂತ ಹಂತವಾಗಿ ಭಾರತದ ರಾಷ್ಟ್ರಪತಿಯ ಪಟ್ಟದ ತನಕ ಅವರನ್ನ ಕೊಂಡೊಯ್ಯುತ್ತೆ ಅವರ ಸಚ್ಚಾರಿತ್ರ್ಯ. ಈ ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ. ಬಹಳ ಮುಖ್ಯವಾಗಿ ಈ ಪಾಠದ ಮೂಲಕ ನಾವು ಇದು ಗಮನಿಸಬೇಕು. ಹಾಗಾಗಿ ಅಲ್ಲಿಯ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ಈ ಅಂಶವನ್ನು ಗಮನಿಸಬೇಕು. ಏನು, ಆತ್ಮವಂಚನೆ ಮಾಡಿಕೊಳ್ಳದೆ ವೃತ್ತಿಪರನಾಗಿ ಕೆಲಸದಲ್ಲಿ ತೊಡಕೊಳ್ಳೋದು ಬಹಳ ಮುಖ್ಯ. ಅದು ಒಂದು ಅಂಶ. ಸುಮಾರು ಸರಿ ಸುಳ್ಳು ಹೇಳ್ತಾ ಇರ್ತಾರೆ ನಮ್ಮ ವಿದ್ಯಾರ್ಥಿಗಳು. ಶಿಕ್ಷಕರು, ಪೋಷಕರ ಹತ್ರ ಎಲ್ಲ ತುಂಬಾ ಸುಳ್ಳನ್ನ ಅಥವಾ ಆತ್ಮವಂಚನೆಯ ವರ್ತನೆಗಳನ್ನ ನಡೆಸ್ತಾರೆ. ಇದು ಆಗದಂತೆ ನೋಡ್ಕೊಂಡಾಗ ತನ್ನ ಬೆಳವಣಿಗೆ ಸಾಧ್ಯ ಅನ್ನೋದನ್ನ ಮಗು ಕಂಡುಕೋಬೇಕು ಬಹಳ ಮುಖ್ಯವಾಗಿ. ಹಾಗಾಗಿ ಈ ಅಂಶವನ್ನು ಒತ್ತಿ ಹೇಳಬೇಕಾಗುತ್ತೆ, ಉದಾಹರಣೆಯನ್ನು ಕೊಡಬೇಕಾಗುತ್ತೆ. ಇದು ಈ ಪಾಠದ ಮುಖ್ಯವಾದಂತ ಆಶಯ. ಇನ್ನೊಂದು, ಇಂಥ ಮೇರು ಆದರ್ಶ ವ್ಯಕ್ತಿತ್ವದ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆಯ ಉದಾಹರಣೆಯನ್ನ ಪರಿಚಯವನ್ನ ಮಾಡಿಸುವುದೇ ಪ್ರಸ್ತುತ ಗದ್ಯ ಭಾಗದ ಆಶಯ ಆಗಿದೆ. ಇದು ಇಷ್ಟು ಅಂಶಗಳನ್ನ ನಾವು
ಗಮನಿಸಿ ಈ ದೃಷ್ಟಿಕೋನದಲ್ಲಿ ಪಾಠವನ್ನ ನಾವು ಆಸ್ವಾದಿಸಬೇಕಾಗುತ್ತೆ. ಇನ್ನೊಂದು ಅಂಶ ಗಮನಿಸಬೇಕು ನಾವು ಹೊಸ ಪದಗಳ ಪರಿಚಯದಲ್ಲಿ. ಹೊಸ ಪದಗಳು ಅಂತಂದ್ರೆ ಈ ಪಾಠದಲ್ಲಿ ಬಳಕೆ ಆಗಿರುವಂತಹ ಈ ಪದಗಳು ಇದು ವಿಶೇಷವಾದಂತಹ ಅರ್ಥವನ್ನ ಹೊಂದಿದಾವೆ. ಯಾವುದದು? ಉದಾಹರಣೆ ಗ್ರಹಣ ಶಕ್ತಿ ಅಂತ ಇದೆ. ಏನು ಗ್ರಹಣ ಅಂದ್ರೆ? ನಮಗೆ ಗ್ರಹಣ ಅಂತ ಸಾಮಾನ್ಯವಾಗಿ ವಿಜ್ಞಾನದಲ್ಲಿ ನೋಡ್ತೀವಿ ಅಲ್ವಾ? ಚಂದ್ರಗ್ರಹಣ, ಸೂರ್ಯಗ್ರಹಣ. ಏನು ಗ್ರಹಣ ಅಂದ್ರೆ? ಹಾಗಿದ್ರೆ ಗ್ರಹಣ ಅಂದ್ರೆ ಗ್ರಹಿಸುವ ಸಾಮರ್ಥ್ಯ ಅಂತ ಅರ್ಥ. ಗ್ರಹಣ ಶಕ್ತಿ ಅಂದ್ರೆ ವಿಷಯವನ್ನು ತಿಳಿದುಕೊಳ್ಳುವ, ಗ್ರಹಿಸುವ ಸಾಮರ್ಥ್ಯವನ್ನೇ ಗ್ರಹಣ ಶಕ್ತಿ. ನೋಡಿ, ಇಲ್ಲಿ ಗ್ರಹಣ ಅನ್ನೋದು ಹೇಗೆ ಇಲ್ಲಿ ಗಮನಕ್ಕೆ ಬರುತ್ತೆ, ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನೋಡಿ. ನನ್ನ ಗ್ರಹಣ ಶಕ್ತಿ ಹೆಚ್ಚಿದೆ, ಮಗು ಹೇಳ್ಕೋಬೇಕು ಇದನ್ನು, ಗ್ರಹಣ ಶಕ್ತಿ ಅನ್ನುವಂಥದ್ದು. ಇನ್ನೊಂದು ಅಮರ. ಅಮರ ಅಂದ್ರೇನು? ಮರಣವಿಲ್ಲದ್ದು ಅಂದ್ರೇನು? ನಾಶವಿಲ್ಲದ್ದು ಅಂದ್ರೇನು? ಶಾಶ್ವತ ಅಂತ ಅರ್ಥ. ಸದಾ ಕಾಲ ಇರೋ ಶಾಶ್ವತ, ಅಮರ ಅನ್ನುವಂಥ ಪದವನ್ನ ಬಳಕೆ ಮಾಡಿದ್ದಾರೆ. ಇನ್ನು ಅನುಪಮ. ಅನುಪಮ ಸೇವೆಗೈದರು. ಏನು ಅನುಪಮ ಅಂದ್ರೆ? ಅನುಪಮ ಅಂದ್ರೆ ಎಣೆ ಇಲ್ಲದ, ಕೊನೆ ಇಲ್ಲದ ಅಂತ ಅರ್ಥ. ಶ್ರೇಷ್ಠವಾದ ಅಂತ ಅರ್ಥ ಆಗುತ್ತೆ ಅನುಪಮ. ಇನ್ನೊಂದು ಬುನಾದಿ. ಬುನಾದಿ ಅನ್ನೋ ಪದನೂ ಸಹಿತ ತುಂಬಾ ಕಡಿಮೆ ನಾವು ಬಳಸೋದು. ಇದು ನಮ್ಮದಾಗಿಸ್ಕೋಬೇಕು. ಬಹಳ ಒಳ್ಳೆ ಪದ ಬುನಾದಿ. ಬುನಾದಿ ಅಂದ್ರೇನು? ಅಡಿಪಾಯ ಅಥವಾ ತಳಪಾಯ, ಬೇಸ್ ಅಂತ ಹೇಳ್ತೇವೆ. ಬುನಾದಿ ಇಲ್ಲದೆ ಮನೆ ಕಟ್ಟಬಾರದು, ಅಥವಾ ತಳಪಾಯ. ಬುನಾದಿ ಇಲ್ಲದೆ ನೀನು ಮಾತನಾಡಬಾರದು. ಅದಕ್ಕೆ ಬೇಕಾಗಿರೋದು ಫೌಂಡೇಶನ್ ಇಟ್ಕೊಂಡು ಮಾತಾಡು ಅಂದಂಗೆ. ಬುನಾದಿ ಇಲ್ಲದೆ ಮಾತನಾಡಬಾರದು. ಹಿಂಗೆ ಬುನಾದಿ ಅಂದ್ರೆ ಅಡಿಪಾಯ, ತಳಪಾಯ, ಬೇಸ್ ಅಂತ ಅರ್ಥ. ಇನ್ನೊಂದು ಬೇಗೆ. ಬೇಗೆ ಅಂದ್ರೆ ಸಂಕಟ. ಅಯ್ಯೋ, ಜೀವನದ ಬೇಗೆಯಲ್ಲಿ ಬೆಂದು ಹೋದೆ ಅಂತೆ. ಬೇಗೆ ಅಂದ್ರೆ ಸಂಕಟ ಅಂತ ಅರ್ಥ. ಇನ್ನೊಂದು ಬೆರಗು. ಬೆರಗು ಅಂದ್ರೇನು? ಆಶ್ಚರ್ಯ ಪಡುವುದು ಅಂತ. ಇನ್ನೊಂದು ಮಂತ್ರಮುಗ್ಧ. ಏನಿದೆ ಮಂತ್ರಮುಗ್ಧ ಅಂದ್ರೆ? ಮಂತ್ರಮುಗ್ಧ ಅಂದ್ರೆ ಒಬ್ಬರ ಮಾತಿಗೆ ಮೋಡಿ ಆಗೋದು, ಅವ್ರು ಹೇಳದಂತೆ ಸುಮ್ಮನೆ ಹಾಗೆ ನೋಡ್ತಾ ನಿಂತು ಬಿಡೋದು ಅಲ್ವಾ? ಕೆಲವು ಪಾಠಗಳು ಅಥವಾ ಕೆಲವು ಆಟಗಳು ನಮಗೇನ್ ಮಾಡ್ತೇವೆ? ಮಂತ್ರಮುಗ್ಧರನ್ನಾಗಿ ಮಾಡಿಬಿಡ್ತೇವೆ. ಅಂದ್ರೆ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ, ಅಥವಾ ಸುಮ್ಮನೆ ಆಸ್ವಾದಿಸುವಂತೆ ಮಾಡುತ್ತೆ. ಮರು ಮಾತನಾಡದೆ ನೋಡುತ್ತಾ ನಿಲ್ಲುವುದು, ಇದನ್ನು ಮಂತ್ರಮುಗ್ಧ ಅಂತ ಕರೀತಾರೆ. ಮಂತ್ರಮುಗ್ಧ, ಹಿಪ್ನಾಟಿಸಮ್ ಮಾಡ್ದಂಗೆ ಅಂತ ಅರ್ಥ. ಇನ್ನೊಂದಿದೆ ಭಾವೋದ್ರೇಕ. ಭಾವನೆಗಳು ಉದ್ರೇಕಗೊಳ್ಳುವುದು ಅಂದ್ರೆ ಉದ್ದೀಪನಗೊಳ್ಳುವುದು, ಹೆಚ್ಚಾಗುವುದು. ಭಾವೋದ್ರೇಕ. ಭಾವನಾ ಪರವಶವಾಗು, ಭಾವನೆಗೆ ಅಡಿಯಾಗು. ಅವನಿಗೆ ದುಃಖದ ಭಾವನೆ ಬಂತು ಅಂದ್ರೆ ದುಃಖದಲ್ಲಿ ಮುಳುಗಿ ಹೋಗ್ಬಿಡೋದು, ತಾನೇ ಕಣ್ಣೀರು ಸುರಿಸ್ಬಿಡೋದು. ಅಥವಾ ಸಂತೋಷದ ಭಾವನೆಗೆ ಉದ್ರೇಕಗೊಂಡ್ರೆ ಸಂತೋಷದಲ್ಲಿ ತೇಲಾಡಿ ಹೋಗ್ಬಿಡುದು. ಇದನ್ನ ನಾವೇನ್ ಮಾಡಿದೆ? ಭಾವೋದ್ರೇಕ, ಭಾವನಾ ಪರವಶವಾಗುವುದು ಅಂತ ಕರೀತಾರೆ ಇದಕ್ಕೆ. ಇನ್ನೊಂದು ವ್ಯಾಪಕ, ವಿಸ್ತಾರವಾದ ಅಂತ ಅರ್ಥ. ವ್ಯಾಪಕ ವಿಚಾರಗಳು ನಮ್ಮದಾಗಲಿ ಅಂದ್ರೆ ವಿಸ್ತಾರವಾದಂತ ಜ್ಞಾನ ನಮಗೆ ಸಂಪಾದನೆ ಆಗ್ಲಿ ಅಂತ ಅರ್ಥ. ಇನ್ನೊಂದು ಮೊಳಗು. ಮೊಳಗು ಅಂತ ಹೇಳಿದ್ರೆ ಧ್ವನಿ ಮಾಡು ಅಂತ ಅರ್ಥ. ಮೊಳಗು ಅಂದ್ರೆ ಉದಾಹರಣೆಗೆ ಅಲ್ಲಿ ಶಹನ ಇರ್ಬೋದು ಅಥವಾ ಶಂಖದ ನಾದ ಇಡೀ ಆ ಸಭೆ ಪೂರ್ತಿ ಆವರಿಸಿತು ಅಂತೇವಲ್ಲ, ಧ್ವನಿ ಮಾಡು. ಇಡೀ ಶಂಖದ ಧ್ವನಿ ಮೊಳಗಿತು. ಮೊಳಗಿತು ಅಂದ್ರೇನು? ಎಲ್ಲ ಕಡೆ ಆವರಿಸಿತು, ಧ್ವನಿ ಆಯಿತು ಅಂತ ಅರ್ಥ ಅಷ್ಟೇ, ಬಹಳ ಸರಳ. ಓಕೆ, ಮೊಳಗು, ವ್ಯಾಪಕ, ಭಾವೋದ್ರೇಕ, ಮಂತ್ರಮುಗ್ಧ, ಬೆರಗು, ಹಾಗೇನೆ ಬೇಗೆ, ಬುನಾದಿ, ಅನುಪಮ, ಅಮರ ಮತ್ತು ಜ್ಞಾನಶಕ್ತಿ. ಈ ವಿಚಾರಗಳು, ಹೊಸ ಪದಗಳು ನಮಗೆ ಪರಿಚಯ ಆದವು. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಇದರಲ್ಲಿ ನೋಡೋದು ಟಿಪ್ಪಣಿಗಳು. ಈ ಪಾಠದಲ್ಲಿ ಕೆಲವು ಪದಗಳು ಬಳಕೆಯಾಗಿದ್ದಾವೆ, ಅದು ಒಂದೇ ಪದದಲ್ಲಿ ಅರ್ಥ ಹೇಳಕ್ಕಾಗೋದಿಲ್ಲ, ಸ್ವಲ್ಪ ವಿವರವಾದಂತ ಮಾಹಿತಿ ಬೇಕಾಗುತ್ತೆ. ಇದನ್ನ ಟಿಪ್ಪಣಿ ಅಂತ ಕರಿತೀವಿ. ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಏನ್ ಹೇಳ್ತೀವಿ? ಪ್ರೆಸಿಡೆನ್ಸಿ. ನಮ್ಮ ಇಡೀ ಭಾರತವನ್ನ ಮುಖ್ಯವಾಗಿ 3 ಪ್ರೆಸಿಡೆನ್ಸಿಗಳಲ್ಲಿ ಇದನ್ನ ವಿಂಗಡಿಸಿದ್ರು, 3 ವಿಭಾಗಗಳಾಗಿ ವಿಂಗಡಿಸಿದ್ರು. ಒಂದು ಕಲ್ಕತ್ತಾ ಪ್ರೆಸಿಡೆನ್ಸಿ, ಅಲ್ಲೊಬ್ರು ವೈಸ್ರಾಯ್ ಇರ್ತಾ ಇದ್ರು, ಅದನ್ನ ನೋಡ್ಕೊಂತ ಇದ್ರು, ಕಲ್ಕತ್ತಾ ಪ್ರೆಸಿಡೆನ್ಸಿ. ಇನ್ನೊಂದು ಮದ್ರಾಸ್ ಪ್ರೆಸಿಡೆನ್ಸಿ, ಇದು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಇಡೀ ದಕ್ಷಿಣ ಭಾರತವನ್ನ ನೋಡ್ಕೊಂತ ಇದ್ರು. ಮತ್ತೊಂದು ಮುಂಬೈ ಅಥವಾ ಬೊಂಬಾಯಿ ಪ್ರೆಸಿಡೆನ್ಸಿ, ಇದು ವಾಯುವ್ಯ ಮತ್ತೆ ಅರ್ಧ ಭಾರತವನ್ನ ನೋಡ್ಕೊಂತ ಇದ್ರು. ಹೀಗೆ ಪ್ರೆಸಿಡೆನ್ಸಿ ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಅಥವಾ ಬ್ರಿಟಿಷರು ತಮ್ಮ ಆಡಳಿತದ ಹಿತದೃಷ್ಟಿಯಿಂದ ಭಾರತವನ್ನು ವಿಂಗಡಿಸಿಕೊಂಡಂತಹ ಪ್ರಮುಖವಾಗಿರುವಂತಹ ಪ್ರದೇಶಗಳು ಅಥವಾ ಪ್ರಾಂತ್ಯಗಳು ಅಂತ ಕರಿಬಹುದು. ಈ ಪ್ರತಿ ಪ್ರೆಸಿಡೆನ್ಸಿನಲ್ಲಿ ಒಂದೊಂದು ಶಾಲೆ ಅಥವಾ ಕಾಲೇಜನ್ನ ಪ್ರಾರಂಭ ಮಾಡ್ಕೊಂಡಿದ್ರು. ಅವರ ಪ್ರೆಸಿಡೆನ್ಸಿಯ ಅಧಿಕಾರಿಗಳು ಮತ್ತೆ ಬ್ರಿಟಿಷ್ ಮಕ್ಕಳು ಓದೋದಕ್ಕಾಗಿ ಮಾಡ್ಕೊಂಡಂತ ಕಾಲೇಜುಗಳು. ನಮ್ಮರಿಗೆ ಭಾರತೀಯರಿಗೆ ಅಂತಲ್ಲ, ಆದ್ರೆ ಭಾರತೀಯರಿಗೂ ಸಹಿತ ಅದರಲ್ಲಿ ಒಂದಿಷ್ಟು ಅವಕಾಶ ಕೊಡ್ತಾ ಇದ್ರು. ಹಾಗಾಗಿ ಪ್ರೆಸಿಡೆನ್ಸಿ ಕಾಲೇಜುಗಳೇ
ಭಾರತದ ಮೊದಲ ಕಾಲೇಜು ವ್ಯವಸ್ಥೆ, ಉನ್ನತ ಶಿಕ್ಷಣದ ವ್ಯವಸ್ಥೆ ಇದ್ದಿದ್ದು ನಮ್ದು. ಹಾಗಾಗಿ ಆ ಪ್ರೆಸಿಡೆನ್ಸಿ ಕಾಲೇಜು ಬಹಳ ಶಿಸ್ತಿನ ಕಾಲೇಜುಗಳು ಆಗಿರ್ತಿದ್ವು. ಆ ಬ್ರಿಟಿಷ್ ಅಥವಾ ಇಂಗ್ಲೆಂಡಿನ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ಅಲ್ಲಿ ಸಿಗ್ತಾ ಇತ್ತು. ನಮ್ಮ ದೇಶದ ಪ್ರಮುಖವಾಗಿರುವಂತ ವ್ಯಕ್ತಿಗಳ ಮಕ್ಕಳು ಸಹಿತ ಅಲ್ಲಿ ಓದೋದಕ್ಕೆ ಅವಕಾಶ ಇತ್ತು. ಹಾಗೆ ರಾಧಾಕೃಷ್ಣನ್ ಅವರು ಈ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಅಧ್ಯಯನಕ್ಕೆ ಅವಕಾಶ ಆಗುತ್ತೆ, ಅದರ ಬಗ್ಗೆ ವಿವರ ಇದೆ. ಇನ್ನೊಂದು ಆಕ್ಸ್ಫರ್ಡ್ ಅಂತ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಇದು ಇಂಗ್ಲೆಂಡ್ ನಲ್ಲಿರುವಂತಹ ಹಳೆಯ ವಿಶ್ವವಿದ್ಯಾನಿಲಯ. ಇನ್ನೊಂದು ಕಂಪಾರ್ಟ್ಮೆಂಟ್, ಇದು ಬಹಳ ಸುಲಭ ಗೊತ್ತಿರುತ್ತೆ ಎಲ್ಲರಿಗೂ. ರೈಲಿನ ಬೋಗಿಗಳೇನಿದಾವೆ, ರೈಲಿನ ಬೋಗಿಗಳಿಗೆ ಕಂಪಾರ್ಟ್ಮೆಂಟ್ ಅಂತ ಕರೀತಾರೆ. ಆ ರೈಲಿನ ಬೋಗಿಗಳು ಒಳಗಡೆಗೆ ಹೋಗಿ ಆ ಕಂಪಾರ್ಟ್ಮೆಂಟ್ಗಳು ಒಬ್ಬೊಬ್ರು ಇರೋದಕ್ಕೆ ಮಾಡ್ಕೊಂಡಂತ ಸಣ್ಣ ಸಣ್ಣ ರೂಮ್ ತರ ಇರುತ್ತೆ. ಅಲ್ಲಿ ಸೀಟ್ಗಳು ಇರ್ತವೆ. ಆ ಸೀಟ್ ನಲ್ಲಿ ನಾವು ಕುತ್ಕೊಂತೀವಿ. ಅದನ್ನು ಒಂದು ಕಂಪಾರ್ಟ್ಮೆಂಟ್ ಅಂತ ಕರೀತಾರೆ, ರೈಲು ಬೋಗಿ ಅಂತ ಅನ್ಕೋಣ. ಇನ್ನೊಂದು ಸಾರೋಟು, ಸಾರೋಟ ಕುದುರೆ ಗಾಡಿ ಅಂತ ಅರ್ಥ ಅಷ್ಟೇ. ಸಾರೋಟ್ ಅಂತಂದ್ರೆ ಅಂದ್ರೆ 4 ಚಕ್ರ ಇರಬೇಕು ಮತ್ತೆ ಕುದುರೆಗಳನ್ನು ಕಟ್ಟಿ ಓಡಿಸ್ಬೇಕು. ಇದನ್ನ ನಾವೇನಂತ ಕರಿತೀವಿ? ಸಾರೋಟು. ಅಂದ್ರೆ ಕುದುರೆಗಳನ್ನು ಕಟ್ಟಿ ಓಡಿಸುವ 4 ಚಕ್ರದ ರಥ ಅಥವಾ ಗಾಡಿ, ಇದು ಸಾರೋಟು. ಇನ್ನೊಂದಿದೆ ಮಿಷನರಿ ಶಾಲೆ ಅಂತ. ಮಿಷನರಿಗಳು ಅಂದ್ರೆ ಯಾರು ಅಂದ್ರೆ ಕ್ರೈಸ್ತ ಧರ್ಮ ಪ್ರಚಾರಕರು. ಇವರಿಗೆ ಪಾದ್ರಿಗಳು ಅಂತಂದು ಕರೀತಾ ಇದ್ರು. ಕ್ರೈಸ್ತ ಪಾದ್ರಿಗಳು ಅವರು ನಡೆಸ್ತಾ ಇದ್ದಂತ ಶಾಲೆ. ಸಾಮಾನ್ಯವಾಗಿ ಆ ಚರ್ಚ್ ಅದೊಂದು ಮಠ ಇದ್ದಂತೆ, ಅಲ್ಲಿರುವಂತಹ ಪಾದ್ರಿಗಳು ಅಲ್ಲಿಯ ಗುರುಗಳಿದ್ದಂತೆ. ಅವರೇನ್ ಮಾಡ್ತಾ ಇದ್ರು? ಧರ್ಮ ಪ್ರಚಾರಕ್ಕಾಗಿ ಶಾಲೆಗಳನ್ನು ಪ್ರಾರಂಭಿಸಿದ್ರು. ಹಾಗಾಗಿ ಆ ಶಾಲೆಗಳಲ್ಲಿ ಧರ್ಮದ ಜೊತೆಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ರು. ಹೀಗೆ ಇಂತಹ ಶಾಲೆಗಳನ್ನೆಲ್ಲ ಮಿಷನರಿ ಶಾಲೆಗಳು ಅಂತ ಕರೀತಾರೆ. ಈಗೂ ಸಹಿತ ಅದನ್ನ ಆವಾಗ ಕಾನ್ವೆಂಟ್ ಅಂತ ಏನ್ ಕರಿತೀವಿ, ಈ ಕಾನ್ವೆಂಟ್ ಅಂತೇವಲ್ಲ, ಕಾನ್ವೆಂಟ್ ಎಲ್ಲವೂ ಕಾನ್ವೆಂಟ್ ಆಗ್ಬಿಟ್ಟಿದಾವೆ ಈಗ. ನಾನು ನಿಜವಾದ ಕಾನ್ವೆಂಟ್ ಅಂದ್ರೆ ಏನು ಅಂದ್ರೆ ಮಿಷನರಿಗಳು ಅಂದ್ರೆ ಕ್ರೈಸ್ತ ಪಾದ್ರಿಗಳು ನಡೆಸ್ತಾ ಇದ್ದಂತ ಶಾಲೆ ಅಂತ ಅರ್ಥ. ಇನ್ನೊಂದು ಪಾಶ್ಚಿಮಾತ್ಯ. ಇಡೀ ಪ್ರಪಂಚವನ್ನ ಮುಖ್ಯವಾಗಿ ಗ್ರೀನ್ವಿಚ್ ಲ್ಯಾಂಡ್ ನಲ್ಲಿ, ಗ್ರೀನ್ವಿಚ್ ರೇಖೆಯ ಬಲಭಾಗಕ್ಕೆ ಇದ್ದಿದ್ದೇನೆಲ್ಲ ನಾವು ಪೂರ್ವಾತ್ಯ ದೇಶಗಳು, ಪಶ್ಚಿಮಕ್ಕಿದ್ದೆಲ್ಲ ಪಾಶ್ಚಿಮಾತ್ಯ ದೇಶಗಳು ಅಂತ ವಿಂಗಡಿಸ್ತೀವಿ. ಅದರ ಮುಖ್ಯವಾಗಿ ಯುರೋಪ್ ಕಂಟ್ರಿಗಳು ಮತ್ತೆ ಅಮೆರಿಕ, ಇದನ್ನೆಲ್ಲ ನಾವು ಪಾಶ್ಚಿಮಾತ್ಯ ದೇಶಗಳು ಅಂತ ಕರಿತೀವಿ. ಪೂರ್ವದ ದೇಶಗಳಲ್ಲಿ ನಮ್ಮ ಭಾರತ ಇರ್ಬೋದು, ಆಫ್ರಿಕಾ ಇರ್ಬೋದು, ಚೀನಾ, ಇವೆಲ್ಲವೂ ಪೂರ್ವದ ದೇಶಗಳು ಅಂತ ಕರಿತೀವಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಜ್ಞಾನ ಸ್ಫೋಟ ಆಗ್ಬಿಟ್ಟು ಅಲ್ಲಿ ಹೆಚ್ಚು ಜ್ಞಾನದ ಹರಿವು ಜಾಸ್ತಿ ಆಗುತ್ತೆ. ಬುದ್ಧಿವಂತ ಜನಾಂಗ ಅಂತ ಅದನ್ನು ಗುರುತಿಸಲ್ಪಟ್ಟಿದ್ರು 18-19ನೇ ಶತಮಾನದಲ್ಲಿ. ಪೌರ್ವಾತ್ಯ ದೇಶಗಳಲ್ಲಿ ಈ ಶಿಕ್ಷಣದ ಮತ್ತೆ ಜ್ಞಾನದ ಕೊರತೆ ಇತ್ತು ಅನ್ನೋದು ಇದರಲ್ಲಿ ಗಮನಿಸಬಹುದು. ಪಾಶ್ಚಿಮಾತ್ಯ ದೇಶಗಳಿಗೆ ಸಂಬಂಧಿಸಿದಂತ ಯುರೋಪ್ ಮತ್ತು ಅಮೆರಿಕಕ್ಕೆ ಸಂಬಂಧಪಟ್ಟಿಸುವಂತ ದೇಶಗಳ ಹೆಸರುಗಳನ್ನು ಪಾಶ್ಚಿಮಾತ್ಯ ದೇಶಗಳು ಅಂತ ಕರಿತೀವಿ. ಇನ್ನೊಂದು ಭಾರತ ರತ್ನ, ಒಂದು ನಾಗರಿಕ ಪುರಸ್ಕಾರ, ಭಾರತದ ಅತ್ಯಂತ ಉನ್ನತವಾಗಿರುವಂತ ಪುರಸ್ಕಾರ ಯಾವ್ದಾರ ಇದೆ ಅಂದ್ರೆ ಅದು ಭಾರತ ರತ್ನ. ಹಾಗಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಭಾರತ ಸರ್ಕಾರ ನೀಡುವ ಅತ್ಯುನ್ನತವಾದಂತ ಒಂದು ಪ್ರಶಸ್ತಿ. ಓಕೆ, ಇಷ್ಟು ಇದರಲ್ಲಿ ಟಿಪ್ಪಣಿಯಲ್ಲಿ ನಾವು ಗಮನಿಸಿದ್ವಿ. ಈಗ ಪಾಠದ ಅರ್ಥಗ್ರಹಿಕೆಯ ಅಂಶಗಳು ಏನು, ಆಶಯದ ಆಧಾರದ ಮೇಲೆ ಇಲ್ಲಿ ಕೊಟ್ಟಿರುವಂತ ಪ್ಯಾರಾಗ್ರಾಫ್ಗಳನ್ನ ನಾವು ನೋಡಿ ಏನೇನು ಅಂಶಗಳು ಇಲ್ಲಿದ್ದಾವೆ. ಹಂಗಾರೆ ಒಂದೊಂದು ಪ್ಯಾರಾಗ್ರಾಫ್ ಅಥವಾ ಎರಡೆರಡು ಪ್ಯಾರಾಗ್ರಾಫು ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅನ್ನೋದಕ್ಕೆ ಈ ಗ್ರಹಿಕೆಯ ಅಂಶಗಳನ್ನ ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಒಂದೇದು ರಾಧಾಕೃಷ್ಣನ್ ಮತ್ತು ಸ್ಟಾಲಿನ್ ಅವರ ಸ್ನೇಹ. ನೋಡಿ, 2 ಪ್ಯಾರಾದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ರಾಧಾಕೃಷ್ಣನ್ ಅವರನ್ನ ರಷ್ಯಾದ ಅಧ್ಯಕ್ಷ ಬೀಳ್ಕೊಡುಗೆ ಮಾಡುವಾಗ, ಅಂದ್ರೆ ಸ್ಟಾಲಿನ್, ರಷ್ಯಾದ ಆಗಿನ ಅಧ್ಯಕ್ಷ ಸ್ಟಾಲಿನ್ ಅವರು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡು ಅಲ್ಲಿ ರಾಧಾಕೃಷ್ಣನ್ ಬಗ್ಗೆ ಸ್ಟಾಲಿನ್ ಅವರು ಏನು ಮಾತಾಡಿದ್ರು ಅಲ್ಲಿಂದನೇ ಪಾಠ ಶುರು ಆಗುತ್ತೆ. ಹಾಗಾಗಿ ಅಲ್ಲಿ ನಾವು ಏನ್ ನೋಡ್ಬೇಕಾಗಿದೆ, ಸ್ಟಾಲಿನ್ ಮತ್ತೆ ರಾಧಾಕೃಷ್ಣನ್ ಅವರ ಸ್ನೇಹ ಹೇಗಿತ್ತು, ಮತ್ತೆ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರ ಮನಸ್ಸನ್ನು ಹೇಗೆ ಗೆದ್ದಿದ್ರು, ಮತ್ತೆ ಹೇಗೆ ಆಕರ್ಷಕರಾಗಿದ್ರು ಅನ್ನೋದು ಈ ಪ್ಯಾರಾದಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಉಕ್ಕಿನ ಪರದೆಯ ಹಿಂದಿನ ಮನುಷ್ಯ ಅಂತಾನೆ ಕರೀತಿದ್ರು ಸ್ಟಾಲಿನ್ ಅವರನ್ನ. ಯಾವುದೇ ವ್ಯಕ್ತಿ ಅವರನ್ನು ಭೇಟಿ ಆಗೋದು ಕಷ್ಟ ಇತ್ತು. ಆದ್ರೆ ನಮ್ಮ ದೇಶದ ತತ್ವಜ್ಞಾನಿಯಾದಂತ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರು ಮಾತನಾಡಿಸ್ಬೇಕು ಅನ್ನುವಂತ ಆಸೆ ಹಪಾಪಿತನವನ್ನ ಅವರಲ್ಲಿ ಉಂಟು ಮಾಡುವಂಗೆ ಇವ್ರ ವ್ಯಕ್ತಿತ್ವ, ಇವ್ರ ಮಾತು, ಇವ್ರ ನಡವಳಿಕೆ ಇತ್ತು. ಹಾಗಾಗಿ ಸ್ಟಾಲಿನ್ ರಾಧಾಕೃಷ್ಣವನ್ನು ಕರೆಸಿ ಮಾತಾಡ್ತಾರೆ, ಅವರ ಸ್ನೇಹಕ್ಕಾಗಿ ಹಾತೊರಿತಾರೆ ಅಲ್ವಾ. ಇದು 2 ಪ್ಯಾರಾದಲ್ಲಿದೆ. ಹಾಗಾಗಿ ರಾಧಾಕೃಷ್ಣ ಎಂತ ವ್ಯಕ್ತಿತ್ವ ಅಂತ ಗಮನಿಸಬಹುದು. ಮತ್ತೊಂದು ರಾಧಾಕೃಷ್ಣನ್ ಅವರ ಬಾಲ್ಯ,
ಅವ್ರಿಗೆ ಎಲ್ಲಿ ಜನಿಸಿದ್ರು, ಅವ್ರ ವಿದ್ಯಾಭ್ಯಾಸ ಏನು, ಅವ್ರ ತಂದೆ ಯಾರು, ಅವ್ರ ತಾಯಿ ಯಾರು, ಅವ್ರ ಯಾವ ಇಸ್ವಿಯಲ್ಲಿ ಜನಿಸಿದ್ರು, ಇದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಪರಿಚಯ ಇದೆ. ಇದು 2 ಪ್ಯಾರದಲ್ಲಿ ನೋಡ್ಬೋದು ನಾವು. ಮತ್ತೊಂದು, ರಾಧಾಕೃಷ್ಣನವರ ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆ. ಮೊದಲು ಇವರು ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ, ಶಾಲಾ ತನಿಖಾಧಿಕಾರಿಗಳಾಗಿ ಅವರ ನೇಮಕ ಆದ್ರೂ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಕೊಡುಗೆ. ಅದಾದ ನಂತರ ಅವರು ಏನೇನು ಹುದ್ದೆಯನ್ನ ಅನುಭವಿಸಿದ್ರು ಅಂದ್ರೆ ಲೆಕ್ಚರರ್ ಆಗಿ, ಅಂದ್ರೆ ಪ್ರಾಧ್ಯಾಪಕರಾಗಿ ಮೈಸೂರು ಯೂನಿವರ್ಸಿಟಿ ಮತ್ತೆ ಕಲ್ಕತ್ತಾ ಯೂನಿವರ್ಸಿಟಿ, ಇಲ್ಲೆಲ್ಲ ಬನಾರಸ್ ಯೂನಿವರ್ಸಿಟಿ, ಇಲ್ಲೆಲ್ಲ ಅವರು ಹೇಗೆ ಸೇವೆ ಮಾಡಿದ್ರು ಅನ್ನುವಂಥ ವಿಚಾರ ಇದೆ. ಮತ್ತೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆ ವಿಶೇಷತೆ. ಇದು ರಾಧಾಕೃಷ್ಣನ್ ಅವರಷ್ಟೇ ಅಲ್ಲ, ಇಡೀ ಶಿಕ್ಷಕ ಸಮುದಾಯಕ್ಕೆ ಒಂದು ಗೌರವ ತರುವಂತ ಒಂದು ಶ್ರೇಷ್ಠವಾದಂತ ಒಂದು ಘಟನೆ ಮೈಸೂರಿನಲ್ಲಿ ನಡೆದಂತ ಬೀಳ್ಕೊಡುಗೆ ಸಮಾರಂಭ. ರಾಧಾಕೃಷ್ಣನ್ ಅವರಿಗೆ ಬೀಳ್ಕೊಡುಗೆ ಕೊಟ್ಟಂತ ಸಮಾರಂಭ ಅಲ್ವಾ. ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಇದೆ. ಮತ್ತೊಂದು, ವಿದೇಶಗಳಲ್ಲಿ ಮಾಡಿದ ಭಾಷಣಗಳ ವೈಖರಿ. ರಾಧಾಕೃಷ್ಣನ್ ಅವರು ಯಾವಾಗ ವಿದೇಶಗಳಿಗೆ ಹೋದ್ರು ಅಥವಾ ಒಬ್ಬ ಅಂಬಾಸಡರ್ ಆಗಿ ಅಥವಾ ರಾಯಭಾರಿಯಾಗಿ ಹೋದ್ರು, ಅಲ್ಲಿ ನೀಡಿದಂತ ಅವರ ಸಂದರ್ಶನ ಮತ್ತೆ ಭಾಷಣಗಳ ಒಂದಿಷ್ಟು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನೇನು ಅನ್ನೋದನ್ನ ಅಲ್ಲಿ ನೋಡೋಣ. ಏನೇನು ವಿಚಾರದ ಮೇಲೆ ಅವರು ಭಾಷಣಗಳನ್ನ ಮಾಡ್ತಾ ಇದ್ರು ಅಂತ. ಇನ್ನೊಂದು, ತತ್ವಶಾಸ್ತ್ರ ಮತ್ತು ಹಿಂದೂ ಧರ್ಮಗಳ ಬಗ್ಗೆ ಅವರ ಅಭಿಪ್ರಾಯ ಏನಿತ್ತು ಅಂತ. ಅಂದ್ರೆ ಹಿಂದೂ ಧರ್ಮ ಅನ್ನೋದು ಒಂದು ಜೀವನ ಕ್ರಮ ಅನ್ನೋದನ್ನ ಅವರು ಚೆನ್ನಾಗಿ ಅಧ್ಯಯನ ಮಾಡಿ ಮನದಟ್ಟು ಮಾಡ್ಕೊಂಡು ಕೊಟ್ಟಂತ ಒಂದು ಸಂದೇಶ. ಮತ್ತೆ ಅದರಲ್ಲಿರುವಂತ ತತ್ವ, ಈ ಜೀವನ ತತ್ವ ಒಳಗೊಂಡಂತ ತತ್ವಶಾಸ್ತ್ರಕ್ಕೂ ಮತ್ತೆ ಧಾರ್ಮಿಕ ಆಚರಣೆಗಳು, ನಡವಳಿಕೆಗಳು, ಪದ್ಧತಿಗಳನ್ನ ಒಳಗೊಂಡಂತ ಒಂದು ಧರ್ಮ ವ್ಯವಸ್ಥೆ, ಎರಡನ್ನೂ ಹೇಗೆ ಇವರು ಮೇಳೈಸಿ ನೋಡ್ತಾರೆ ಅನ್ನೋದು ಒಂದು ಪ್ಯಾರ ಅಥವಾ 2 ಪ್ಯಾರದಲ್ಲಿದೆ. ಹಾಗಾಗಿ ಹಿಂದೂ ಧರ್ಮದ ಒಬ್ಬ ಉತ್ಕಟವಾಗಿರುವಂತ ಪ್ರತಿನಿಧಿಯಾಗಿ ನಾವು ರಾಧಾಕೃಷ್ಣನ್ ಅವರ ನೋಡ್ತೀವಿ. ಮತ್ತೊಂದು, ದೇಶದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಹೆಗ್ಗಳಿಕೆ. ಅವರು ಹೇಗೆ ಉನ್ನತ ಹುದ್ದೆಗೆ, ಒಬ್ಬ ರಾಷ್ಟ್ರಪತಿ ಆಗುವಂತ ಮಟ್ಟಕ್ಕೆ ಹೇಗೆ ಬೆಳೆದ್ರು ಅಥವಾ ಹೇಗೆ ಯಾವ್ಯಾವ ಹುದ್ದೆಗಳನ್ನ ಅವರು ಅಲಂಕರಿಸಿದ್ರು ಅನ್ನುವಂಥ ವಿಚಾರ ಒಂದು ಪ್ಯಾರದಲ್ಲಿದೆ. ಕೊನೆಯದಾಗಿ ಇವರ ವೇಷಭೂಷಣಗಳು ಒಂದು ಪ್ಯಾರದಲ್ಲಿದೆ. ಎಷ್ಟು ಜತನದಿಂದ ಅವರ ವೇಷಭೂಷಣಗಳನ್ನ ಅವರು ಕಾಪಾಡ್ಕೊಂಡು ಬರ್ತಾ ಇದ್ರು, ಎಷ್ಟು ವ್ಯಕ್ತಿತ್ವ ಇತ್ತು ಅವರಿಗೆ ಅಂತ. ಮತ್ತೆ ಸಾಹಿತ್ಯಿಕವಾಗಿ ಇವರು ಏನೇನು ಕೊಡುಗೆ ಕೊಟ್ರು ಅನ್ನೋದು ಒಂದು ಪ್ಯಾರದಲ್ಲಿದೆ. ಇಷ್ಟು ವಿಷಯಗಳು ನಾವು ಈ ಪಾಠದಲ್ಲಿ ಗಮನಿಸಬೇಕಾಗಿರೋದು. ನೋಡಿ, ಒಂದೊಂದು ಪ್ಯಾರ 2 ಪ್ಯಾರನು ಸಹಿತ ಮುಖ್ಯವಾಗಿರುವಂತಹ ಅಂಶಗಳನ್ನ ನಮಗೆ ಗಮನಕ್ಕೆ ತರ್ತಾ ಇದ್ದಾವೆ. ಇಲ್ಲಿ ರಾಧಾಕೃಷ್ಣನ್ ಅವರ ಒಂದು ಧ್ಯಾನ ಚಿತ್ತವಾಗಿರುವಂತ ವಿಶೇಷವಾದಂತ ಒಂದು ಚಿತ್ರವನ್ನ ನೋಡ್ಬೋದು. ಅವರ ವೇಷಭೂಷಣನು ಹಾಗೆ, ಅವರ ಪೇಟ ಇರ್ಬೋದು, ಅವರ ಜುಬ್ಬ ಇರ್ಬೋದು, ಅವ್ರ ಕಚ್ಚೆ ಪಂಜೆ ಇರ್ಬೋದು, ಅವರ ಕನ್ನಡಕ, ಇದೆಲ್ಲ ಬಹಳ ವಿಶೇಷವಾಗಿ ಅವರ ಚಿತ್ರಣವನ್ನು ನೋಡಬಹುದು. ಮತ್ತೊಂದು, ನೆಹರೂರವರ ಜೊತೆಯಲ್ಲಿ ಇದ್ದಂತ ಅಪರೂಪದ ಮತ್ತೊಂದು ಅವರ ಚಿತ್ರಣವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೊಂದು, ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಾಫರ್ ನಂತರ ಮಾನಸ ಗಂಗೋತ್ರಿಯ ಒಂದು ಚಿತ್ರವನ್ನ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರಾಧಾಕೃಷ್ಣ ಅವರು ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ರು. ಅದರ ನೆನಪಿಗಾಗಿ ನಾವು ಈ ಚಿತ್ರವನ್ನ ಕೊಟ್ಟಿದ್ದೀನಿ. ಮತ್ತೊಂದು ಅಂಶ ಅಂತಂದ್ರೆ, ಈ ಸಾರೋಟ್ ನಲ್ಲಿ ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಾಗ ರೈಲಿಗೆ ಅವ್ರು ಹೋಗ್ಬೇಕಾಗಿತ್ತು. ಹಂಗ ಸಾರೋಟ್ ಅಂದ್ರೆ ಹೇಗಿರುತ್ತೆ, ಅಲ್ಲಿ ಕುದುರೆಗಳ ಬದಲಿ ಅವರ ಶಿಷ್ಯರೇ ಕುದುರೆಗಳನ್ನು ಬಿಚ್ಚಿ ಶಿಷ್ಯರೇ ಗಾಡಿಯನ್ನು ಎಳಿತಿದ್ದಾರೆ. 4 ಗಾಲಿಯ ಒಂದು ರಥ, ಅದರ ಮಧ್ಯದಲ್ಲಿ ಅವರನ್ನು ಕೂರಿಸಿ ಆ ರೈಲ್ವೆ ಸ್ಟೇಷನ್ವರೆಗೂ, ಆ ಕಾಲೇಜಿನಿಂದ ರೈಲ್ವೆ ಸ್ಟೇಷನ್ವರೆಗೂ ಅವರನ್ನ ಜಯಘೋಷದೊಂದಿಗೆ ಕರೆದೊಯ್ಯುವಂತ ಅಪರೂಪದ ಒಂದು ಚಿತ್ರವನ್ನ ನಾವಿಲ್ಲಿ ನೋಡಬಹುದು. ಇಷ್ಟು ಮುಖ್ಯವಾಗಿರುವಂತಹ ಕೆಲವು ಚಿತ್ರಗಳನ್ನ ನಿಮಗೆ ಪರಿಚಯಿಸಿದ್ದೀನಿ. ಸರಿ, ಈಗ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರು ಆದರ್ಶನೇ ಅಲ್ವಾ. ಅಂದ್ರೆ ಆದರ್ಶ ಅಂದ್ರೆ ವಿಶೇಷವಾದದ್ದು, ನಾವು ಮುಟ್ಟಕ್ಕೆ ಆಗದೆ ಇರುವಂತ ಅತ್ಯುನ್ನತವಾದಂತ ವ್ಯಕ್ತಿತ್ವ ಅಂತ. ಆದರ್ಶವಾದಂತ ಶಿಕ್ಷಕರು ಸರ್ವಪಲ್ಲಿ ರಾಧಾಕೃಷ್ಣನ್. ಪಾಠದ ಮುಖ್ಯವಾಗಿರುವಂತ ಅರ್ಥಗ್ರಹಿಕೆಯ ಮೊದಲನೇ ಅಂಶ ಮಾಸ್ಕೋದಲ್ಲಿ ಬೀಳ್ಕೊಡುಗೆ ಅಂತ. ಅಂದ್ರೆ ಇಲ್ಲಿ ಸ್ಟಾಲಿನ್ ಅವ್ರಿಗೂ ಮತ್ತೆ ರಾಧಾಕೃಷ್ಣನ್ ಅವ್ರಿಗೂ ಇರುವಂತ ಸ್ನೇಹವನ್ನ ಒಳಗೊಂಡಂತೆ ಬೀಳ್ಕೊಡುಗೆ ಹೇಗಾಯ್ತು ಅನ್ನೋದು ಅಲ್ವಾ, ಬಹಳ ವಿಶೇಷ ಅಲ್ವಾ. ಹಾಗಿದ್ರೆ ಪಾಠ ಹೇಗೆ ಶುರು ಆಗುತ್ತೆ ಅಂದ್ರೆ, ಪಾಠ ಈ ಒಬ್ಬರ ಹೇಳಿಕೆಯಿಂದನೇ ಶುರು ಆಗುತ್ತೆ. ಉದಾಹರಣೆ ಚಿಹ್ನೆಯಲ್ಲಿ ಕೊಟ್ಟಿದ್ದಾರೆ. ಸ್ಟಾಲಿನ್ ಅವರು ಹೇಳಿರುವಂತ ಮಾತಿದು ಏನದು, ನೀವು ಒಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು, ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ಯಾರು ಹೇಳಿದ್ದಿದು? ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು
ಹೇಳ್ತೀವಿ ನಾವು ಅಲ್ವಾ. ಪ್ರಪಂಚದಲ್ಲಿ ಅತ್ಯಂತ ಕ್ರೂರಿ ಅಂತ ಕರೀತಾ ಇದ್ರು. ಉಕ್ಕಿನ ಪರದೆಯ ಹಿಂದಿನ ಮನುಷ್ಯ, ಯಾರ ನೋವನ್ನು ಕೇಳಿಸ್ಕೊಂಡೇ ಇರುವಂತ ವ್ಯಕ್ತಿ ಅಂತ ಕರೀತಾ ಇದ್ರು. ಯಾರಿಗೆ? ಸ್ಟಾಲಿನ್ ಅವರಿಗೆ. ಅವರಲ್ಲಿರುವಂತಹ ಈ ಕಠಿಣ ವ್ಯಕ್ತಿತ್ವದಲ್ಲೂ ಇರುವಂತಹ ಮೃದು ಹೃದಯವನ್ನ ಸ್ಪರ್ಶಿಸಿ ಅವರಲ್ಲಿರುವಂತ ಮೃದುತ್ವವನ್ನ, ಮಾನವೀಯತೆಯನ್ನ ಪ್ರಕಟಗೊಳಿಸಿದಂತಹ ಮಾಂತ್ರಿಕ ರಾಧಾಕೃಷ್ಣ ಅಲ್ವಾ. ಹಾಗಾಗಿ ಎಂತ ಮಾತು ಹೇಳ್ತಾರೆ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಅಲ್ವಾ. ಎಷ್ಟು ಚೆನ್ನಾಗೆ. ಆದ್ರೆ ಇನ್ನೂ ಒಂದು ಮಾತು ಹೇಳ್ತಾರೆ ಅವರು ಮೊದಲ ಭೇಟಿಯಲ್ಲೇ ಏನ್ ಹೇಳಿದ್ರು ಅಂತ ಹೇಳ್ತಾರೆ ಇಲ್ಲಿ. ಅಷ್ಟೇ ಅಲ್ಲ, ಮತ್ತೊಂದು ಮಾತು ಹೇಳ್ತಾರೆ, ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ತಮ್ಮನ್ನು ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ಎದೇ ಮಾತುಗಳು, ಒಳ್ಳೆ ಮಾತುಗಳು ಎಂಥ ವ್ಯಕ್ತಿಯನ್ನು ಸಹಿತ ಒಳ್ಳೆಯವನನ್ನಾಗಿಸುತ್ತದೆ ಅನ್ನೋದಕ್ಕೆ ಇದು ಬಹಳ ಉದಾಹರಣೆಯಾಗಿರುವಂತ ಒಂದು ಅಂಶ. ಹೇಳ್ತಾರೆ, ನಮ್ಮ ದೇಶದಲ್ಲೂ ಕಾಳ ಅಶೋಕ ಅಂತ ಹೇಳಿ ಅಶೋಕ ಚಕ್ರವರ್ತಿ ಅಶೋಕ ಇದ್ದ. ಅವನು ಕಳಿಂಗ ಯುದ್ಧವನ್ನ ಮಾಡಿದಾಗ ಲಕ್ಷಾಂತರ ಜನ ಸತ್ತೋದ್ರು, ಸಾಕಷ್ಟು ಸೈನ್ಯ ಹಾಳಾಯ್ತು, ಸಾಕಷ್ಟು ಜನರಿಗೆ ನೋವಾಯ್ತು. ಅದನ್ನ ನೋಡಿ ಇಷ್ಟು ಜನರನ್ನ ಕೊಂದು ನಾನು ಈ ಕಳಿಂಗ ರಾಜ್ಯವನ್ನ ಗೆದ್ದುಬಿಟ್ಟೆ ಅಂತ ಅಹಂಕಾರವನ್ನ, ದರ್ಪವನ್ನು ವ್ಯಕ್ತಪಡಿಸ್ತಾ ಇರೋ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ಬಂದಂತ ಬುದ್ಧ ಅವನಿಗೆ ಕಣ್ ತೆರೆಸ್ತಾನೆ. ಅಲ್ಲಿಂದ ಬುದ್ಧ ಮಾತನ್ನ ಕೇಳಿದಂತ ಅಶೋಕ ಅಲ್ಲಿಂದ ಖಡ್ಗದವನ್ನ ಅಥವಾ ಹಿಂಸೆಯನ್ನ ತ್ಯಜಿಸಿದಂತನು ಪ್ರಿಯದರ್ಶಿನಿ ಅಶೋಕ ಆಗ್ತಾನೆ. ಪ್ರಿಯದರ್ಶಿನಿ ಅಶೋಕನಾಗ್ತಾನೆ. ಇಡೀ ಪ್ರಪಂಚದಲ್ಲೇ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನನ್ನು ತನ್ನ ಮಕ್ಕಳನ್ನು ಅಳವಡಿಸ್ತಾನೆ, ಅದಕ್ಕಾಗಿ ಮೀಸಲಿಡ್ತಾನೆ. ಹಾಗಾಗಿ ಶ್ರೇಷ್ಠ ಚಕ್ರವರ್ತಿಯಾಗಿ ರೂಪುಗೊಳ್ತಾನೆ ಅಶೋಕ. ಹೇಗೆ? ಒಂದು ಯುದ್ಧದ ನಂತರ. ಹಾಗೇನೆ ನೀವು ಸಹಿತ ಈಗ ಅನಿವಾರ್ಯ ಸಂದಿಗ್ಧ ಸ್ಥಿತಿಯಲ್ಲಿದ್ದೀರಿ. ಅವಾಗ ಎರಡನೇ ಮಹಾಯುದ್ಧದ ದೊಡ್ಡ ಭೀಕರವಾದಂತ ಪರಿಣಾಮ ಆಗ್ತಾ ಇತ್ತು. ನೀವು ಮುಂದೆ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಗುರುತಿಸ್ತೀರಿ ಅಂತ ಪ್ರಖ್ಯಾತಿ ಆಗ್ತೀರಿ ಅನ್ನುವಂತ ಮಾತನ್ನು ಹೇಳ್ತಾರಲ್ಲ, ಇದು ಸ್ಟಾಲಿನ್ ಅವರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಹಾಗಾಗಿ ರಾಧಾಕೃಷ್ಣನ್ ಮೇಲೆ ಅತೀವವಾದಂತ ಸ್ನೇಹವನ್ನ, ಪ್ರೀತಿಯನ್ನ ಹೊಂದ್ತಾರೆ. ಇದನ್ನ ನೆನಪು ಮಾಡ್ಕೊಂತಾರೆ. ಕೊನೆಗೆ ಹೇಳ್ತಾರೆ, ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಪ್ರತಿ ಧರ್ಮವಾದ ಶ್ರೇಷ್ಠ ಗುಣಗಳನ್ನು ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವು ಉಂಟಾಗುತ್ತದೆ. ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾದ್ರು. ನೋಡಿ, ಅವರು ವಿದ್ವತ್ತಪ ಅಂತಂದ ಕರೀತಾರೆ. ಇದು ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಸಹಿತ ಅರ್ಥ ಮಾಡ್ಕೋಬೇಕಾಗಿರುವಂತ ಬಹಳ ಮುಖ್ಯವಾಗಿರುವಂತ ಅಂಶ. ಹೆಂಗೆ ಅಂದ್ರೆ, ಸುಮ್ಮನೆ ಧ್ಯಾನ ಮಾಡ್ಕೊಂತ ತಪಸ್ ಕೂರೋದು ಒಂದಾದ್ರೆ, ವಿದ್ವತ್ತಪ ವಿದ್ಯೆಯನ್ನ ಗ್ರಹಿಸುವಂತ ಓದುವುದೇ ಒಂದು ತಪಸ್ಸು. ಒಂದು ಉದಾಹರಣೆ ಹೇಳ್ತಾರೆ, ಯಾರ್ದು ಅಂಬೇಡ್ಕರ್ ಅವರ ಒಂದು ಜೀವನದ ಒಂದು ಘಟನೆಯಲ್ಲಿ ಅಲ್ವಾ. ಅಂಬೇಡ್ಕರ್ ಅವರು ಓದ್ತಾ ಕುತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಭೂಕಂಪ ಆಗ್ಬಿಡುತ್ತೆ. ಭೂಕಂಪ ಆದಾಗ ಕೊಠಡಿಯಿಂದ, ಮನೆಯಿಂದ ಎಲ್ಲರೂ ಹೊರ ಬಂದು ಕೂಗ್ತಾ ಇರ್ತಾರೆ, ಯಾರು ಒಳಗಿರೋದ್ ಬೇಡ, ಎಲ್ಲ ಹೊರ ಬಂದ್ಬಿಡಿ, ಮನೆಗಳು ಬಿದ್ದು ಹೋಗ್ಬಿಡ್ಬೋದು, ಆ ಅವಶೇಷಗಳಲ್ಲಿ ನೀವು ಸಿಕ್ಕೊಂಡು ಸತ್ತೋಗ್ಬಿಡ್ತೀರಿ ಅಂತ. ಆದ್ರೆ ಅದು ಯಾವುದರ ಅಲ್ಲಿ ಅವ್ರ ಪಕ್ಕದಲ್ಲೇ ಮಲಗಿರುವಂತ ಆ ಅಂಬೇಡ್ಕರ್ ಅವರ ತಂದೆನೂ ಸಹಿತ ಎದ್ದು ಹೊರ ಹೋಗ್ತಾರೆ. ಕೊನೆಗೆ ಯೋಚಿಸ್ತಾರೆ, ಮಗ ಬರ್ಲೇ ಇಲ್ಲಲ್ಲ ಅಂತ. ಒಳ ಬಂದು ನೋಡಿದ್ರೆ ಅವನು ಹೆಂಗೆ ತಪಸ್ನಲ್ಲಿ ಕುಂತಿದ್ದ ಅಂದ್ರೆ, ಓದ್ತಾ ಮೈ ಮರೆತು ಬಿಟ್ಟಿದ್ದಾನೆ, ಬಾಹ್ಯ ಪ್ರಪಂಚನೇ ಮರೆತು ಬಿಟ್ಟಿದ್ದಾನೆ. ಇದು ನಿಜವಾದ ತಪಸ್ಸು. ಅಧ್ಯಯನದಲ್ಲಿ ಹಂಗೆ ತಲ್ಲೀನಾಗ್ಬಿಟ್ಟಿದ್ದ. ಕೊನೆಗೆ ಅವನಿಗೆ ಅಲ್ಲಾಡಿಸಿ ಎಬಿಸಿ ಹೊರ ಕರ್ಕೊಂಬರ್ತಾರೆ ಅವರು. ಅಂದ್ರೆ ಇವರು ಸಹಿತ ಒಬ್ಬ ವಿದ್ವತ್ ತಪಸ್ಸನ್ನ ಮಾಡದಂತ ವ್ಯಕ್ತಿ ಯಾರು? ಅಂಬೇಡ್ಕರ್. ಅದೇ ತರದ ವ್ಯಕ್ತಿತ್ವ ಯಾರ್ದು? ರಾಧಾಕೃಷ್ಣನ್ ಅವ್ರದ್ದು. ಹಾಗಾಗಿ ಅದರ ತಪಸ್ಸಿನ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾಗ್ತಾರೆ ರಾಧಾಕೃಷ್ಣನ್. ಅವ್ರಂದ್ರೆ ಅವ್ರ ಪ್ರಭಾವದಿಂದ ಏನಾರು ಪರಿವರ್ತನೆ ಆಗ್ತಿತ್ತು. ಪರಿವರ್ತನೆಯ ಪ್ರಭಾವಿ ವ್ಯಕ್ತಿಯಾಗಿ ನಿಲ್ತಾರೆ ರಾಧಾಕೃಷ್ಣನ್.
ಹಾಗಾಗಿ ರಾಧಾಕೃಷ್ಣನ್ ಅವರು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗೋದಕ್ಕೆ ಅವರ ಅಧ್ಯಯನಶೀಲತೆ ಮುಖ್ಯ ಅನ್ನೋದು ಈ ಪ್ಯಾರದಲ್ಲಿ ಗಮನಿಸ್ತೀವಿ. ಮತ್ತೆ ಪ್ರಭಾವಿ ವ್ಯಕ್ತಿ ಆಗಿದ್ರು ಅನ್ನೋದು, ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿ ಆಗಿದ್ರು ಅನ್ನೋದಕ್ಕೆ ಸ್ಟಾಲಿನ್ ನಲ್ಲಿರುವಂತ ಮಾನವೀಯತೆಯನ್ನ ಪ್ರಕಟಗೊಳಿಸುವಂತ ಪ್ರಭಾವನೂ ಸಹಿತ ರಾಧಾಕೃಷ್ಣನಲ್ಲಿ ಇತ್ತು ಅನ್ನೋದು ಈ ಪ್ಯಾರದಲ್ಲಿ ನಾವು ಗಮನಿಸ್ತೀವಿ. ಹಾಗಾಗಿ ಈ ಪ್ಯಾರ ಬಹಳ ಬಹಳ ಮುಖ್ಯವಾಗಿರುವಂತ ಎಲ್ಲಾ ವ್ಯಕ್ತಿಗಳನ್ನು ಸಹಿತ ಒಳ್ಳೆಯ ಭಾವದಲ್ಲಿ ನೋಡಿ ಪ್ರೀತಿಯಿಂದ ಮಾತನಾಡಿಸಿ ಅವರಲ್ಲಿ ಒಳ್ಳೆದನ್ನ ಅರಳಿಸೋದಕ್ಕೆ ಪ್ರಯತ್ನ ಮಾಡಿ ಅನ್ನೋದು ಈ ಪಾಠದ ಮುಖ್ಯವಾದಂತ ಈ ಪ್ಯಾರದ ಆಶಯ. ಓಕೆ, ಮತ್ತೊಂದು ಅಂಶವನ್ನ ಗಮನಿಸ್ತೀವಿ ನಾವಿಲ್ಲಿ, ರಾಧಾಕೃಷ್ಣ ಬಾಲ್ಯ ಮತ್ತು ಶಿಕ್ಷಣ ಅಂತ. ಹಾಗಿದ್ರೆ ಇವರು ಎಲ್ಲಿ ಹುಟ್ಟಿದ್ರು ಮತ್ತೆ ಇವರು ಎಲ್ಲಿ ಶಿಕ್ಷಣ ಪಡೆದ್ರು ಅನ್ನೋದು ನೋಡಿ. ಅಂತ ವ್ಯಕ್ತಿಯಾಗಿ ಅವ್ರು ಬೆಳಿಬೇಕಾದ್ರೆ ನಮ್ಮಿಂದ ಸಾಧ್ಯ ಇಲ್ಲಪ್ಪ, ಅವ್ರು ಏನೋ ಇರಬಹುದು, ಅವ್ರೇನು ದೊಡ್ಡರ ದೇವರೇ ಅಂತ ಅನ್ನೋ ಭಾವನೆ ಬಂದ್ಬಿಡುತ್ತೆ ಮಕ್ಕಳಲ್ಲಿ. ಅವರು ಸಹಿತ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಜನಿಸಿದಂತರು ಅಲ್ವಾ. ಅವರ ಅಸಾಮಾನ್ಯ ಕೆಲಸದಿಂದ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದ್ರು. ಹಾಗಾಗಿ ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಬೇಕಾಗತ್ತೆ. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶದ ಈಗಿನ ಸೀಮಾಂಧ್ರ ಏನ್ ಕರಿತೀವಿ ಅದರಲ್ಲಿ ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತ ಶಕ 1888 ಸೆಪ್ಟೆಂಬರ್ 5ರಂದು ಜನಿಸ್ತಾರೆ. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ, ಅವರ ಮುತ್ತಜ್ಜನೂ ವೀರಸ್ವಾಮಿ ಅಲ್ವಾ. ಆಂಧ್ರದ ಸರ್ವೇಪಲ್ಲಿಯಿಂದ ಈ ಏನ್ ಮುತ್ತಜ್ಜ ವೀರಸ್ವಾಮಿ ಇದ್ರು ಅವರು ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸ್ತಾರೆ. ಇವರ ಹೆಂಡತಿ ಶಿವಕಾಮು ಅಂತ. ಯಾರ ಹೆಂಡತಿ? ರಾಧಾಕೃಷ್ಣನ್ ಅವರ ಹೆಂಡತಿ ಶಿವಕಾಮು. ಇವರಿಗೆ ಪದ್ಮ ಅಂತಂದು ಸಹಿತ ಹೆಸರಿತ್ತು. ರಾಧಾಕೃಷ್ಣನ್ ಅವರು ಸಾಧನೆಯಲ್ಲಿ ವಿಶೇಷವಾದಂತ ಸಹಕಾರ ನೀಡ್ತಾರೆ. ಯಾರು? ಪದ್ಮ ಅಥವಾ ಶಿವಕಾಮು. ಯಾಕಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅನ್ನೋದಕ್ಕೆ ಇಲ್ಲಿ ಶಿವಕಾಮು ಅಥವಾ ಪದ್ಮರವನ್ನ ಸ್ಮರಿಸಬೇಕಾಗತ್ತೆ ನಾವು. ಓಕೆ, ಮತ್ತೊಂದು ಅಂಶ ಏನು ಅಂದ್ರೆ ವೀರಸ್ವಾಮಿ ಅವರಿಗೆ ತಮ್ಮ ಮಗ, ವೀರಸ್ವಾಮಿ ಏನಿದ್ರಲ್ಲ ಇವರ ರಾಧಾಕೃಷ್ಣ ಅವರ ತಂದೆ, ಅವ್ರ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ಯಾಕಂದ್ರೆ ತುಂಬಾ ಸಂಸ್ಕೃತ ಪ್ರಭಾವ ಇತ್ತು ಭಾರತದಲ್ಲಿ. ಹಾಗಾಗಿ ದೇಶಿ ಭಾಷೆಯಾಗಿದ್ದ ಸಂಸ್ಕೃತದಲ್ಲಿ ಕಲಿತು ಒಬ್ಬ ಒಳ್ಳೆಯ ವಿದ್ವಾಂಸನಾಗಬೇಕು ಅನ್ನುವಂತ ಅಪೇಕ್ಷೆ ಇತ್ತು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಯಾಕೆ ಅಂದ್ರೆ ಅವರು ತಿರುಪತಿಯಲ್ಲಿರುವಂತಹ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಇವರನ್ನ ವಿದ್ಯಾಭ್ಯಾಸಕ್ಕೆ ಸೇರಿಸಬೇಕಾಗುತ್ತೆ. ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಯಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮನ್ನಣೆ ಇತ್ತು, ಸಂಸ್ಕೃತಕ್ಕೆ ಅಲ್ಲ. ಹಾಗಾಗಿ ಅವರು ಅಲ್ಲಿಯ ಸಹಜವಾಗಿ ಇಂಗ್ಲಿಷ್ಗೆ ಮಾರು ಹೋಗ್ತಾರೆ, ಇಂಗ್ಲಿಷ್ ಅನ್ನು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿ ರಾಧಾಕೃಷ್ಣನ್ ವೆಲ್ಲೂರಿಗೆ ವಾಪಸ್ ಬರ್ತಾರೆ. ವೆಲ್ಲೂರಿನಲ್ಲಿ ವೋರ್ಸ್ ಕಾಲೇಜಿಗೆ ಸೇರ್ತಾರೆ. ಅಲ್ಲಿ BA ಪೂರ್ವದ 2 ವರ್ಷದ ಕಲಾ ಶಿಕ್ಷಣವನ್ನ ಕಲಾ ಪದವಿಗೆ ಸೇರ್ಕೊಂತಾರೆ. ಸರಿ, ಆ ನಂತರ ಅಲ್ಲಿ ಬಹಳ ಮುಖ್ಯವಾಗಿ ಇವರು ಗಮನಿಸ್ಬೇಕು, ಅವರು ಸಾಧಾರಣ ನಮ್ಮ ಮಕ್ಕಳಂತೆ ಸಾಧಾರಣ ವ್ಯಕ್ತಿ ಆಗಿದ್ದಂತರು. ಮಿಷನರಿ ಶಾಲೆ, ಅಲ್ಲೆಲ್ಲ ಮಿಷನರಿಗಳು, ಪಾದ್ರಿಗಳು ಬಹಳ ಶಿಸ್ತಿನ ಬದುಕನ್ನು ಅಳವಡಿಸ್ಕೊಂಡಂತರು, ಒಬ್ಬ ಗುರುಗಳಿದ್ದಂಗೆ. ಹಾಗಾಗಿ ಅವರ ಶಾಲೆ ಅಂದಾಗ ಅಲ್ಲಿ ಸಹಜವಾಗಿ ಶಿಸ್ತಿನ ತರಬೇತಿ ಇದ್ದೇ ಇರುತ್ತೆ. ಬಹಳ ಶಿಸ್ತು ಬಹಳ ಮುಖ್ಯ, ಅಕ್ಯುರೆಸಿ ಇರಬೇಕು. ಹಾಗಾಗಿ ಆ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನ ಕಡೆಗೆ ವಾಲಿತು. ಅವರು ಸಹಿತ ನಮ್ಮ ವಿದ್ಯಾರ್ಥಿಗಳಂತೆ ಸಾಮಾನ್ಯವಾಗಿದ್ದಂತರು ಒಂದು ಶಿಸ್ತಿನ ಅಳವಡಿಕೆಯಿಂದ ಅವರ ಅಧ್ಯಯನದ ಕಡೆಗೆ ಹೇಗೆ ವಾಲಿದ್ರು, ನಮ್ಮ ಮಕ್ಕಳನ್ನು ಹಾಗೆ ವಾಲಿಸಬಹುದು. ಅಥವಾ ನಮ್ಮ ವಿದ್ಯಾರ್ಥಿಗಳು ಸಹಿತ ಶಿಸ್ತಿನ ಅಧ್ಯಯನಕ್ಕೆ ವಾಲಬಹುದು. ಯಾವಾಗ ಅಂದ್ರೆ ಶಾಲೆಯಲ್ಲಿ, ಮನೆಯಲ್ಲಿ ಶಿಸ್ತಿದ್ದರೆ. ಶಿಸ್ತು ಅಂದ್ರೇನು? ಸಮಯಕ್ಕೆ ಸರಿಯಾಗಿ ಹೋಗುವಂಥದ್ದು. ಅಲ್ಲಿಯ ಏನು ಯೂನಿಫಾರ್ಮ್ ವ್ಯವಸ್ಥೆ ಇರ್ಬೋದು, ಅಲ್ವಾ ಹೋಮ್ವರ್ಕ್ ವ್ಯವಸ್ಥೆ ಇರ್ಬೋದು, ಅದನ್ನೆಲ್ಲವನ್ನು ಚಾಚು ತಪ್ಪದೆ ಅಳವಡಿಸ್ಕೊಂಡು ಪಾಲಿಸೋದು. ಮನೆಯಲ್ಲೂ ಸಹಿತ ಒಂದು ವೇಳಾಪಟ್ಟಿಯನ್ನು ಹಾಕೊಂಡು ವೇಳಾಪಟ್ಟಿಯಂತೆ ಅಧ್ಯಯನಕ್ಕೆ ತೊಡಗೋದು. ಯಾವುದೇ ಕಾರಣಕ್ಕೂ ಹೇಳಿದ ಕೆಲಸವನ್ನ ತಪ್ಪದೆ ಅಚ್ಚುಕಟ್ಟಾಗಿ ನಿರ್ವಹಿಸೋದು. ಇದು ಶಿಸ್ತನ್ನ ತೋರಿಸುತ್ತೆ. ಈ ಶಿಸ್ತು ಏನ್ ಮಾಡ್ತು ಅಂದ್ರೆ ವಿಷಯದ ಗ್ರಹಣ ಶಕ್ತಿ ಚುರುಕ ಮಾಡುತ್ತದೆ. ಯಾವಾಗ ಒಂದು ಶಿಸ್ತಿಗೆ ಒಳಪಟ್ಟು ಆ ಸಮಯದಲ್ಲಿ ಆ ವಿಷಯ ತೆಗಿಲೇಬೇಕು, ಆ ಪುಸ್ತಕ ತೆಗಿಲೇಬೇಕು, ಓದ್ಲೇಬೇಕು ಅಂದಾಗ ರಿಪೀಟ್ ಆಗ್ತಾ 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 ಗ್ರಹಿಸೋದು ಜಾಸ್ತಿ ಆಗುತ್ತೆ, ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ ಅಲ್ವಾ. ಇದು ನಮ್ಮ ವಿದ್ಯಾರ್ಥಿಗಳು ಅಳವಡಿಸ್ಕೋಬೇಕಾಗಿರೋ ಮುಖ್ಯವಾಗಿರುವಂತ ಒಂದು ಮೌಲ್ಯ. ಸರಿ, ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯ್ತು. ಹಂಗ ವಿದ್ಯಾರ್ಥಿ ಜೀವನ ಅಂದ್ರೆ ಏನು? ವಿದ್ಯೆಯನ್ನು ಅರ್ಥಿಸುವ ಸಮಯ ಅದು ಅಲ್ವಾ. ವಿದ್ಯೆ ಅಂದ್ರೆ ಜ್ಞಾನ ಅಥವಾ ವಿದ್ಯೆ, ಶಿಕ್ಷಣವನ್ನ ಅರ್ಥಿಸೋದು, ಗಳಿಸೋದು. ಆ ಗಳಿಸೋದೇ ವಿದ್ಯಾರ್ಥಿ.
ಹಾಗಾಗಿ ಅದರ ಅರಿವು ಅವರಿಗಾಯ್ತು. ಅಲ್ಲಿಂದ ಇವರು ಚೆನ್ನಾಗಿ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರು. ಸರಿ, ಶಿಸ್ತು ಗಾಂಭೀರ್ಯಗಳನ್ನೇ ಅಧ್ಯಯನಶೀಲರಾಗತೊಡಗಿದರು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ BA ಪದವಿಗೆ ಸೇರಿದ್ದರಲ್ಲದೆ ಮದ್ರಾಸಿನ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ನೋಡಿ, ಯಾವಾಗ ಶಿಸ್ತಿನಿಂದ ಅಧ್ಯಯನ ಶುರು ಮಾಡಿದ್ರು ಅವರಿಗೆ ಒಂದು ಅಲ್ಲಿಯ ಉತ್ತಮವಂತ ಫಲಿತಾಂಶ ತಗೊಂಡು ಉತ್ತೀರ್ಣರಾದರು ಕಲಾ ಪೂರ್ವ 2 ವರ್ಷದ ಶಿಕ್ಷಣಕ್ಕೆ. ಅದಾನಂತರ ಇವರು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ ಅಥವಾ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಸೇರ್ಕೊಂಡು ಅಲ್ಲಿ ಇವರು BA ಪದವಿಯನ್ನ ಪಡ್ಕೊಂತಾರೆ. ಇದು ಅಷ್ಟೇ ಅಲ್ಲ, ತತ್ವಶಾಸ್ತ್ರವನ್ನ ಮೇಜರ್ ಸಬ್ಜೆಕ್ಟ್ ಆಗಿ ಮುಖ್ಯ ವಿಷಯವಾಗಿ ತಗೊಂಡು ಅದರ ಪ್ರಥಮ ಸ್ಥಾನದಲ್ಲಿ ಇವರು ಉತ್ತೀರ್ಣರಾಗ್ತಾರೆ. ಯಾವುದೇ ಆಗ್ಲಿ ಸತತವಾಗಿ ಅಧ್ಯಯನ ಮಾಡಿದ್ರೆ ಖಂಡಿತವಾಗೂ ಉತ್ತಮ ಫಲಿತಾಂಶ ತಗೋಬಹುದು ಅನ್ನೋದಕ್ಕೆ ಇದು ಬಹಳ ಮುಖ್ಯವಾಗಿರುವಂತ ಒಂದು ಉದಾಹರಣೆ ಆಗುತ್ತೆ. ನೆಕ್ಸ್ಟ್, ಮನೆಯ ಜವಾಬ್ದಾರಿ ಇವ್ರ ಮೇಲೆ ಹೊರ್ತಾರೆ. ಹೊತ್ತು ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠವನ್ನು ಹೇಳಿ ಹಣ ಗಳಿಸುತ್ತಿದ್ದರು. ಹಣದ ಸಮಸ್ಯೆ ಬಹಳ ಇತ್ತು, ಅವ ಮನೆಯ ಜವಾಬ್ದಾರಿ ನಿರ್ವಹಿಸಬೇಕಾಯ್ತು. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಟ್ಯೂಷನ್ ಶುರು ಮಾಡ್ತಾರೆ. ಕಿರಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡುದು, ಆ ಹಣದಲ್ಲಿ ಇವರು ತಮ್ಮ ಖರ್ಚು ಮತ್ತೆ ಮನೆಯ ಖರ್ಚಿಗೂ ಸಹಿತ ಅದನ್ನ ಬಳಸ್ಕೊಂಡು ಇವರು ಗಳಿಕೆಯ ಜೊತೆಯಲ್ಲಿ ಶಿಕ್ಷಣವನ್ನ ಪಡೆಯೋದಕ್ಕೆ ಶುರು ಮಾಡ್ತಾರೆ. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂಬುದು ಭಾವಿಸಲೇ ಇಲ್ಲ. ಅಯ್ಯೋ ದುಡ್ಡಿರ್ಲಿಲ್ಲ, ಬಡತನ, ಹಂಗ ಓದ್ಲಿಲ್ಲ ಅನ್ನೋರೇ ತುಂಬಾ ಜನ. ಆದ್ರೆ ಇವ್ರಿಗೆ ಹಂಗ ಅನಿಸ್ಲೇ ಇಲ್ಲ, ಯಾಕಂದ್ರೆ ತಾವೇ ಗಳಿಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಬಡತನದ ಬೇಗೆಯಲ್ಲೇ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ BA ಪದವಿಯನ್ನು ಸಹಿತ ಪಡ್ಕೊಂಡ್ರು. ಇದು ಅವರ ಹುಟ್ಟು ಅಥವಾ ಅವರ ಬಾಲ್ಯದ ಶಿಕ್ಷಣ ಮತ್ತೆ BA ಪದವಿಯವರೆಗೂ ಪಡೆದಂತ ಉನ್ನತ ಶಿಕ್ಷಣ ತನಕ ನಾವಿಲ್ಲಿ ಗಮನಿಸಿದ್ವಿ. ಇದಾದ ನಂತರ ಅವರಿಗೆ ಅವರ ವೃತ್ತಿಗೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅಧ್ಯಾಪಕರಾಗಿ ರಾಧಾಕೃಷ್ಣನ್ ಹೇಗೆ ಸೇವೆ ಮಾಡಿದ್ರು ಅನ್ನೋದಕ್ಕೆ ಇವರು ಪ್ರಾರಂಭ ಮಾಡಿದ್ರು. ರಾಧಾಕೃಷ್ಣನ್ ಅವರು ಶಿಕ್ಷಣ ಇಲಾಖೆಯ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸ್ನಲ್ಲಿ, ಈಗಿನ ಚೆನ್ನೈ, ಮೊದಲ ಸೇವೆ ಆರಂಭಿಸ್ತಾರೆ. ಇದನ್ನು ಕೇಳ್ತಾರೆ, ರಾಧಾಕೃಷ್ಣನ್ ಅವರು ಪ್ರಾರಂಭಿಸಿದ ಮೊದಲ ಸೇವೆ ಯಾವುದು? ಶಿಕ್ಷಣ ಇಲಾಖೆಯ ಉಪ ಸಹಾಯಕ ಇನ್ಸ್ಪೆಕ್ಟರ್, ಸ್ಕೂಲ್ ಇನ್ಸ್ಪೆಕ್ಟರ್ ತರ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಇವರು ಪ್ರಾರಂಭ ಮಾಡ್ತಾರೆ. ಆನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಇವರು ಪ್ರಾಧ್ಯಾಪಕರಾಗ್ತಾರೆ. ಹಾಗೇನೆ ಸೈಯದ್ ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್, ಅಲ್ಲಿ D.Ed ಮತ್ತೆ B.Ed ಕಾಲೇಜು, ಆ ಕಾಲೇಜ್ನಲ್ಲೂ ಸಹಿತ ಇವರು ಲೆಕ್ಚರ್ ಆಗಿ ಕೆಲಸ ಮಾಡ್ತಾರೆ. ಆಂಧ್ರದ ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಪದವಿ ಕಾಲೇಜ್ನಲ್ಲೂ ಸಹಿತ ಪದವಿ ಕಲಾ ಕಾಲೇಜ್ನಲ್ಲೂ ಸಹಿತ ಇವರು ಸೇವೆ ಸಲ್ಲಿಸ್ತಾರೆ. ಈ ಅವಧಿಯಲ್ಲಿ ಇವರು ಸಂಸ್ಕೃತವನ್ನ ಪಂಡಿತರಿಂದ ಕಲಿತರು. ಅವ್ರ ಅಪ್ಪಾಜಿದೇನು ಆಸೆ ಇತ್ತು ಆ ಪ್ರಕಾರ ಸಂಸ್ಕೃತ ಪಂಡಿತರ ಹತ್ರ ಸಂಸ್ಕೃತ ಭಾಷೆಯನ್ನ ಅದರಲ್ಲಿ ಆಳವಾದ ಅಧ್ಯಯನವನ್ನ ಮಾಡ್ತಾರೆ. ಕಲಿತರಲ್ಲದೆ ಗಾಂಧೀಜಿ ಅವರನ್ನು ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟವನ್ನು ಬೆಂಬಲಿಸಿ ಲೇಖನಗಳನ್ನು ಬರೆಯತೊಡಗಿದರು. ಗಾಂಧೀಜಿ ಅವರನ್ನು ಭೇಟಿ ಮಾಡ್ತಾರೆ. ಅವಾಗ ಬಹಳ ಬಿರುಸಿನಿಂದ ಸ್ವಾತಂತ್ರ್ಯದ ಚಳುವಳಿ ನಡೀತಾ ಇತ್ತು ಗಾಂಧೀಜಿಯವರ ನೇತೃತ್ವದಲ್ಲಿ. ಹಾಗಾಗಿ ಆ ಹೋರಾಟಕ್ಕೆ ಬೆಂಬಲ ಕೊಡುವಂತಹ ಕೆಲವು ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಸರಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಇವರಿಗೆ ನೇಮಕವಾಗುತ್ತೆ. ಅಷ್ಟೇ ಅಲ್ಲ, ಹಾಗೂ ಕೋಲ್ಕತ್ತಾದಲ್ಲಿ, ಈಗಿನ ಹಿಂದಿನ ಕಲ್ಕತ್ತಾ ಏನ್ ಕರಿತೀವಿ, ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯ. ಇಲ್ಲಿಂದ ಅವರಿಗೆ ಉಪ ಪ್ರಾಧ್ಯಾಪಕರಾಗಿದ್ರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರಕ್ಕೆ. ಇಲ್ಲಿಂದ ಅವರಿಗೆ ಪ್ರಮೋಷನ್ ಆಗ್ಬಿಟ್ಟು ಬಡ್ತಿ ಕೊಟ್ಬಿಟ್ಟು ಅಲ್ಲಿಗೆ ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಇವರನ್ನ ವರ್ಗಾಯಿಸ್ತಾರೆ. ಅಲ್ಲಿಗೆ ಪ್ರಾಧ್ಯಾಪಕರಾಗಿ ಹೋಗುವಾಗ ಕೊಟ್ಟಂತ ಬೀಳ್ಕೊಡುಗೆ ಬಹಳ ವಿಶೇಷ. ಅದು ಮುಂದಿನ ಪ್ಯಾರಗಳಲ್ಲಿ ಅದನ್ನು ಗಮನಿಸ್ತೀವಿ. ಅಲ್ಲಿ ಕೋಲ್ಕತ್ತಾಕ್ಕೆ ಹೋದ ನಂತರನು ಅಲ್ಲೂ ಸಹಿತ ಬಹಳ ಉತ್ತಮವಾದಂತಹ ಇವರ ಸೇವೆಯನ್ನ ಸ್ಮರಿಸ್ತಾರೆ. ಇಲ್ಲಿ ಅಷ್ಟೇ ಅಲ್ಲ, ಬಹಳ ಅವಿಸ್ಮರಣೀಯವಾದಂತಹ ಸೇವೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಇವರು ಇದಲ್ಲದೆ ಆಂಧ್ರದಲ್ಲಿ, ದೆಹಲಿಯಲ್ಲಿ, ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯಾಗಿ ಅಲ್ಲಿ ಬನಾರಸ್ ಮತ್ತೆ ದೆಹಲಿ, ಆಂಧ್ರದಲ್ಲಿ ಕುಲಪತಿಯಾಗಿ, ಆನಂತರ ಇವರು ಪುರೋಭಿವೃದ್ಧಿಗೆ ಶ್ರಮಿಸಿದರು. ಅಷ್ಟೇ ಅಲ್ಲ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಅಲ್ಲಿಗೆ ಇವರನ್ನ ಕರೆಸ್ತಾ ಇದ್ರು. ತತ್ವಶಾಸ್ತ್ರದ ತರಗತಿಗಳನ್ನ ಮಾಡೋದಕ್ಕೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಕರೆಸ್ತಾ ಇದ್ರು. ಅಲ್ಲಿಗೆ ಹೋಗಿ ಕಾರ್ಯನಿರ್ವಹಿಸಿದರೆ ಇಲ್ಲಿ ಕೆಲವು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಅಷ್ಟೇ ಅಲ್ಲ ಕುಲಪತಿಗಳಾಗಿಯೂ ಸಹಿತ ಕೆಲಸ ಮಾಡಿದ್ದಾರೆ. ಹಾಗೆ ನೋಡಿ, ಒಬ್ಬ ಶಿಕ್ಷಣ ಇಲಾಖೆ ಇನ್ಸ್ಪೆಕ್ಟರ್ ಆಗಿ ಸೇರ್ಕೊಂಡಂತರು ಇವರು ಕುಲಪತಿಯ ಮಟ್ಟಕ್ಕೆ ಏರಿದ್ದಷ್ಟೇ ಅಲ್ಲದೆ
ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದವರೆಗೂ ಹೋಗ್ಬಿಟ್ಟು ಅಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಎಂತ ಅಧ್ಯಯನಶೀಲತೆ, ಎಂತ ಪ್ರತಿಭೆ ಇವರಲ್ಲಿತ್ತು ಅಂತ ಗಮನಿಸಬಹುದು. ಇವರಲ್ಲಿ ಏನನ್ನು ಗಮನಿಸಬೇಕು, ಹೇಗಿತ್ತು ಇವ್ರ ಪಾಠ ಅನ್ನೋದಕ್ಕೆ ಇಲ್ಲಿ ಒಂದು ಸಣ್ಣ ಪ್ಯಾರದಲ್ಲಿ ಕೊಡ್ತಾರೆ. ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ ಹೇಗಿತ್ತಪ್ಪ ಅಂದ್ರೆ ಬಹಳ ಅಟ್ರಾಕ್ಟಿವ್ ಆಗಿ ಪಾಠ ಮಾಡ್ತಾ ಇದ್ರು. ಆ ಶೈಲಿನೇ ಬಹಳ ಆಕರ್ಷಣೆ ಆಗ್ತಾ ಇತ್ತು ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅಷ್ಟೇ ಅಲ್ಲ, ನಿರರ್ಗಳತೆ. ಏನು ಒಂದು ವಿಷಯವನ್ನ, ಈಗ ತತ್ವಶಾಸ್ತ್ರದ ವಿಷಯಗಳನ್ನ ಪಾಠ ಮಾಡ್ತಾ ಇದ್ರೆ ನಿರರ್ಗಳವಾಗಿ ಪಾಠ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ವಿಷಯದ ಮೇಲಿನ ಪ್ರಭುತ್ವ ಹೇಗಿತ್ತು, ಯಾವುದೇ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಅನ್ನ ಬಹಳ ಚೆನ್ನಾಗಿ ಮನನ ಮಾಡ್ಕೊಂಡಿದ್ರು, ಪ್ರಭುತ್ವ ಇತ್ತು. ಇವು ವಿದ್ಯಾರ್ಥಿಗಳನ್ನ ಬಹುಬೇಗ ಆಕರ್ಷಿಸಿತು. ಅಷ್ಟೇ ಅಲ್ಲ, ಇನ್ನೊಂದು ಏನು ವಿಶೇಷ ಅಂದ್ರೆ ಅವರು ತಮ್ಮ ಪ್ರಾಧ್ಯಾಪಕತ್ವವನ್ನ ಯಾವಾಗಲೆಂದರೆ ಆವಾಗ ಕಲಿಸಿ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಬಹಳ ಡಿಸಿಪ್ಲಿನ್, ನಾನು ಲೆಕ್ಚರು, ನಾವು ಕುಲಪತಿ ಅಂತ ಹಿಂಗೆ ಇರ್ತಿರ್ಲಿಲ್ಲ. ಸನ್ನಿವೇಶಕ್ಕೆ ತಕ್ಕಂತೆ ಅವರು ಹಾಸ್ಯದಲ್ಲಿಯೂ ಸಹಿತ ಬಹಳಷ್ಟು ತೊಡಗ್ತಾ ಇದ್ರು, ಬಹಳ ಎಂಜಾಯ್ ಮಾಡ್ತಾ ಇದ್ರು. ಹಾಸ್ಯದ ಚಟಾಕಿಗಳನ್ನು ಹಾರಿಸಿ ಬಹಳ ಖುಷಿ ಪಡ್ತಾ ಇದ್ರು. ಹಿಂಗೆ ಇರಬೇಕು ಅಂತ ಏನೋ ಅವರಲ್ಲಿ ಇರಲಿಲ್ಲ. ಇಷ್ಟು ಸರಳ ಮತ್ತೆ ಎಲ್ಲರಲ್ಲೂ ಬೆರೆಯುವಂತ ವ್ಯಕ್ತಿತ್ವ ಆಗಿತ್ತು. ಇದರಿಂದ ಶಿಕ್ಷಕನೊಬ್ಬನ ಗೌರವ ಹೇಗೆ ಜಾಸ್ತಿ ಆಗುತ್ತೆ ಅಂದ್ರೆ ಬೋಧನೆಯಿಂದಲೇ ವೃದ್ಧಿಸುತ್ತದೆ. ಅದಕ್ಕೂ ಎಕ್ಸಾಂಪಲ್ ಯಾರು? ರಾಧಾಕೃಷ್ಣನ್. ಅವ್ರು ಎಷ್ಟು ಎಫೆಕ್ಟಿವ್ ಆಗಿ ಪಾಠ ಮಾಡ್ತಾ ಇದ್ರು ಅಂದ್ರೆ ಎಲ್ಲರವರನ್ನು ಗೌರವಿಸ್ತಾ ಇದ್ರು. ಹಂಗಾರೆ ಒಬ್ಬ ಶಿಕ್ಷಕನ ಗೌರವ ಹೇಗೆ ಜಾಸ್ತಿ ಆಗುತ್ತೆ? ಈಗೆಲ್ಲ ನಾವು ಸಾಮಾನ್ಯವಾಗಿ ಗಮನಿಸ್ತೇವೆ, ಯಾರು ಅತಿ ನಮಸ್ಕಾರ ಹೊಡ್ಕೊಂತ ಓಡಾಡ್ತಾ ಅವ್ರು ಭಾರಿ ಪಾಪ್ಯುಲರ್ ಟೀಚರ್ ಅಂತ. ನೋ, ಅವ್ರು ಸುಮ್ಮನೆ ಪರಿಚಯಿಸ್ತಾರಷ್ಟೇ. ಪಾಪ್ಯುಲರ್ ಅಥವಾ ಎಕ್ಸ್ಟ್ರಾರ್ಡಿನರಿ ಆಗದೆ ಯಾವಾಗ ಅಂದ್ರೆ ಅವ್ನ ಟೀಚಿಂಗ್ ಎಫಿಸಿಯನ್ಸಿ ಅಲ್ವಾ, ಅವ್ರ ಪಾಠ ಮಾಡುವ ಕ್ರಮ ಮತ್ತೆ ಅವರಲ್ಲಿರುವಂತಹ ವಿಷಯದ ಪ್ರೌಢಿಮೆ ಅಲ್ವಾ, ಆ ಪಾಂಡಿತ್ಯ, ಇದು ಅವರನ್ನ ಉತ್ತಮ ಮಟ್ಟಕ್ಕೆ ಏರಿಸುತ್ತೆ. ಹಾಗಾಗಿ ನಾವು ಗಮನಿಸಬೇಕು, ಹೆಚ್ಚೆಚ್ಚು ವಿಷಯ ಜ್ಞಾನವನ್ನ ನಾವು ಸಂಗ್ರಹಿಸಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಆಶಯ ಈ ಪ್ಯಾರದಲ್ಲಿ. ಇನ್ನೊಂದು ಹೇಳ್ತಾರೆ, ವೃದ್ಧಿಸುತ್ತದೆ. ವ್ಯಕ್ತಿತ್ವದ ಸೌಜನ್ಯ ಬಹಳ ಮುಖ್ಯ, ಮತ್ತೆ ಸ್ನೇಹಶೀಲತೆ, ಎಲ್ಲರಲ್ಲೂ ಆತ್ಮೀಯತೆಯಿಂದ ಗಮನಿಸೋದು, ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಇದು ನಾವು ಅಳವಡಿಸ್ಕೋಬೇಕಾಗಿರುವ, ಆಸ್ ಎ ಶಿಕ್ಷಕನಾಗಿ ಅಳವಡಿಸ್ಕೋಬೇಕು, ಆಸ್ ಎ ಸ್ಟೂಡೆಂಟ್ ಆಗಿಯೂ ಸಹಿತ ಇದನ್ನು ಅಳವಡಿಸ್ಕೋಬೇಕಾಗತ್ತೆ. ಓಕೆ, ಇಷ್ಟು ಅವರ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ಮತ್ತೆ ಅವರ ಅಧ್ಯಾಪಕರ ವ್ಯಕ್ತಿತ್ವವನ್ನ ಅಥವಾ ಅವರ ಸ್ಥಾನವನ್ನ ಹಿಗ್ಗಿಸಿರುವಂತ ಅವರಲ್ಲಿರುವಂತ ವಿಶೇಷ ಗುಣಗಳ ಪರಿಚಯವನ್ನ ಈ ಪ್ಯಾರದಲ್ಲಿ ನಾವು ನೋಡಿದ್ವಿ. ಇನ್ನೊಂದು, ಮೈಸೂರಿನಿಂದ ಅವರು ಏನು ಕೋಲ್ಕತ್ತಾಕ್ಕೆ ಹೋಗ್ತಾರೆ, ಅಲ್ಲಿ ಕೊಟ್ಟಂತ ಬೀಳ್ಕೊಡುಗೆಯ ಒಂದಿಷ್ಟು ಪರಿಚಯವನ್ನ ನಾವು ನೋಡೋಣ. ಸಾಮಾನ್ಯವಾಗಿ ಎಷ್ಟು ಚೆನ್ನಾಗಿ ಇಲ್ಲಿ ಅದನ್ನ ಪರಿಚಯಿಸಿದ್ದಾರೆ ಅಂತ ನೋಡಿ. ಅವರು ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರಕಿಲಾರದು ಅಲ್ವಾ. ಬಹುಶಃ ಒಬ್ಬ ಚಕ್ರವರ್ತಿಗೂ ಸಹಿತ ಇಷ್ಟು ಭಾವಪೂರ್ಣವಾಗಿ ಆತ್ಮಪೂರ್ಣವಾಗಿ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಏನೋ ಭಯದಿಂದನೋ ಗೌರವದಿಂದ ಏನೋ ಮಾಡಿರ್ಬೋದು, ಆದ್ರೆ ಇಲ್ಲಿ ಹಾಗಲ್ಲ, ಗುರುಭಕ್ತಿ ಆಗಿತ್ತು ಅನ್ನೋದಕ್ಕೆ. ಹಾಗೆ ಅಂದಿನ ವಾತಾವರಣದಲ್ಲಿದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ, ಇದು ಆವತ್ತಿನ ದಿನದ ವಾತಾವರಣದಲ್ಲಿ ನಾವು ಗಮನಿಸಬೇಕಾಗಿದೆ. ವಿದ್ಯಾರ್ಥಿಗಳೆಲ್ಲರೂ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿತ್ತು. ಅವರಲ್ಲೆಲ್ಲ ಭಕ್ತಿ, ಗುರುಭಕ್ತಿಯ ಪ್ರೇಮ ಚಿಲುಮೆ ಅವರಲ್ಲಿ ಉಕ್ಕಿತ್ತು. ಹಾಗೆ ಕಾಣ್ತಾ ಇತ್ತು ಇಡೀ ವಾತಾವರಣ. ರಾಧಾಕೃಷ್ಣನ್ ಅವರು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಗಳನ್ನು ಕಟ್ಟಿರಲಿಲ್ಲ, ಬದಲಾಗಿ ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣನ್ ಅವರಿಗಾಗಿ ಕಾಯ್ದಿರಿಸಿದ್ದ ಕಂಪಾರ್ಟ್ಮೆಂಟ್ ಅನ್ನು ಹೊರಗುದಿಂಬು ಹಾಗೂ ಸುಪ್ಪತ್ತಿಗೆಯಂತೆ ಆ ಏನು ರತ್ನಗಂಬಳಿಯಿಂದ ಅದನ್ನು ಹಾಸ್ಬಿಟ್ಟು ಮಲಗುವ ಸೀಟನ್ನು, ನೆಲವನ್ನು ಹೂವಿನಿಂದ ಅವರು ಅಲಂಕರಿಸಿದ್ರು. ಹಾಗೆ ಹೆಂಗ ಅಲಂಕರಿಸಿದ್ರು ಅಂತ ಅನ್ನೋದಕ್ಕೂ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಅವರು. ಹೇಗೆ ಅಂದ್ರೆ, ಭಕ್ತರು ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತಾರೆ ಅಲ್ಲಿ, ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು, ಪೂರ್ತಿ ತುಂಬ ಹೋಗಿತ್ತು, ಪ್ರತಿಧ್ವನಿಸ್ತಾ ಇತ್ತು. ಆಯ್ತು, ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ
ಅತ್ತರೋ. ಎಷ್ಟೋ ಜನರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಂಥ ಮಹಾನ್ ಪ್ರತಿಭಾವಂತ ಪ್ರಾಧ್ಯಾಪಕ ನಮ್ಮೆಲ್ಲಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಅಲ್ವಾ, ಬಹಳ ದುಃಖ ಅಲ್ಲಿ ಇತ್ತು. ವಿದ್ಯಾರ್ಥಿಗಳು ತೋರಿದ ನಿಸ್ವಾರ್ಥ ಅವರ ಕಣ್ಣಿನಲ್ಲೂ ನೀರು ತಂದಿತ್ತು. ಅವರಲ್ಲಿ ಬಹಳಷ್ಟು ವಿಶ್ವಾಸದ ಆ ಅಂಶ ಅವ್ರ ಕಣ್ಣನ ನೀರಿನಲ್ಲಿ ನಾವು ಕಾಣಬಹುದಿತ್ತು. ಅಷ್ಟು ವಿಶ್ವಾಸ ಆ ವಿದ್ಯಾರ್ಥಿಗಳಲ್ಲಿ ಇತ್ತು. ಮತ್ತೆ ಆ ಗುರುಗಳ ಬಗ್ಗೆ, ರಾಧಾಕೃಷ್ಣನ್ ಅವರ ಬಗ್ಗೆ ಇದ್ದಂತ ಗುರುಪ್ರೇಮ ಆ ಸನ್ನಿವೇಶದಲ್ಲಿ ನಾವು ನೋಡಬಹುದಾಗಿತ್ತು. ಇದು ಬೀಳ್ಕೊಡುಗೆಯ ವಿಶೇಷತೆ. ಇಷ್ಟು ಅಂಶವನ್ನ ಬೀಳ್ಕೊಡುಗೆಯ ವಿಶೇಷತೆ ಹೇಗಿತ್ತು ಅಂದಾಗಿ ಇದನ್ನು ನಾವು ಹೇಳ್ಬೇಕಾಗುತ್ತೆ. ಸರಿ, ಅಲ್ಲಿಂದ ಇವರು ಮದ್ರಾಸ್ ಇದಕ್ಕೆ ಹೋಗ್ತಾರೆ, ಕೋಲ್ಕತ್ತಾದಿಂದ ಇವರು ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ ನಂತರ ಮುಂದಕ್ಕೆ ಇವರಿಗೆ ಬೇರೆ ಬೇರೆ ಕ್ಷೇತ್ರಗಳು ತೆರೆದುಕೊಳ್ತವೆ. ಏನದು ಅಂತಂದ್ರೆ, ಆಗ ಭಾರತದಲ್ಲಿ ಆಗ ತಾನೇ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತದಲ್ಲಿ ಬಡತನ ಹೆಚ್ಚಾಗಿತ್ತು. ಹಾಗಾಗಿ ಬೇರೆ ಬೇರೆ ಮುಂದುವರೆದ ದೇಶಗಳಿಂದ ಸಹಾಯ ನಮ್ಮ ದೇಶಕ್ಕೆ ಬೇಕಾಗಿತ್ತು. ಆದ್ರೆ ಭಾರತವನ್ನ ಬೇರೆ ದೇಶದರು, ವಿದೇಶದರು, ಅದರಲ್ಲೂ ಪಾಶ್ಚಿಮಾತ್ಯ ದೇಶಗಳು ಬಹಳ ನಿಕೃಷ್ಟವಾಗಿ ನೋಡ್ತಾ ಇದ್ರು. ಹಾಗಾಗಿ ಆ ಜನರಲ್ಲಿ ಅಥವಾ ಪಾಶ್ಚಿಮಾತ್ಯರಲ್ಲಿ ಭಾರತದ ಬಗ್ಗೆ ಒಂದು ಗೌರವಯುತವಾದಂತ ಭಾವನೆ ಮೂಡಿಸೋದಕ್ಕೆ ಏನ್ ಮಾಡಬೇಕು ಅಂತ ಆಗಿನ ಪ್ರಧಾನಿ ಆದಂತಹ ನೆಹರೂರವರು ಬಹಳ ವಿಶೇಷವಾಗಿ ಪ್ರಯತ್ನಿಸಿ ಚಿಂತಿಸಿ ಮಹಾನ್ ವ್ಯಕ್ತಿಯನ್ನೇ ಗುರುತಿಸ್ತಾರೆ. ಅವರೇ ರಾಧಾಕೃಷ್ಣನ್. ವಿದೇಶಗಳಿಗೆ ಕಳಿಸ್ತಾರೆ ಒಬ್ಬ ರಾಯಭಾರಿಯಾಗಿ. ಯಾಕೆ, ಯಾವ ಸಂದರ್ಭ ಅದು ಅಂತ ಸ್ವಲ್ಪ ಈ ಪ್ಯಾರದಲ್ಲಿ ನೋಡಬಹುದು. ವಿದೇಶಗಳಲ್ಲಿ ರಾಧಾಕೃಷ್ಣನ್ ಹೇಗೆ ತಮ್ಮ ಛಾಪನ್ನು ಮೂಡಿಸಿದ್ರು ಅನ್ನೋದಕ್ಕೆ, ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆ ನೀಡುತ್ತಿರಲಿಲ್ಲ. ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗಿದ್ದ ಈ ಕಲ್ಪನೆಯನ್ನು ತೊಡೆದು ಹಾಕಿ ತೆಗೆದುಬಿಟ್ಟು ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ, ಅಂದ್ರೆ ನಿಜವಾಗ್ಲೂ ಭಾರತದ ಹಿರಿಮೆ ಏನು ಅನ್ನೋದನ್ನ ಅವರ ಪಾಶ್ಚಾತ್ಯರ ಮನಸ್ಸಿನಲ್ಲಿ ಮೂಡಿಸೋದಕ್ಕೆ ನ್ಯಾಯಸಮ್ಮತವಾದ ಒಂದು ಕಲ್ಪನೆಯನ್ನ, ಬೇರೊಂದು ಕಲ್ಪನೆ ನೀಡುವುದು ಅವಶ್ಯಕವಾಗಿತ್ತು. ಹಾಗಾಗಿ ಆ ಕೆಲಸವನ್ನು ಸ್ವಲ್ಪ ಮಟ್ಟಿಗಾದರೂ ರಾಧಾಕೃಷ್ಣನ್ ಅವರು ಮಾಡಿದರು. ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನ ಆಯಿತು. ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಲ್ಲಿ ಸರಣಿ ಭಾಷಣಗಳನ್ನ ಮಾಡ್ತಾರೆ. ಈ ಭಾಷಣಗಳು ಭಾಷಣ ಮಾಡಿದಾಗ ಅವರ ವಾಕ್ಯುಕ್ತಿ ಅಂತ ಕರಿತೇವೆ. ಆದ್ರೆ ಮಾತಿನ ಉಕ್ತಿ ಅಂದ್ರೆ ಮಾತು ಅಥವಾ ಅವರ ವಾಕ್ಯಗಳು, ಹೇಳುವಂತ ಮಾತುಗಳು ಹೇಗಿತ್ತು ಅಂದ್ರೆ ತರ್ಕಬದ್ಧವಾದ ವಿಚಾರ ಸರಣಿಯು ಎಲ್ಲರನ್ನು ಬೆರಗುಗೊಳಿಸುವಂತಿತ್ತು. ಅವರ ಭಾಷಣ ಕೇಳಿದ ಅಲ್ಲಿಯ ಜನ ಮಂತ್ರಮುಗ್ಧರಾಗಿ ಯಾರ ಪ್ರೇರಣೆಯೂ ಇಲ್ಲದೆ ಎದ್ದು ನಿಂತು ಜಯಕಾರ ಮಾಡಿ ಗೌರವ ಸೂಚಿಸ್ತಾ ಇದ್ರು. ಇದೇ ತರದ ಒಂದು ಸನ್ನಿವೇಶವನ್ನ, ಘಟನೆಯನ್ನ ನಾವು ಸ್ವಾಮಿ ವಿವೇಕಾನಂದರ ಸರ್ವಧರ್ಮ ಸಮ್ಮೇಳನದಲ್ಲಿ ನೋಡ್ತೀವಿ ಚಿಕಾಗೋ ನಗರದಲ್ಲಿ ಅಲ್ವಾ. ಅದೇ ಒಂದು ಸನ್ನಿವೇಶ ಅಥವಾ ಅದೇ ತರದ ಒಂದು ಘಟನೆ ಇಲ್ಲಿಯೂ ಸಹಿತ ನಡೆಯುತ್ತೆ ರಾಧಾಕೃಷ್ಣನ್. ಹಾಗಾಗಿ ವಿವೇಕಾನಂದರ ವ್ಯಕ್ತಿತ್ವಕ್ಕೆ ಸರಿಸಮಾನವಾಗಿ ರಾಧಾಕೃಷ್ಣನ್ ನಿಲ್ತಾರೆ ಪಾಶ್ಚಿಮಾತ್ಯರ ದೃಷ್ಟಿಯಲ್ಲಿ. ಹಾಗಾಗಿ ಇವರ ಮಾತಿನ ಸರಣಿ, ಇವರ ಭಾಷಣಗಳನ್ನು ಕೇಳಿದಂತ ಜನ ಯಾರ ಪ್ರೇರಣೆ ಇಲ್ಲದ್ರೂ ಸಹಿತ ಎದ್ದು ನಿಂತು ಅವರಿಗೆ ಗೌರವವನ್ನ ಸೂಚಿಸ್ತಾ ಇದ್ರು, ಅವ್ರಿಗೆ ಜಯಘೋಷವನ್ನ ಹಾಕ್ತಾ ಇದ್ರು. ಇದು ಸ್ಟಾಲಿನ್ ಅವರಿಗೂ ಸಹಿತ ಆಕರ್ಷಣೆ ಆಗುತ್ತೆ. ಸುಮ್ನೆ ಅವ್ರೇನು ಕರೆಸ್ತಿರ್ಲಿಲ್ಲ, ಸ್ನೇಹಕ್ಕಾಗಿ ಅವರನ್ನು ಪರಿತಪಿಸ್ತಾ ಇರಲಿಲ್ಲ ಅಲ್ವಾ. ಇದು ಬಹಳ ಮುಖ್ಯವಾಗುತ್ತೆ. ಸರಿ, ಭಾರತೀಯ ಚಿಂತನೆಯ ಪ್ರವರ್ತಕರಾಗಿ ಹೇಗೆ ರಾಧಾಕೃಷ್ಣನವರು ಗುರುತಿಸ್ತಾರೆ ಅಂತಂದ್ರೆ, ರಾಧಾಕೃಷ್ಣನವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದವರು. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತಿ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ಇವರು ಭಾರತದಷ್ಟೇ ಅಲ್ಲ, ವಿದೇಶದ ಯುರೋಪಿಯನ್ ತತ್ವಶಾಸ್ತ್ರ, ಅರಿಸ್ಟಾಟಲ್, ಪ್ಲೇಟೋ ಇರ್ಬೋದು ಅಲ್ವಾ, ಅವರ ತತ್ವಶಾಸ್ತ್ರದ ಅಧ್ಯಯನವನ್ನು ಸಹಿತ ಬಹಳ ಚೆನ್ನಾಗಿ ಮಾಡಿದ್ರಿಂದ, ಸಾಹಿತ್ಯದ ಅಭಿವ್ಯಕ್ತಿಯನ್ನ ಅವರು ಪಡೆದಿದ್ರಿಂದ ಅವರಿಗೆ ವಿಚಾರದಲ್ಲಿ ವಿಶ್ವದೃಷ್ಟಿಯನ್ನ ಪಡ್ಕೊಂತಾರೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಇವರಿಗೆ ಆಕರ್ಷಿಸಿತು. ವಿವೇಕಾನಂದರ ವಿಚಾರಗಳು ಸಹಿತ ರಾಧಾಕೃಷ್ಣನವರಿಗೆ ಆಕರ್ಷಣೆ ಆಗ್ತವೆ. ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು ನಂಬಿದ್ದರು. ಅಷ್ಟೇ ಅಲ್ಲ,
ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಅನ್ನೋದನ್ನ ಪ್ರಚುರಪಡಿಸ್ತಾರೆ. ಅಷ್ಟೇ ಅಲ್ಲ, ಮಾನವನ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಏನು ಹೇಳ್ತಾರೆ? ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳವದ್ದಾಗಿದೆ. ಇದು ಹಿಂದೂ ಧರ್ಮದ ಅಥವಾ ಭಾರತೀಯ ತತ್ವಜ್ಞಾನವು ಏನಿದೆ, ಮಾನವನನ್ನ ಆಂತರಿಕ ಜೀವನದ, ಆಧ್ಯಾತ್ಮಿಕವಾಗಿರುವಂತಹ ಆಂತರಿಕ ಜೀವನದ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಅಷ್ಟೇ ಅಲ್ಲ, ಹಿಂದೂ ಧರ್ಮವಾಗಲಿ ಇನ್ನೊಂದು ಅಂಶವನ್ನ ಹೇಳ್ತಾರೆ, ವೇದಾಂತವಾಗಲಿ, ವೇದಗಳು ಮತ್ತೆ ವೇದಾಂತಗಳು ಆಗಲಿ ಅಸತ್ಯವನ್ನು ಹೇಳೋದಿಲ್ಲ, ಸತ್ಯವನ್ನೇ ಹೇಳ್ತೈತಿ. ಇದು ಜೀವನಕ್ಕೆ ಅತ್ಯಂತ ಅಮೂಲ್ಯವಾಗಿರೋದು ಅನ್ನೋದನ್ನ ಅವರ ಮಾತುಗಳಲ್ಲಿ, ಅವರ ಬರಹಗಳಲ್ಲಿ, ಲೇಖನಗಳಲ್ಲಿ, ಪುಸ್ತಕಗಳಲ್ಲಿ ತೋರಿಸ್ಕೊಡ್ತಾರೆ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಕಲ್ಪನೆಗಳಾಗಿರಲಿಲ್ಲ ಅನ್ನೋದನ್ನು ದೃಢಪಡಿಸ್ತಾರೆ. ಜೀವನದ ನಾಡಿ ಮಿಡಿತವನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳ್ತಾರೆ. ಯಾರು? ರಾಧಾಕೃಷ್ಣನ್ ಅವರು. ಹೀಗೆ ಭಾರತೀಯ ಚಿಂತನೆಯ ಪ್ರವರ್ತಕರು ಅಂತ ಯಾಕೆ ಕರಿತೇವೆ ಇವರಿಗೆ ಅಂತಂದ್ರೆ, ಇವರು ಹಿಂದೂ ಧರ್ಮ ಮತ್ತು ತತ್ವ, ಭಾರತೀಯ ತತ್ವವನ್ನ ಇವರು ಇದು ಮನುಷ್ಯನ ಆಂತರಿಕ ಬದುಕಿನ ಪ್ರಾಮುಖ್ಯತೆ ಉಳ್ಳದ್ದು. ಇದು ಯಾವತ್ತೂ ಸಹಿತ ಸುಳ್ಳು ಹೇಳುವಂಥದ್ದಲ್ಲ, ಅಸತ್ಯದ ಅಲ್ಲ, ಮತ್ತಿದು ಯಾವುದೋ ಕಲ್ಪನೆ ಅಲ್ಲ, ವಿಚಿತ್ರ ನಿಗೂಢವಾಗಿರುವಂಥದ್ದಲ್ಲ. ಇದು ಸತ್ಯವಾಗಿರುವಂಥದ್ದು, ಸೂಕ್ತವಾಗಿದ್ದಂತ ನಾಡಿ ಮಿಡಿತವನ್ನ ಉಳ್ಳದ್ದು. ಇದು ಜೀವನದ ಮಾರ್ಗ ಅನ್ನೋದನ್ನ ಇವರು ಪರಿಚಯಿಸ್ತಾರೆ. ಹಾಗಾಗಿ ಭಾರತೀಯ ಚಿಂತನೆ ಪ್ರವರ್ತಕ ಅಂತ ಹೇಳಿ ರಾಧಾಕೃಷ್ಣನ್ ಅವರನ್ನ ಗುರುತಿಸ್ತಾರೆ. ಇಷ್ಟೇ ಅಲ್ಲ, ಇನ್ನೊಂದು ಬಹಳ ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ತುಂಬಾ ಒಂದು ಸ್ಪಷ್ಟವಾದಂತ ಮಾಹಿತಿಯನ್ನು ಹೇಳ್ತಾರೆ. ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಅವಿಭಾಜ್ಯ ಅಂಗ ಅಂದ್ರೇನು? ಅನ್ನ, ನೀರು, ವಸತಿ ಹೇಗೋ ಇದು ಅವಿಭಾಜ್ಯ. ಅನ್ನ ಇಲ್ಲಿದ್ರೆ ಮನುಷ್ಯ ಬದುಕಕ್ಕಾಗಲ್ಲ, ಹಾಗೆ ಅಲ್ವಾ? ಜೀವನ ನಡೆಯೋದೇ ಇಲ್ಲ. ಹಂಗಾಗಿ ಅದೇ ತರ ಶಿಕ್ಷಣನು ನೋಡಿ, ನಮ್ಮ ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಬೇಕು. ಏನು, ಯಾವುದೇ ಕಾರಣ ಶಿಕ್ಷಣ ನಮಗೇನು ನೌಕರಿ ಹೋಗ್ಬೇಕಾಗಿಲ್ಲ, ಯಾವುದೋ ಒಂದು ಕೆಲಸ ಮಾಡ್ಕೊಂತಿದ್ರೆ ಸಾಕು, ಬದುಕ್ತಿಯ ಶಿಕ್ಷಣ ಪಡ್ಕೋ ಅಂತ. ಬದುಕೋದಕ್ಕೆ ಇದು ಒಂದು ಅವಿಭಾಜ್ಯ ಅಂಗ, ಬೇಕೇ ಬೇಕು ಅಂತ ಹೇಳ್ದಂಗೆ. ಹಂಗಾರೆ ಶಿಕ್ಷಣ ಅನ್ನೋದು ಕೇವಲ ಉದ್ಯೋಗಕ್ಕಲ್ಲ, ಜೀವನಕ್ಕೆ ಅನ್ನೋದನ್ನ ಇವರು ಮನದಟ್ಟು ಮಾಡ್ತಾರೆ. ಹಾಗೆ ಇದನ್ನು ನಾವು ಮನನ ಮಾಡ್ಕೋಬೇಕು ಅಲ್ವಾ? ಅದು ಮಾನವನನ್ನು ಪರಿಪೂರ್ಣತೆ ಮತ್ತು ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ. ಶಿಕ್ಷಣದ ಬಗ್ಗೆ ಏನ್ ಹೇಳಿದ್ದಾರೆ ರಾಧಾಕೃಷ್ಣನ್ ಅಂತ ಕೇಳಿದ್ರೆ, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣನನ್ನಾಗಿಸುತ್ತದೆ. ಅಷ್ಟೇ ಅಲ್ಲ, ಸುಸಂಸ್ಕೃತಿಯತ್ತ ಒಯ್ಯುವ ಒಂದು ಸಾಧನ ಮಾರ್ಗವಾಗಿದೆ ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ನಮ್ಮ ಶಿಕ್ಷಕರು ಸಹಿತ ಮಕ್ಕಳಿಗೆ ಪಾಠ ಮಾಡುವಾಗ ಅಥವಾ ಶಿಕ್ಷಣವನ್ನು ಕೊಡುವಾಗ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡಬೇಕಾಗಿದೆ ಅಲ್ವಾ? ಅವರ ನಡವಳಿಕೆಯಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಉತ್ತಮವಾದಂತ ಬದುಕಿಗೆ ಅದೊಂದು ಮಾರ್ಗ ಅನ್ನೋದನ್ನ ತೋರಿಸಬೇಕಾಗಿದೆ. ಇದು ಬಹಳ ಮುಖ್ಯವಾಗಿ. ಈ ಅಂಶವನ್ನ ಕೆನಡಾದಲ್ಲಿರುವಂತಹ ಒಂದು ರೇಡಿಯೋ ಮೂಲಕ ಪ್ರಸಾರ ಮಾಡುವಾಗ ಬಹಳ ಉತ್ತಮವಾದಂತ ಒಂದು ಭಾಷಣದಲ್ಲಿ ಒಂದು ಅಂಶವನ್ನು ಹೇಳ್ತಾರೆ. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತಿಸಿದರು. ಇದನ್ನು ಕೇಳ್ತಿರ್ತಾರೆ ಸಾಮಾನ್ಯವಾಗಿ. ಕೆನಡಾ ರೇಡಿಯೋ ಮೂಲಕ ರಾಧಾಕೃಷ್ಣನ್ ಅವರು ಯಾವ ನಿಲುವನ್ನು ಅಭಿವ್ಯಕ್ತಿಸಿದರು? ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಬೇರೆ ಯಾವುದೇ ಜಾತಿ ಧರ್ಮ ಮುಖ್ಯ ಅಲ್ಲ, ಮನುಷ್ಯತ್ವ ಬಹಳ ಮುಖ್ಯ. ಅದಕ್ಕೆ ಕುವೆಂಪುರವರು ಹೇಳಿರುವಂತ ಮನುಜ ಮತ ವಿಶ್ವಪಥ ಅಂತ ಏನ್ ಹೇಳಿದರೆ, ಅದನ್ನೇ ರಾಧಾಕೃಷ್ಣನ್ ಅವರು ಇದೇ ರೀತಿಯಲ್ಲಿ ಹೇಳ್ತಾರೆ, ಮಾನವತೆಯ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ. ರಾಧಾಕೃಷ್ಣನ್ ಅವರ ಬಹುಮುಖ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರೂರವರು ಇವರನ್ನು ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸಿದರು. ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದಗಳ ಭೇಟಿ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿತು. ಇದರಿಂದ ಸಂತೋಷಗೊಂಡು ನೆಹರೂರವರು ರಾಧಾಕೃಷ್ಣನ್ ಅವರು ಮೆಚ್ಚಿ ಪ್ರಶಂಸಿಸಿದರು. ಅಷ್ಟೇ ಅಲ್ಲ, ಆನಂತರ ಇವರನ್ನು ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡ್ತಾರೆ, ಉಪರಾಷ್ಟ್ರಪತಿಯಾಗಿ ನೇಮಿಸ್ತಾರೆ. ಇಷ್ಟು ರಾಧಾಕೃಷ್ಣನ್ ಅವರು ಹೇಗೆ ಹಂತ ಹಂತವಾಗಿ ಬೆಳೆದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ರಾಷ್ಟ್ರಪತಿಯಾಗಿ ರಾಧಾಕೃಷ್ಣನ್ ಅವರನ್ನ ಹೇಗೆ ನೇಮಕ ಮಾಡಿದ್ರು, ಮತ್ತೆ ರಾಧಾಕೃಷ್ಣನ್ ಹೇಗೆ ತಮ್ಮ ಜವಾಬ್ದಾರಿಯನ್ನ
ನಿರ್ವಹಿಸಿದ್ರು ಮತ್ತೆ ಯಾವ ಮಟ್ಟಕ್ಕೆ ಅವ್ರು ಬೆಳೆದ್ರು ಅನ್ನೋದಕ್ಕೆ ಸಂಬಂಧಪಟ್ಟಿರುವಂತ ಒಂದು ಸ್ವಲ್ಪ ಮಾಹಿತಿಯನ್ನ ಈ ಪ್ಯಾರದಲ್ಲಿ ನೋಡ್ಬೋದು. ನೆಹರೂರವರು ರಾಧಾಕೃಷ್ಣನ್ ಅವರನ್ನ ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡ್ತಾರೆ. ಇದಾಗಿ 2 ಬಾರಿ ಉಪರಾಷ್ಟ್ರಪತಿಗಳಾಗಿ ಕೆಲಸ ನಿರ್ವಹಿಸ್ತಾರೆ. ಅದಾದ ನಂತರ ಇವರಿಗೆ ಅನುಪಮ ಸೇವೆ ಸಲ್ಲಿಸ್ತಾರೆ. ಈ ಅವಧಿಯಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿದಂತ ರಾಧಾಕೃಷ್ಣನ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನ ಕಾಪಾಡುವಲ್ಲಿ ಯಶಸ್ವಿ ಆಗ್ತಾರೆ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲೂ ಸಹಿತ ಇವರ ಛಾಪ್ ಇರುತ್ತೆ, ಇವರ ಪ್ರಭಾವ ಇರುತ್ತೆ. ಇವರ ಪ್ರವಾಸದ ಉದ್ದೇಶ ಯಾಕೆ ಯಾಕೆಯಾಗಿ ಇವರು ಪ್ರವಾಸ ಮಾಡ್ತಿದ್ರು ಅಂದ್ರೆ ಭಾರತೀಯ ಜೀವನ, ಸಂಸ್ಕೃತಿ, ಚಿಂತನೆ ಮತ್ತು ಮಾನಧರ್ಮವನ್ನ ಪ್ರಚಾರ ಮಾಡುವುದರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆಯನ್ನ ಗಳಿಸ್ಕೊಂತಾರೆ, ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಹಾಗೆ ವಿಶ್ವದೆಲ್ಲೆಡೆಗಳಿಂದ ಶ್ಲಾಘಿಸಲ್ಪಟ್ಟಂತ ಇವರನ್ನ ಪದವಿ ಹಾಗೂ ಹುದ್ದೆಗಳು ಅನಾಯಾಸವಾಗಿ ಹಂತ ಹಂತವಾಗಿ ಇವರಿಗೆ ಅರಸಿ ಬರ್ತವೆ, ಇವರನ್ನ ಬೆಂಬಲಿಸಿ ಬರ್ತವೆ. ಸರಿ, ಉಪರಾಷ್ಟ್ರಪತಿ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂತ ಆನಂತರ ಇವರಿಗೆ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣ ಮಾಡಲಾಗುತ್ತದೆ. ಅವರಿಗೆ ಬರುತ್ತಿದ್ದ 10,000 ರೂಪಾಯಿಗಳ ವೇತನವನ್ನ ರಾಧಾಕೃಷ್ಣನ್ ಅವರು 2,500 ರೂಪಾಯಿಗಳನ್ನ ಮಾತ್ರ ಪಡೀತಾರೆ. ಆಗಿನ ಕಾಲದ ರಾಷ್ಟ್ರಪತಿಗಳಿಗೆ 10,000 ರೂಪಾಯಿಗಳ ವೇತನ ಕೊಟ್ರೆ ಇವರು 2,500 ರೂಪಾಯಿಗಳನ್ನ ಮಾತ್ರ ಪಡೆದು ಉಳಿದ ಹಣವನ್ನ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಕೆಯಾಗಿ ನೀಡ್ತಾರೆ. ಎಂತ ಒಂದು ನಿಸ್ವಾರ್ಥತೆಯನ್ನ ನಾವಿಲ್ಲಿ ಗಮನಿಸಬಹುದು. ಸರಿ, ಈ ತರ ಸೇವೆ ಮಾಡಿದಂತಹ ರಾಧಾಕೃಷ್ಣನ್ ಅವರಿಗೆ ನಮ್ಮ ನಾಡು, ನಮ್ಮ ದೇಶ ಹೇಗೆ ಇವರನ್ನ ಗೌರವಿಸಿದೆ ಅಂತ ನೋಡೋದಾದ್ರೆ ಪ್ರಶಸ್ತಿ ಮತ್ತೆ ಗೌರವಗಳು ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಅತ್ಯುನ್ನತವಾದಂತಹ ಪ್ರಶಸ್ತಿಯಾದ ಭಾರತ ರತ್ನವನ್ನ ನೀಡಿ ಗೌರವಿಸಿದ್ದಾರೆ. ಅಷ್ಟೇ ಅಲ್ಲ, ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಇವರನ್ನ ಪ್ರದಾನ ಮಾಡಿ ಇವರನ್ನ ಗೌರವಿಸಿದೆ. ಭಾರತೀಯ ವಿದ್ಯಾಭವನ ಇವರಿಗೆ ಬ್ರಹ್ಮ ವಿದ್ಯಾಭಾಸ್ಕರ ಅನ್ನುವಂಥ ಬಿರುದಿಗೂ ಸಹಿತ ಅವರು ಪಾತ್ರರಾಗಿದ್ದಾರೆ. ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು. ಇವರು ಭಾರತ ಸರ್ಕಾರದ ಸೆಪ್ಟೆಂಬರ್ 5ರಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಕರೀತಿದ್ದಾರೆ ಎಂದು ಘೋಷಿಸಿ ಪ್ರತಿ ವರ್ಷ 1962ರಿಂದ ಈವರೆಗೂ ಇನ್ನು ಮುಂದೆ ಇವರನ್ನ ರಾಷ್ಟ್ರೀಯ ಶಿಕ್ಷಣ ದಿನ ಅಂತೇಳಿ ಇವರ ಜನ್ಮ ದಿನಾಚರಣೆನ ಆಚರಣೆ ಮಾಡ್ತಾ ಬಂದಿದ್ದಾರೆ. ನೋಡ್ರಿ, ಎಂತ ಒಂದು ಗೌರವ ಅವರಿಗೆ ಪುರಸ್ಕಾರ ಅಥವಾ ಮನ್ನಣೆ ಸಿಕ್ಕಿದೆ ಅನ್ನೋದನ್ನ ಗಮನಿಸಬಹುದು. ಈಗ ಅವರ ಒಂದು ವೇಷಭೂಷಣದ ಬಗ್ಗೆ ಸ್ವಲ್ಪ ಒಂದು 2 ಪ್ಯಾರದಲ್ಲಿ ಕೊಟ್ಟಿದ್ದಾರೆ. ಏನು ವೇಷಭೂಷಣ ಇವ್ರದಿತ್ತು ಅಂತಂದ್ರೆ, ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಎತ್ತರವಾದ ನಿಲುವು, ಸ್ವಲ್ಪ ಎತ್ತರವಾದಂತಹ ನಿಲುವು ಅಂದ್ರೆ ಎತ್ತರವಾದಂತ ವ್ಯಕ್ತಿತ್ವ. ಇವರು ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿಯನ್ನು ಹಾಕ್ತಾ ಇದ್ರು. ನಿಲುವಂಗಿ ಅಂದ್ರೆ ಉದ್ದನೆಯ ಕೋಟನ್ನ ಹಾಕ್ತಾ ಇದ್ರು. ಅಷ್ಟೇ ಅಲ್ಲ, ಇವರಿಗೆ ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು. ಇವರು ಬಹಳ ಬಿಳಿದಾದಂತಹ ಒಂದು ಪಂಚೆ, ಕಚ್ಚೆ ಪಂಚೆ ಮತ್ತೆ ರುಮಾಲನ್ನ ಕಟ್ತಾ ಇದ್ರು. ಬಿಳಿಯ ರುಮಾಲನ್ನ ಕಟ್ತಾ ಇದ್ರು. ಬಹಳ ವಿಶೇಷ ಅವ್ರು ಕಟ್ಟುವಂತ ಕ್ರಮ. ಹಾಗೆ ಕೋಪ ಸೂಚಕವಲ್ಲದ ಹುಬ್ಬು. ಕೆಲವ್ರು ನೋಡಿ ಯಾವಾಗ ಹಿಂಗೆ ಗಂಟು ಹಕ್ಕಂದಿರುತ್ತೆ ಹುಬ್ಬು. ಇವರು ಹಂಗಲ್ಲ, ಯಾವಾಗೂ ಸ್ನೇಹಮಯವಾಗಿರುವಂತಹ ಹುಬ್ಬಾಗಿತ್ತು, ಕಣ್ಣಾಗಿತ್ತು ಅಲ್ವಾ. ಸ್ನೇಹಮಯವಾದಂತಹ ಕೋಪ ಸೂಚಕವಲ್ಲದ ಹುಬ್ಬು ಅವರದಾಗಿತ್ತು. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಏನು ಅಂದ್ರೆ, ಯಾವುದೋ ಸಮಸ್ಯೆ ಒಳ ಹೋಗುವಂತಿರುವ ಕಣ್ಣೋಟ. ಏನ್ ನೋಡಿದ್ರು ಸಹಿತ ಅದರಲ್ಲಿ ವಿಶ್ಲೇಷಣಾತ್ಮಕವಾಗಿ ನೋಡ್ತಿದಾರನೋ ಅಂತ ಅನ್ಬೇಕು. ಹಾಗೆ ದೃಷ್ಟಿ ಇತ್ತು ಅವ್ರದ್ದು. ಯಾವುದೇ ವಿಷಯವನ್ನ ನೋಡುವಂತ ನೋಟ ಹೇಗಿತ್ತು, ಒಳ ಹೋಗುವಂತಹ ಕಣ್ಣೋಟ ಇತ್ತು. ಮುಗುಳು ನಗೆಯ ಸುಳಿವು. ಇವ್ರು ಯಾವಾಗೂ ಸದಾ ಹಸನ್ಮುಖಿಗಳಾಗ್ತಾ ಇದ್ರು. ಇವು ಭಾರತೀಯ ಎಲ್ಲರಿಗೂ ಪರಿಚಯ. ಆ ತರದ ವ್ಯಕ್ತಿತ್ವ ಎಲ್ಲರಿಗೂ ಗೊತ್ತು, ಅವರೇ ರಾಧಾಕೃಷ್ಣನ್. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ, ಪ್ರಪಂಚದ ಫ್ಯಾಷನ್ ಬಹಳಷ್ಟು ಒಂದ್ಸರಿ ಇದ್ದಂತ ಡ್ರೆಸ್ ಇನ್ನೊಂದ್ ಸರಿ ಇರೋದಿಲ್ಲ, ಅಷ್ಟು ಬದಲಾವಣೆ. ಆದರೆ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಅಂದ್ರೆ ಎಚ್ಚರಿಕೆಯಿಂದ ಅದನ್ನ ಉಳಿಸಿಕೊಂಡಿದ್ದರು. ಹಾಗಾಗಿ ರಾಧಾಕೃಷ್ಣನ್ ಅಂದ್ರೆ ಹೀಗೆ, ಅವ್ರ ವೇಷಭೂಷಣ ಹೀಗೆ ಅನ್ನಂಗಿತ್ತು. ಇದು ಅವರ ವೇಷಭೂಷಣದ ಬಗ್ಗೆ. ಸರಿ, ಇವರು ತಮ್ಮ ಅಪಾರ ಅನುಭವವನ್ನ
ಸಾಹಿತ್ಯಕವಾಗಿ ಏನು ಬರೆದು ಕೊಟ್ಟಿದ್ದಾರೆ, ಏನೆಲ್ಲ ಅವರ ಸಾಹಿತ್ಯದ ಕೊಡುಗೆ ಇದೆ ಅಂತ ನೋಡೋದಾದ್ರೆ, ಸಾಹಿತ್ಯದ ಕೊಡುಗೆಯಾಗಿ ನೋಡೋದು ರಾಧಾಕೃಷ್ಣನ್ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ ಮತ್ತು ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತ ಹಲವಾರು ಮೌಲ್ಯಯುತ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಉದಾಹರಣೆಗೆ ಇಂಡಿಯನ್ ಫಿಲಾಸಫಿ ಅನ್ನುವಂತ ಒಂದು ಕೃತಿ, ದಿ ಹಿಂದೂ ವ್ಯೂ ಆಫ್ ಲೈಫ್ ಅನ್ನುವಂಥ ಕೃತಿ, ಆನ್ ಐಡಿಯಾಲಿಸ್ಟ್ ವ್ಯೂ ಆಫ್ ಲೈಫ್ ಅನ್ನೋ ಕೃತಿ, ಈಸ್ಟ್ ಅಂಡ್ ವೆಸ್ಟ್ ಇನ್ ರಿಲಿಜಿಯನ್ ಅನ್ನುವಂಥ ಕೃತಿ ಇರ್ಬೋದು, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ ಅನ್ನುವಂಥ ಕೃತಿ ಇರ್ಬೋದು. ಇನ್ನು ಹಲವಾರು ಇವರ ಪ್ರಮುಖವಾದ ಕೃತಿಗಳು, ಇನ್ನು ಹಲವಾರು ಕೃತಿಗಳು ಶ್ರೀಯುತರಿಂದ ಇವರಿಗೆ ಮೂಡಿ ಬಂದಿದೆ. ಇವರ ಕೃತಿಗಳನ್ನು ಆಧರಿಸಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕೊಟ್ಟು ಇವರಿಗೆ ಗೌರವಿಸಿದ್ದಾರೆ. ನೋಡಿ, ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ನಂತರವೂ ಸಹಿತ ಇವರು ಮದ್ರಾಸಿಗೆ ಬಂದು ಅಲ್ಲೂ ಸಹಿತ ಸಮಾಜ ಸೇವೆಯಲ್ಲಿ ತೊಡಗುತ್ತಾ ಇವರು ತಮ್ಮ ಜೀವನವನ್ನ ಪೂರೈಸ್ತಾರೆ. ಇದು ಸಾಹಿತ್ಯದ ಕೊಡುಗೆ ಮತ್ತು ಅವರ ಸಾಮಾಜಿಕ ಸೇವೆ. ಓಕೆ, ಹಾಗಿದ್ರೆ ಇವರ ಆದರ್ಶ ಬದುಕು ಸ್ವಲ್ಪ ಒಂದಿಷ್ಟು ನೋಡೋದಾದ್ರೆ, ಎಂತ ಒಂದು ಆದರ್ಶ ಶಿಕ್ಷಕ ಅಂತ ಕರಿತೇವಲ್ಲ, ಆದರ್ಶದ ಬದುಕು ಏನು ಅಂದ್ರೆ, ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ ಇವರು. ಕ್ರಿಸ್ತಶಕ 1975ರಲ್ಲಿ ಇಹಲೋಕ ತ್ಯಜಿಸ್ತಾರೆ. ಅವರು ವಿದ್ಯಾರ್ಜನೆ ಜೊತೆಗೆ ಅಪಾರ ಲೋಕಾನುಭವ ಮತ್ತು ಜೀವನಾನುಭವವನ್ನು ಪಡೆದಿದ್ದರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞರು, ಮಹಾ ತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಇವ್ರದು. ಇವರು ವಿಶ್ವವಿಖ್ಯಾತರಾಗಿ ಭಾರತಕ್ಕೆ ಒಂದು ಘನತೆಯನ್ನ, ಗೌರವವನ್ನ ತಂದುಕೊಟ್ಟಂತಹ ಮಹಾನ್ ಚೇತನ ರಾಧಾಕೃಷ್ಣನ್ ಅವರು. ಓಕೆ, ಇಷ್ಟು ವಿಷಯಗಳನ್ನ ನಾವು ರಾಧಾಕೃಷ್ಣನ್ ಅವರ ಪಾಠದಿಂದ ನಾವು ಗ್ರಹಿಸಬೇಕು, ಮನನ ಮಾಡ್ಕೋಬೇಕಾಗತ್ತೆ. ಓಕೆ, ಇನ್ನು ಈ ಪಾಠದಲ್ಲಿ ನಾವು ಪಠ್ಯ ಮತ್ತೆ ಪರೀಕ್ಷೆ ಇದರ ಹಿನ್ನೆಲೆಯಲ್ಲಿ ಯಾವ ತರದಲ್ಲಿ ಇದಕ್ಕೆ ನಾವು ಪ್ರತಿಕ್ರಿಯಿಸಕ್ಕೆ ಸಾಧ್ಯ ಅಂತ ನೋಡಿದ್ರೆ, ಅರ್ಥಗ್ರಹಿಕೆ ಮತ್ತು ಕಲಿಕಾ ದೃಢೀಕರಣದ ಟೈಟ್ಲ್ ಅಡಿಯಲ್ಲಿ ನೋಡ್ತಾ ಇದ್ದೀವಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ತರದಲ್ಲಿ ಪ್ರಶ್ನೆ ಕೇಳಿದ್ರೆ, ರಾಧಾಕೃಷ್ಣ ಅವರ ತಂದೆ ತಾಯಿ ಹೆಸರೇನು? ತುಂಬಾ ಸುಲಭ, ಗೊತ್ತು ನಮಗೆ. ರಾಧಾಕೃಷ್ಣನ್ ಅವರ ತಂದೆ ಹೆಸರು ವೀರಸ್ವಾಮಿ, ತಾಯಿ ಸೀತಮ್ಮ ಅಲ್ವಾ? ರಾಧಾಕೃಷ್ಣ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ಬಹಳ ಸುಲಭ, ಇವರು ಸಂಸ್ಕೃತವನ್ನ ಕಲಿಯಬೇಕು, ಸಂಸ್ಕೃತದಲ್ಲಿ ಇವರು ಪಂಡಿತರಾಗಬೇಕು ಅನ್ನುವಂತ ಅಪೇಕ್ಷೆ ಇತ್ತು. ಸರಿ, ರಾಷ್ಟ್ರಪತಿಯಾಗಿ ಪಡೆಯುತ್ತಿದ್ದ ವೇತನವನ್ನು ರಾಧಾಕೃಷ್ಣ ಅವರು ಹೇಗೆ ಸದುಪಯೋಗ ಪಡಿಸ್ಕೊಂಡ್ರು ಅಲ್ವಾ? ಎಷ್ಟು ಈಸಿ ಇದೆ ಅಲ್ವಾ? ನಾವಾಗಿದ್ರೆ ಹೆಂಗ್ ಬಳಸ್ಕೊಂತಿದ್ವಿ, ರಾಧಾಕೃಷ್ಣನ್ ಹೇಗೆ ಬಳಸ್ಕೊಂತಾರೆ? ಇವರಿಗೆ ಸಿಗುತ್ತಿದ್ದ 10,000 ರೂಪಾಯಿಗಳ ವೇತನದಲ್ಲಿ 2,500 ರೂಪಾಯಿಗಳನ್ನ ಮಾತ್ರ ಇವರು ಪಡೆದು ಉಳಿದ ಹಣವನ್ನ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಇವರು ಕೊಡುಗೆಯಾಗಿ ಕೊಡ್ತಾ ಇದ್ರು, ವಂತಿಗೆಯಾಗಿ ನೀಡ್ತಾ ಇದ್ರು. ಹೀಗೆ ಅವ್ರ ವೇತನವನ್ನ ಸದ್ಬಳಕೆ ಮಾಡ್ಕೊಂಡ್ರು. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಯಾವ ಹೆಸರಿಂದ ಈಗೂ ಸಹಿತ ಆಚರಿಸಲಾಗುತ್ತದೆ? ಬಹಳ ಸುಲಭ, ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಆ ದಿನ ರಾಧಾಕೃಷ್ಣನ್ ಅವರ ಭಾವಚಿತ್ರ ಗ್ರಾಮದ ಅಥವಾ ಪುರದ ಮೆರವಣಿಗೆಯ ಜೊತೆಯಲ್ಲಿ, ಅವರ ಜೀವನ ಸಾಧನೆಯ ಚಿಂತನೆಯ ಜೊತೆಯಲ್ಲಿ, ಶಿಕ್ಷಣ ಕ್ಷೇತ್ರದ ಹೊಸ ಬದಲಾವಣೆಗಳು ಅಥವಾ ಅಲ್ಲಿ ಆಗುವಂತ ತೊಂದರೆಗಳ ಬಗ್ಗೆನೂ ಸಹಿತ ಚರ್ಚೆ ಮಾಡಿ ಉತ್ತಮವಾದಂತಹ ಶಿಕ್ಷಣದ ಚಿಂತನೆಗಳು ಈ ದಿನ ನಡೆಯುತ್ತೆ. ಹಂಗ ವಿಶೇಷವಾದಂತ ದಿನವಾಗಿ ಆಚರಣೆ ಆಗುತ್ತೆ. ಓಕೆ, ಇಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆ ಆದ್ರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಗಳು ಸಹಿತ ಇದ್ದಾವೆ. ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು? ತುಂಬಾ ಸುಲಭ, ಮೊದಲನೇದು ಪಾಠದ ಮೊದಲನೇ ವಾಕ್ಯ, ನೀವೊಬ್ಬರೇ ನನ್ನನ್ನು ಮನುಷ್ಯನಂತೆ ಕಂಡು ವರ್ತಿಸಿದವರು, ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ, ಇದು ನನಗೆ ದುಃಖ ನೀಡಿದೆ, ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ, ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದರು. ಇಷ್ಟು ಬಹಳ ಸುಲಭ. ನೆಕ್ಸ್ಟ್, ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲಿ ನಡೆಯಿತು? ಬಹಳ ಸುಲಭವಾಗಿ ಹೇಳ್ಬೋದು ನಾವು. ಇವರು ತಿರುಪತಿಯ ಹರ್ಮನ್ಸ್ ಮಿಷನರಿ ಶಾಲೆಯಲ್ಲಿ ಇವರು ಪ್ರೌಢ ಶಿಕ್ಷಣವನ್ನು ಪಡೀತಾರೆ. ಅದಾದ ನಂತರ ವೆಲ್ಲೂರಿನ ಓರ್ಸ್ ಕಾಲೇಜಿನಲ್ಲಿ ಇವರು BA ಪೂರ್ವದ 2 ವರ್ಷದ ಪದವಿಯನ್ನು ಪಡೀತಾರೆ. ಅದಾದ ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡೀತಾರೆ. ಮತ್ತೆ ತತ್ವಶಾಸ್ತ್ರದಲ್ಲಿ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗ್ತಾರೆ. ಇದು ಅವರ ವಿದ್ಯಾಭ್ಯಾಸ.
ನೆಕ್ಸ್ಟ್ ರಾಧಾಕೃಷ್ಣನ್ ಅವರು ವೇಷಭೂಷಣದ ಬಗ್ಗೆ ಬರೆಯಿರಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ತುಂಬಾ ಸುಲಭ. ರಾಧಾಕೃಷ್ಣನ್ ಅವರು ಬಾಹ್ಯ ಎತ್ತರವಾದ ನಿಲುವು, ಬಿಸ್ಕೆಟ್ ಬಣ್ಣದ ನಿಲುವಂಗಿ, ಶುಭ್ರವೂ ನಿರಾಡಂಬರವೂ ಆದಂತಹ ಬಿಳಿಯ ಪಂಚೆ ಮತ್ತು ರುಮಾಲು, ಅಷ್ಟೆಲ್ಲ ಕೋಪ ಸೂಚಕವಲ್ಲದ ಅವರ ಹುಬ್ಬು ಮತ್ತು ಯಾವುದೋ ಸಮಸ್ಯೆಯನ್ನು ಒಳಹೋಗುತ್ತಿರುವಂತಹ ಕಣ್ಣೋಟ, ಮುಗುಳು ನಗೆ, ಇವು ಅವರ ವೇಷಭೂಷಣಗಳು. ಎಷ್ಟು ಈಸಿ ಇದೆ ನೋಡಿ, ಒಬ್ಬ ವ್ಯಕ್ತಿಯನ್ನು ಪರಿಚಯಿಸುವಂತ ಕ್ರಮ. ಇದು ಅಳವಡಿಸ್ಕೊಂಡ್ರೆ ಚಂದ. ಇನ್ನೊಂದು, ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ, ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಅಂಶ. ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಒಂದು ಮಾರ್ಗ ಅಂತ ಹೇಳ್ತಾರೆ. ಇದು ಅವರಿಗೆ ಅವರ ಶಿಕ್ಷಣದ ಬಗ್ಗೆ ಇರುವಂತ ಚಿಂತನೆ. ರಾಧಾಕೃಷ್ಣನ್ ಅವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು? ಬಹಳ ಸುಲಭ. ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಬ್ರಸೆಲ್ಸ್ ಫ್ರೀ ಯೂನಿವರ್ಸಿಟಿಯಿಂದ ಅಥವಾ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಭಾರತೀಯ ವಿದ್ಯಾಭವನದಿಂದ ಬ್ರಹ್ಮ ವಿದ್ಯಾ ಭಾಸ್ಕರ ಅನ್ನುವಂಥ ಬಿರುದನ್ನು ಸಹಿತ ಕೊಟ್ಟಿದ್ದಾರೆ. ಇವು 3 ಪ್ರಶಸ್ತಿಯನ್ನು ಬರೀಬೇಕಾಗುತ್ತೆ. ಇಷ್ಟು 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳು ಮುಗಿದವು. ಇನ್ನು 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಖಂಡಿತವಾಗೂ ನೀವು ಮುಖ್ಯ ಪರೀಕ್ಷೆಯಲ್ಲಿ ಕೇಳ್ತಾರೆ. ತುಂಬಾ ಸುಲಭವಾದಂಥ ಪ್ರಶ್ನೆಗಳು. ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಇದಾದ್ರೂ ಬರಿಬಹುದು. ಮೈಸೂರಿನಿಂದ ಕಲ್ಕತ್ತಾಗೆ ಅವರು ವರ್ಗವಾಗಿ ಹೋಗುವಾಗ ಅವರಿಗೆ ಮೈಸೂರಿನಲ್ಲಿ ನೀಡಿದಂತ ಬೀಳ್ಕೊಡುಗೆಯ ವಿಶೇಷತೆ ಏನು ಕೇಳ್ತಾರೆ. ಎರಡರಲ್ಲಿ ಯಾವ್ದಾದ್ರು ಪ್ರಶ್ನೆ ಬರೀಬಹುದು. 2 ಸುಲಭನೇ ಹೇಳ್ತಾರೆ. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು, ಸೈಯದ್ ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು, ಆಂಧ್ರ ಪ್ರದೇಶ ಮತ್ತು ಅನಂತಪುರ ರಾಯಮಂಡ್ರಿಯ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ಇವರು ಸೇವೆ ಸಲ್ಲಿಸ್ತಾರೆ. ಹಾಗೆ ಮೈಸೂರು ವಿಶ್ವವಿದ್ಯಾಲಯ ತತ್ವಶಾಸ್ತ್ರ ಉಪ ಪ್ರಾಧ್ಯಾಪಕರಾಗಿ ಕೋಲ್ಕತ್ತಾದಲ್ಲಿರುವಂತಹ ಕಾಲೇಜ್ನಲ್ಲಿ ಇವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದಲ್ಲದೆ ಆಂಧ್ರ, ದೆಹಲಿ ಮತ್ತು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಮತ್ತೆ ಅಧ್ಯಾಪಕರಾಗಿ ಇವರು ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಇದ್ರ ಜೊತೆಯಲ್ಲಿ ಅವರ ಬೋಧನಾ ಶೈಲಿ, ಭಾಷೆಯ ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸ್ತಾ ಇದ್ದು ಅವರು ತಮ್ಮ ಅಧ್ಯಾಪಕತ್ವವನ್ನ ಯಾವಾಗಲೆಂದರೆ ಆವಾಗ ಕಳಚಿ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲೂ ಸಹಿತ ಪಾಲ್ಗೊಳ್ತಾ ಇದ್ರು. ಅವರ ಸೇವೆಯ ಸ್ಮರಣೆ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಹೇಳಿದ್ವಿ ನಮಗೆ, ಬೀಳ್ಕೊಡುಗೆ ಸಮಾರಂಭದ ವಿಶೇಷತೆ ಏನು ಅಂತ. ತುಂಬಾ ಸುಲಭ. ಇವರು ಮೈಸೂರಿನಿಂದ ಹೊರಟ ಇವರಿಗೆ ಕೊಟ್ಟಂತ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು. ಈ ವಾಕ್ಯ ಬರೀಲೇಬೇಕು, ಬಹಳ ಮುಖ್ಯ. ಚಕ್ರವರ್ತಿಗಿಂತಲೂ ಮೇಲು ಅನ್ನುವಂಥ ಭಾವವನ್ನ ಈ ವಾಕ್ಯ ಒದಗಿಸ್ಕೊಡುತ್ತೆ. ಹಾಗೆ ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಗಳನ್ನು ಕಟ್ಟಿರಲಿಲ್ಲ, ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣನ್ ಅವರಿಗೆ ಕಾಯ್ದಿರಿಸಿದ ಕಂಪಾರ್ಟ್ಮೆಂಟ್ ಅನ್ನು, ಒರಗುದಿಂಬು ಹಾಗೂ ರತ್ನಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು ಏನ್ ಮಾಡ್ತಾ ಇದ್ರು, ನೆಲವನ್ನು ಹೂವಿನ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ಅಷ್ಟೇ ಅಲ್ಲ, ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಅತ್ತರೋ. ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ತಂದಿತು. ಅವರ ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ, ರಾಧಾಕೃಷ್ಣನ್ ಅವರ ಕಣ್ಣಲ್ಲೂ. ಇದು ಆ ಬೀಳ್ಕೊಡುಗೆ ಸಮಾರಂಭದ ವಿಶೇಷತೆ. ಓಕೆ, ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ಇದೆ. ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅವರ ಅಭಿಪ್ರಾಯ ಏನು? ತತ್ವಶಾಸ್ತ್ರ ಮತ್ತು ಹಿಂದೂ ಧರ್ಮ ಇದು ಯಾವುದೋ ಕಾಲದ ಅಥವಾ ಯಾವುದೋ ದೇಶದ ಒಂದು ಕಲ್ಪನೆ, ನಿರರ್ಥಕ ಅನ್ನುವಂಥ ಭಾವನೆ ಏನು ಪಾಶ್ಚಾತ್ಯರ ಇತ್ತು, ಅದನ್ನು ತೊಡೆದು ಹಾಕಿ ಇವರು ವಿಶೇಷವಾದಂತ ಒಂದು ತತ್ವ ಇದರಲ್ಲಿ ಇದೆ ಅನ್ನೋ ನನ್ನ ಪರಿಚಯಿಸ್ತಾರೆ. ಹಾಗಾಗಿ ಅವ್ರು ಏನ್ ಕೊಟ್ಟರು ಆಗಿದ್ರೆ ಅಂದ್ರೆ, ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಕ್ರಮ, ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು, ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಕಲ್ಪನೆಗಳಲ್ಲ, ಜೀವನದ ನಾಡಿ ಮಿಡಿತಗಳನ್ನು
ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುತ್ತದೆ ಅಂತ ಹೇಳ್ತಾರೆ ಎಂದು ಸರಳವಾಗಿ ತಿಳಿಸಿದರು ಅನ್ನೋದು ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅವರ ಅಭಿಪ್ರಾಯ. ಓಕೆ, ಇಷ್ಟು ಪ್ರಶ್ನೋತ್ತರಗಳಾದ್ರೆ ಒಂದಿಷ್ಟು ಆ ಸಂದರ್ಭದೊಡನೆ ವಿವರಿಸಿ ಅಂತೇಳಿ ಕೆಲವು ವಿಶೇಷವಾದಂತಹ ವಾಕ್ಯಗಳನ್ನು ಕೊಡ್ತಾರೆ. ಅದನ್ನ 3 ಹಂತದಲ್ಲಿ ವಿವರಿಸಬೇಕಾಗುತ್ತೆ. ಒಂದನೇ ಪ್ರಶ್ನೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ನೀವು ಒಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಎಷ್ಟು ಸುಲಭ ಇದೆ ನೋಡಿ. ಯಾರು ಹೇಳಿದ್ದು? ಸ್ಟಾಲಿನ್. ಯಾವಾಗ ಹೇಳಿದ್ದು? ಬೀಳ್ಕೊಡುಗೆ ಸಮಾರಂಭದಲ್ಲಿ. ಎಲ್ಲಿ? ಮಾಸ್ಕೋದಲ್ಲಿ. ಇದ್ರ ಸ್ವಾರಸ್ಯ ಏನು? ಇಷ್ಟು ಬರೆದ್ರೆ ಆಗುತ್ತೆ. ಹಾಗಾದ್ರೆ ಬರೆಯೋ ಕ್ರಮ ಏನು? 3 ಹಂತ ಅಂತ ಹೇಳಿದ್ರೆ ಒಂದು ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿಯವರು ರಚಿಸಿ ನಿಗದಿಪಡಿಸಿದ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಪಾಠದಿಂದ ಆರಿಸಲಾಗಿದೆ. ಇಷ್ಟು ಬರೆದ್ರೆ ಸಾಕು. ಆಯ್ಕೆ 1 ಅಂಕ. ನೆಕ್ಸ್ಟ್ ಸಂದರ್ಭ, ಸ್ಟಾಲಿನ್ ಅವರು ಮಾಸ್ಕೋದಲ್ಲಿ ರಾಧಾಕೃಷ್ಣನ್ ಅವರಿಗೆ ಬೀಳ್ಕೊಡುಗೆ ಕೊಡುವಾಗ ದುಃಖದಿಂದ ಹೇಳಿದ ಮಾತು. ನೋಡಿ, ಎಷ್ಟು ಬಂದ್ಬಿಡ್ತು. ನೆಕ್ಸ್ಟ್ ಸ್ವಾರಸ್ಯ ಏನು? ರಾಧಾಕೃಷ್ಣನ್ ಅವರ ಬಗ್ಗೆ ಸ್ಟಾಲಿನ್ ಅವರಿಗೆ ಇದ್ದ ಗೌರವ, ಪ್ರೀತಿ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಬರೆದ್ರೆ ಸಾಕು. ಓಕೆ, ಇನ್ನೊಂದು ಸಂದರ್ಭವನ್ನು ನೋಡ್ಬೋದು ನಾವು. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕು ಎಂದು ಭಾವಿಸಿರಲಿಲ್ಲ. ಯಾವುದು? ರಾಧಾಕೃಷ್ಣನ್. ಯಾಕೆ? ಅವರು ಕಿರಿಯರಿಗೆ ಟ್ಯೂಷನ್ ಅನ್ನ ಮಾಡಿ ಮನೆ ಪಾಠ ಹೇಳ್ಕೊಟ್ಬಿಟ್ಟು ಅಲ್ಲಿ ಬಂದಂತ ಹಣದಿಂದ ತಮ್ಮ ಶಿಕ್ಷಣದ ಜೊತೆಯಲ್ಲಿ ಮನೆಯ ಖರ್ಚನ್ನು ನಿಭಾಯಿಸ್ತಾ ಇದ್ರು. ಅವರಿಗೆ ಅದು ಒಂದು ಸಮಸ್ಯೆ ಅನಿಸ್ಲೇ ಇಲ್ಲ. ಇದನ್ನ ಸಂದರ್ಭಕ್ಕೆ ಹೇಗೆ ಬರಿಬೇಕು ಅಂತ ತುಂಬಾ ಸುಲಭ. ಸಂದರ್ಭ ಆಯ್ಕೆ ಬರಿತೀರಿ. ಈ ವಾಕ್ಯವನ್ನು ಸಮಿತಿಯವರು ರಚಿಸಿ ನಿಗದಿಪಡಿಸಿದ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಪಾಠದಿಂದ ಆರಿಸಲಾಗಿದೆ. ಬರಿಬಹುದು. ಸಂದರ್ಭ ಹೇಗೆ ಬರಿಬೇಕು ಅಂದ್ರೆ, ರಾಧಾಕೃಷ್ಣನ್ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅವರು ಕಿರಿಯ ವಿದ್ಯಾರ್ಥಿಗಳಿಗೆ ಮನೆ ಪಾಠವನ್ನು ಹೇಳಿ ಹಣ ಗಳಿಸುತ್ತಿದ್ದರು. ಹೀಗೆ ಅವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಲೇಖಕರು ವಿವರಿಸುವಾಗ ಈ ವಾಕ್ಯ ಬಳಸಿದ್ದಾರೆ. ನೆಕ್ಸ್ಟ್, ರಾಧಾಕೃಷ್ಣನ್ ಅವರ ಸಾಧನೆಯ ಪಥದಲ್ಲಿ ಅವರ ಕಷ್ಟಕರ ಪರಿಸ್ಥಿತಿ ಅಡ್ಡಿ ಎನಿಸಲಿಲ್ಲ, ಬಡತನ ಅಡ್ಡಿ ಅನಿಸಲಿಲ್ಲ ಎಂಬ ಅಂಶ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಎಷ್ಟು ಈಸಿ ಬರೀಬಹುದು. ಓಕೆ, ಹೀಗೆ ಎಲ್ಲಾ ಸಂದರ್ಭಗಳನ್ನು ನೀವು ಗಮನಿಸ್ರಿ. ಈ ಸಂದರ್ಭಗಳನ್ನ ವಿವರವಾಗಿ ಗಮನಿಸಿ ಅದನ್ನ ಬರೀ. 4ನೇ ಸಂದರ್ಭ ಹೇಗೆ ನೋಡಬಹುದು ಬೇಕಿದ್ರೆ, ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಂತೆ ನೀವು ಆಗುವಿರಿ. ಯಾರು ಹೇಳಿದ್ದಿ ಮಾತು? ರಾಧಾಕೃಷ್ಣನ್. ಯಾರಿಗೆ? ಸ್ಟಾಲಿನ್ ಅವರಿಗೆ. ಯಾವ ಸಂದರ್ಭ ಗೊತ್ತಿದೆ ನಮಗೆ. ಓಕೆ, ಮತ್ತೊಂದು ಸಂದರ್ಭ ನೋಡ್ತೀವಿ. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಬಹಳ ವಿಶೇಷವಾದಂತಹ ವಾಕ್ಯ. ಕೆನಡಾ ದೇಶದ ರೇಡಿಯೋ ಪ್ರಸಾರದ ಭಾಷಣದಲ್ಲಿ ರಾಧಾಕೃಷ್ಣನ್ ಅವರ ತಮ್ಮ ನಿಲುವನ್ನು ಈ ವಾಕ್ಯದ ಮೂಲಕ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ವಾ? ಓಕೆ, ಇದು ಬಹಳ ಮುಖ್ಯವಾಗಿ ನಾವಿಲ್ಲಿ ಸಂದರ್ಭವನ್ನು ಬರೆಯುವಂತ ಮತ್ತೆ ಸ್ವಾರಸ್ಯವನ್ನ ಬರೆಯುವಂತ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂತ ಕ್ರಮ ಆಯ್ತು. ಇನ್ನೊಂದು ಪ್ರಶ್ನೆ ಅಥವಾ ದೃಢೀಕರಣ ಇದೆ. ಏನದು ಅಂತಂದ್ರೆ, ಇಲ್ಲಿ ಕೆಲವು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಮತ್ತೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ತೆಗೆದು ಅಲ್ಲಿಗೆ ಬಿಟ್ಟ ಸ್ಥಳಕ್ಕೆ ಬರೀಬೇಕಾಗುತ್ತೆ. ಒಂದೇದು, ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಯಾರು? ಅವರ ಹೆಂಡತಿ, ತಂದೆ, ತಾಯಿ, ಪತ್ನಿ, ಸಹೋದರಿ. ಯಾರು ಆಗಿದ್ರೆ? ಪತ್ನಿ ಶಿವಕಾಮು ಅಥವಾ ಪದ್ಮ. ಇನ್ನೊಂದು ಪ್ರಶ್ನೆ ಇದೆ. ಮದ್ರಾಸಿನ ಕ್ರಿಶ್ಚಿಯನ್ ಶಾಲೆಯಲ್ಲಿ ರಾಧಾಕೃಷ್ಣನ್ ಉತ್ತಮ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟ ವಿಷಯ ಯಾವುದದು? ಏನು? ಸಮಾಜಶಾಸ್ತ್ರನೋ, ರಾಜ್ಯಶಾಸ್ತ್ರನೋ, ಧರ್ಮಶಾಸ್ತ್ರನೋ, ತತ್ವಶಾಸ್ತ್ರನೋ? ಎಸ್, ತತ್ವಶಾಸ್ತ್ರ. ತುಂಬಾ ಸುಲಭ. ಇನ್ನೊಂದು ಪ್ರಶ್ನೆ ಇದೆ. ರಾಧಾಕೃಷ್ಣ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾನಿಲಯ ಯಾವುದದು? ಬನಾರಸ, ಕೇಂಬ್ರಿಡ್ಜ್, ಆಕ್ಸ್ಫರ್ಡ್, ಉಸ್ಮಾನಿಯಾನ? ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ವಾ? ಇಷ್ಟು. ಇದ್ರ ಜೊತೆಯಲ್ಲಿ ಮತ್ತೊಂದು ಪ್ರಶ್ನೆ ಹೀಗಿದೆ. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ರಾಧಾಕೃಷ್ಣನ್ ಅವರು ರೇಡಿಯೋ ಪ್ರಸಾರ ಭಾಷಣ ಮಾಡಿದ ದೇಶ? ತುಂಬಾ ಸುಲಭ. ಒಂದು ವಾಕ್ಯದಲ್ಲಿ ಕೇಳಿದರೆ, ಇಂಗ್ಲೆಂಡ್, ಕೆನಡಾ, ಅಮೆರಿಕ, ರಷ್ಯಾ. ಯಾವುದು? ಕೆನಡಾ. ರೇಡಿಯೋ ಪ್ರಸಾರದಲ್ಲಿ ಭಾರತ ಮತ್ತು ರಷ್ಯಾ ಬಾಂಧವ್ಯವನ್ನು ವೃದ್ಧಿಗೊಳಿಸಿದ ರಾಧಾಕೃಷ್ಣನ್ ಅವರನ್ನು ಪ್ರಶಂಸಿಸಿದವರು? ಬಹಳ ಮುಖ್ಯವಾಗಿ ನಿರೀಕ್ಷೆ ಇಟ್ಕೊಂಡು ಕಳಿಸಿದ್ರು ಇವರನ್ನ ನಮ್ಮ ಆಗಿನ ಪ್ರಧಾನಿ. ಎಸ್, ಲಾಲ್ ಬಹದ್ದೂರ್ ಅಲ್ಲ, ಜವಾಹರ್ಲಾಲ್ ನೆಹರು ರವರು. ಓಕೆ, ಇನ್ನಷ್ಟು ಪ್ರಶ್ನೆ. ಹೊಂದಿಸಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಹೊಂದಿಸಿ ಬರೆಯಿರಿ ಅನ್ನೋದ್ರಲ್ಲಿ ಆ ಪಟ್ಟಿ, ಬಿ ಪಟ್ಟಿ 2 ಪಟ್ಟಿ ಇರುತ್ತೆ. ಆ ಪಟ್ಟಿಗೆ ಸಮಪಟ್ಟಿರುವಂತಹ ಸರಿಯಾದ ಉತ್ತರ ಬಿ ಪಟ್ಟಿಯಲ್ಲಿ ಆಯ್ಕೆ ಮಾಡಬೇಕು. 1-2 ಜಾಸ್ತಿ ಇದೆ, ಅದನ್ನ ಬಿಟ್ಬಿಟ್ರೆ ಆಯ್ತು ಅಷ್ಟೇ. ನೋಡೋಣ. ಸ್ಟಾಲಿನ್
ಇದರಲ್ಲಿ ಯಾವುದು ಸರಿಯಾದ? ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಕರೆಕ್ಟಾ, ಮಿಷನರಿ ಶಾಲೆ ಕರೆಕ್ಟಾ, ಅಥವಾ ಮಾಸ್ಕೋ ಕರೆಕ್ಟಾ, ವಿಶ್ವವಿದ್ಯಾನಿಲಯ ಸರಿನೋ, ಅಥವಾ ಬ್ರಹ್ಮ ವಿದ್ಯಾಭಾಸ್ಕರ ಸರಿನೋ, ಸ್ವಾತಂತ್ರ್ಯ ದಿನಾಚರಣೆ ಸರಿನೋ? ಯಾವ್ದು ಇದರಲ್ಲಿ? ಎಸ್, ಸ್ಟಾಲಿನ್ ಅನ್ನೋದಕ್ಕೆ ಎಸ್ ಮಾಸ್ಕೋ. ಹರ್ಮನ್ಸ್ ಬರ್ಗ್ ಏನಿದು? ವಿಶ್ವವಿದ್ಯಾನಿಲಯ ಅಲ್ವಾ? ಬಹಳ ಸುಲಭ ಅಲ್ಲ, ಹರ್ಮನ್ಸ್ ಬರ್ಗ್ ವಿಶ್ವವಿದ್ಯಾನಿಲಯ ಮಿಷನರಿ ಶಾಲೆ. ಹಾಗೆ ಭಾರತೀಯ ವಿದ್ಯಾಭವನ ಬ್ರಹ್ಮ ವಿದ್ಯಾಭಾಸ್ಕರ ಅನ್ನುವಂತ ಬಿರುದನ್ನ ಕೊಡ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ. ಹೌದಾ? ಇಲ್ಲಿ ಸಂದರ್ಶಕ ಪ್ರಾಧ್ಯಾಪಕರ ಹೋಗ್ತಾ ಇದ್ರು. ಇನ್ನು ಸೆಪ್ಟೆಂಬರ್ 5 ಎಸ್ ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ, ರಾಧಾಕೃಷ್ಣನ್ ಅವರ ಜನ್ಮದಿನ. ಓಕೆ, ಈ ತರದಲ್ಲಿ ಜೋಡಿಸಿ ಅದನ್ನ ಬರಿಬೇಕಾಗುತ್ತೆ. ಇದು ಜೋಡಿಸಿರುವಂತ ಒಂದು ಕ್ರಮ. ಸರಿ, ಇನ್ನೊಂದು ಸೈದ್ಧಾಂತಿಕ ಭಾಷಾಭ್ಯಾಸ ಅಂತ 1-2-3 ಪ್ರಶ್ನೆಗಳಿದಾವೆ. ಹೀಗಿದೆ. ಒಂದು, ನಾವೀಗಾಗ್ಲೇ ಕಳೆದ ಇದರಲ್ಲಿ ಸ್ಲೈಡ್ ಅಥವಾ ಪಾಠದಲ್ಲಿ ಸ್ವರ ಸಂಧಿಗಳನ್ನ ಪೂರ್ಣ ನೋಡಿದ್ವಿ. ಸವರ್ಣ ದೀರ್ಘ ಸಂಧಿ ಇರ್ಬೋದು, ಗುಣ ಸಂಧಿ ಇರ್ಬೋದು, ವೃದ್ಧಿ ಸಂಧಿ ಮತ್ತೆ ಎಣ್ ಸಂಧಿ, ಇದನ್ನು ಗಮನಿಸಿದ್ದೇವೆ. ಈಗ ಜಸ್ತ್ವ ಸಂಧಿ, ವೃದ್ಧಿ ಸಂಧಿ, ಚುತ್ವ ಸಂಧಿ ಮತ್ತೆ ಅನುನಾಸಿಕ ಸಂಧಿ ಬಗ್ಗೆ ಒಂದ್ ಸ್ವಲ್ಪ ಗಮನಿಸೋಣ. ಇದರಲ್ಲಿ ಜಸ್ತ್ವ ಸಂಧಿ ಅಂದ್ರೆ ಏನು ಅಂತ ನೋಡ್ಬೇಕು. ತುಂಬಾ ಸುಲಭ. ಕನ್ನಡದ ಆದೇಶ ಸಂಧಿಗೂ ಸಂಸ್ಕೃತದ ಜಸ್ತ್ವ ಸಂಧಿಗೂ ಏನೇ ವ್ಯತ್ಯಾಸ ಇಲ್ಲ. ಒಂದು ಸಣ್ಣ ಬದಲಾವಣೆ ಏನು ಅಂದ್ರೆ, ಆದೇಶ ಸಂಧಿ ಉತ್ತರ ಪದದ ಆದಿಯ ಅಂದ್ರೆ ಮೊದಲಿರುವಂತಹ ಅಕ್ಷರ ಬದಲಾದ್ರೆ, ಜಸ್ತ್ವ ಸಂಧಿಲಿ ಕೊನೆ ವ್ಯಂಜನ ಅಂದ್ರೆ ಪೂರ್ವ ಪದದ ಕೊನೆ ಅಕ್ಷರ ಬದಲಾಗುತ್ತೆ. ಇಷ್ಟೇ ವ್ಯತ್ಯಾಸ, ಬಿಟ್ರೆ ಇನ್ನೇನು ಬದಲಾವಣೆ ಇಲ್ಲ. ಅಂದ್ರೆ ಏನು ಸೂತ್ರ? ಜಸ್ತ್ವ ಸಂಧಿಯ ಸೂತ್ರ ಏನು ಅಂದ್ರೆ, ಪೂರ್ವ ಪದದ ಕೊನೆಯಲ್ಲಿರುವಂತ ವರ್ಗ ಅಂದ್ರೆ ಪ್ರಥಮಾಕ್ಷರಕ್ಕೆ ವರ್ಗ ಅಂದ್ರೆ ಕ ಚ ಟ ತ ಪ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ, ಈ ವರ್ಗದ ಪ್ರಥಮಾಕ್ಷರಕ್ಕೆ ಅಂದರೆ ಕಚಟ ತಪಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಅಂದ್ರೆ ಗ ಛ ಅಲ್ವಾ, ಕ ಜ ಡ ದ ಬಾಗಳು, ಗಜಡ ದಬಗಳು ಆದೇಶವಾಗಿ ಬಂದ್ರೆ ಇದನ್ನೇ ನಾವೇನಂತೇವಿ? ಜಸ್ತ್ವ ಸಂಧಿ ಅಂತ ಕರಿತೀವಿ. ಅಂದ್ರೆ ಈ ಗಜಡ ದಬಗಳಿದಾವಲ್ಲ, ವರ್ಗೀಯ ವ್ಯಂಜನದ ಮೂರನೇ ಕಂಬ ಸಾಲಿನ ಅಕ್ಷರಗಳಿಗೆ ಜಸ್ ಅಕ್ಷರಗಳು ಅಂತಂದೇ ಇದೆ. ಹಂಗಾಗಿ ಇದು ಜಸ್ ತ್ವ ಸಂಧಿ. ತ್ವ ಅಂದ್ರೆ ಬಾ ಅಂತ ಅರ್ಥ, ಆಗಮಿಸು, ಪ್ರತ್ಯಕ್ಷವಾಗು ಅಂತ. ಹಾಗಾಗಿ ಜಸ್ತ್ವ ಅಂದ್ರೆ ಜಸ್ ಅಕ್ಷರಗಳು ಆದೇಶವಾಗಿ ಬರುವುದು, ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬರುವುದು ಅಂತ ಅರ್ಥ. ಒಂದು ಎಕ್ಸಾಂಪಲ್ ನೋಡಿದ್ರೆ ಬಹಳ ಸುಲಭ ಅನಿಸ್ತದೆ ನೋಡಿ. ವಾಗ್ದೇವಿ ಅಂತ ಒಂದು ಪದ ಇದೆ, ಇದು ಸಂಧಿ ಪದ. ಇದನ್ನು ಬಿಡಿಸಿದ್ರೆ ವಾಕ್ ಅಂದ್ರೆ ಮಾತು, ಪ್ಲಸ್ ದೇವಿ ಅಂದ್ರೆ ಮಾತುಗಳಿಗೆ, ವಿದ್ಯೆಗೆ ಅಧಿದೇವತೆ ಶಾರದೆಗೆ ಇರುವಂತ ಮತ್ತೊಂದು ಹೆಸರು ವಾಗ್ದೇವಿ ಅಂತ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಈ ಕಾಕ್ಕೆ ಬದಲಾಗಿ ಗ ಬಂದ್ಬಿಡ್ತು ಸಂಧಿ ಪದದಲ್ಲಿ. ಹಿಂಗ್ ಬಂದ್ರೆ ಇದನ್ನೇ ಜಸ್ತ್ವ ಸಂಧಿ ಅಂತ ಕರೀತಾರೆ. ಬಹಳ ಸುಲಭ ಇದೆ ನೋಡಿ ಅಲ್ವಾ. ಇನ್ನೊಂದು ಅಚ್ ಪ್ಲಸ್ ಅಂತ, ಅಜಂತ. ಚಾಕ್ಕೆ ಬದಲಾಗಿ ಜ ಬಂತು, ಚ ಚ ಜ, ಮೂರನೇ ಅಕ್ಷರ ಆದೇಶವಾಗಿ ಬಂತು. ಇನ್ನೊಂದು ಷಟ್ ಪ್ಲಸ್ ಅಂಗ, ಷಡಂಗ. ಷಟ್ ಪ್ಲಸ್ ಆನನ, ಷಡಾನನ. ನೋಡಿ ಇಲ್ಲಿ ಡ ಬರುತ್ತೆ, ಟಾಕ್ಕೆ ಡ ಬಂತು, ಇದನ್ನು ಸಹಿತ ಜಸ್ತ್ವ ಸಂಧಿ. ಇನ್ನೊಂದು ಚತ್ ಪ್ಲಸ್ ಆನಂದ, ಚಿತ್ ಪ್ಲಸ್ ಆನಂದ, ಚಿದಾನಂದ, ಚಿತ್, ಚಿತ್ ಪ್ಲಸ್ ಆನಂದ, ಚಿದಾನಂದ ಅನ್ನೋದು. ಇನ್ನೊಂದು ಷಟ್ ಪ್ಲಸ್ ಆನನ, ಷಡಾನನ ಅನ್ನೋದು. ಇವೆಲ್ಲವೂ ಜಸ್ತ್ವ ಸಂಧಿಗೆ ಉದಾಹರಣೆ ಆಗ್ತವೆ. ಕಚಟ ತಪಗಳಿಗೆ ಗಜಡ ದಪಗಳು ಆದೇಶವಾಗಿ ಬರ್ತವೆ. ಇದು ಜಸ್ತ್ವ ಸಂಧಿ. ಇನ್ನೊಂದು ಸಂಧಿ ವ್ಯಂಜನ ಸಂಧಿಯಲ್ಲಿ ಯಾವುದದು? ಶ್ಚುತ್ವ ಸಂಧಿ ಅಂತ. ಶ್ಚು ಅಂದ್ರೆ ಅದರಲ್ಲಿ ಶ ಇದೆ, ಚ ಇದೆ. ಶ ಮತ್ತೆ ಚ ಎರಡು ಬಂದ್ರೆ, ಆದೇಶವಾಗಿ ಬಂದ್ರೆ ಇದು ಶ್ಚುತ್ವ. ತ್ವ ಅಂದ್ರೆ ಬಾ ಅಂತ ಅರ್ಥ. ಶ ಮತ್ತೆ ಚ, ಶ ಎಲ್ಲಿ ಬರುತ್ತೆ, ಚ ಎಲ್ಲಿ ಬರುತ್ತೆ, ಇದು ಗೊತ್ತಿರಬೇಕು ನಮಗೆ. ಅಂದ್ರೆ ಎಲ್ಲೆಲ್ಲಿ ಸ ಇದೆ ಅಲ್ಲೆಲ್ಲ ಚ, ಎಲ್ಲೆಲ್ಲಿ ತ ಇದೆ ಅಲ್ಲೆಲ್ಲ ಚ. ಇನ್ನೊಂದು ಸ ಇರೋ ಕಡೆಗೆ ಕೆಲವು ಸರಿ ಶ ಬರುತ್ತೆ, ಶ ಅಲ್ವಾ. ಮನಸ್ ಪ್ಲಸ್ ಶುದ್ಧಿ, ಮನಃಶುದ್ಧಿ ಆಗತ್ತೆ, ಶ್ ಅನ್ನೋದು ಬರುತ್ತೆ. ಶಂಕರ ಶಾ ಬರುತ್ತೆ, ಸಕ್ಕರೆ ಸಾ ಬದಲಾಗಿ ಶಂಕರ ಶಾ ಬರುತ್ತೆ. ಒಂದು ಸೂತ್ರ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಸಕಾರಕ್ಕೆ ತಕಾರಗಳಿಗೆ, ತ ವರ್ಗಗಳಿಗೆ ಶಕಾರ ಮತ್ತೆ ಚಕಾರಗಳ ಆದೇಶವಾಗಿ ಬಂದರೆ, ಸಕಾರ ತಾಕಾರಗಳಿಗೆ ಶಕಾರ ಮತ್ತೆ ಚಕಾರಗಳು ಆದೇಶವಾಗಿ ಬಂದರೆ ಅದನ್ನು ಶ್ಚುತ್ವ ಸಂಧಿ ಎಂದು ಕರೆಯುತ್ತಾರೆ. ಇದು ಶ್ಚುತ್ವ ಆದೇಶ, ಶ್ಚು ಆದೇಶ ಅಥವಾ ಶ್ಚು ಅಕ್ಷರಗಳು ಆದೇಶವಾಗಿ ಬರುವುದೇ ಶ್ಚುತ್ವ ಸಂಧಿ. ಆಯ್ತಾ? ಉದಾಹರಣೆಗೆ ಪಯಶಯನ ಅಂತ ಇದೆ, ಅಥವಾ ಶರಶ್ಚಂದ್ರ ಅಂತ ಇದೆ, ಅಥವಾ ಜಗಜ್ಯೋತಿ ಅಂತ ಇದೆ. ಇವೆಲ್ಲವೂ ಸಹಿತ ಶ್ಚುತ್ವ ಸಂಧಿಗೆ ಉದಾಹರಣೆ. ಜಗತ್ ತ ಪ್ಲಸ್ ಜ್ಯೋತಿ, ಜಗಜ್ಯೋತಿ. ತ
ತಾ ಹೊರಟೋಗುತ್ತೆ, ಜ ಬರುತ್ತೆ. ತಾಕ್ಕೆ ಬದಲಾಗಿ ಜ ಬಂದ್ರೆ ಇದು ಶುತ್ವ. ಇನ್ನೊಂದು ಜಗಜ್ಯೋತಿ ಆಯ್ತು. ಹಾಗೇನೆ ಶರತ್ ತಾ ಇದೆ ಪ್ಲಸ್ ಚಂದ್ರ, ಶರಶ್ಚಂದ್ರ, ಶರತ್ ಚಂದ್ರ ಆಗತ್ತೆ. ಶರತ್ ಇದ್ದಿದ್ದು ಶರತ್ ಚಂದ್ರ ಆಗತ್ತೆ. ಚಕ್ಕೆ ಚಾವತ್ ಬರುತ್ತೆ. ತಾ ಇರೋ ಕಡೆಯಲ್ಲಿ ಚ. ಇನ್ನು ಸಾ ಇದೆ ನೋಡಿ, ಮನಸ್ ಪ್ಲಸ್ ಶುದ್ಧಿ, ಮನಃಶುದ್ಧಿ. ಪಯಸ್ ಪ್ಲಸ್ ಶಯನ, ಪಯಶಯನ. ಇವೆಲ್ಲವೂ ಏನು ಕೊಡ್ತವೆ? ಪಯಶಯನ. ಇದು ಸಹಿತ ಶುತ್ವ ಸಂಧಿಗೆ ಬರುವಂತ ಉದಾಹರಣೆ. ಓಕೆ, ಇನ್ನೊಂದು ಒಂದು ವ್ಯಾಕರಣದ ಪರಿಕಲ್ಪನೆ ಸಮಾಸಗಳು ಅಂತ. ಸಮಾಸಗಳಲ್ಲಿ ನೋಡಿದ್ವಿ ನಾವು 8 ವಿಧದ ಸಮಾಸಗಳನ್ನು ನೋಡ್ತೀವಿ. ಅದರಲ್ಲಿ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ, ದ್ವಂದ್ವ ಸಮಾಸ, ಅಂಶ ಸಮಾಸ, ಬಹುರ್ವಿ ಸಮಾಸ ಮತ್ತು ಗಮಕ ಸಮಾಸ. ತುಂಬಾ ಸುಲಭ. 8 ರೀತಿಯ ಸಮಾಸಗಳನ್ನು ನೋಡಬಹುದು. ನಾವು ಈ ತರಗತಿಗಳಲ್ಲಿ ಒಂದೊಂದೇ ಸಮಾಸಗಳ ಪರಿಚಯ ನೋಡ್ತೀವಿ. ಇದರಲ್ಲಿ ಬಹುರ್ವಿ ಸಮಾಸದ ಪರಿಚಯವನ್ನ ಈ ದಿನ ನಾವು ನೋಡೋಣ. ಬಹುರ್ವಿ ಸಮಾಸ ಅಂದ್ರೇನು? ಬಹುರ್ವಿಹಿ ಸಮಾಸ ಅಂತ. ಬಹುರ್ವಿ ಸಮಾಸ ಏನ್ ಹೇಳುತ್ತೆ ಅಂದ್ರೆ, 2 ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಅನ್ಯ ಪದದ ಅರ್ಥ ಪ್ರಧಾನವಾಗಿ ಬರುತ್ತೆ. ಈ ಪದದ ಅರ್ಥ ಗೌಣ ಆಗುತ್ತೆ. ಹೀಗಿದ್ರೆ ಇದನ್ನ ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಹಂಗಾರೆ ಈ ಪದಗಳು ಏನು ಕೆಲಸ ಮಾಡ್ತವೆ ಅಂದ್ರೆ, ಆ ಹೊಸ ಪದ ಬರುತ್ತಲ್ಲ ಅಥವಾ ಹೊಸ ವ್ಯಕ್ತಿ, ಆ ವ್ಯಕ್ತಿಯ ಲಕ್ಷಣಗಳನ್ನು ಇದು ಹೇಳ್ತಾ ಇರುತ್ತೆ. ಇದನ್ನೇ ನಾವು ಬಹುರ್ವಿ ಸಮಾಸ ಅಂತ ಕರೆಯೋದು. ಉದಾಹರಣೆಗೆ ನಾಲ್ಮೊಗ ಅಂತ ಒಂದು ಪದ ಇದೆಪ್ಪ. ನಾಲ್ಮೊಗ, ನಾಲ್ಕು ಪ್ಲಸ್ ಮೊಗ, ನಾಲ್ಮೊಗ. ನಾಲ್ಕು ಮೊಗ ಮುಖ, ನಾಲ್ಮೊಗ. 4 ಮೊಗ ಉಳ್ಳವನೇ ಯಾರೋ ಅವನೇ ನಾಲ್ಮೊಗ. ಯಾರು ನಾಲ್ಮೊಗ ಅಂದ್ರೆ ಬ್ರಹ್ಮ ಅಂತ ನಮ್ ಗಮನಕ್ಕೆ ಬರುತ್ತೆ ನೋಡಿ. ಬ್ರಹ್ಮ ಅನ್ನೋ ಪದ ಇಲ್ಲಿ ನಮಗೆ ಬಹುರ್ವಿ ಸಮಾಸ. ನಾಲ್ಮೊಗ ಅನ್ನೋದು ಬಹುರ್ವಿ ಸಮಾಸ. ಅರ್ಥ ಬ್ರಹ್ಮ ಅಂತ ಬಂತು. ಇಲ್ಲಿರುವಂತ 4 ಅನ್ನೋದಾಗ್ಲಿ ಮುಖ ಅನ್ನೋದಾಗ್ಲಿ ಇದು ಆ ವ್ಯಕ್ತಿಯ ಲಕ್ಷಣ ಆಗ್ಬಿಟ್ಟು, 4 ಮುಖ ಉಳ್ಳವನು ಯಾರು? ಅವನೇ ಬ್ರಹ್ಮ, ಅವನೇ ನಾಲ್ಮೊಗ. ಅವನಿಗೆ ಇರುವಂತ ಮತ್ತೊಂದು ಹೆಸರು ನಾಲ್ಮೊಗ. ಇನ್ನೊಂದಿದೆ, ಇನ್ನೊಂದು ಸುಲಭವಾಗಿ ನೋಡೋಣ. ಚಕ್ರಪಾಣಿ ಅಂತ ಒಂದು ಪದ ಇದೆ. ಚಕ್ರವನ್ನು ಆರು ಧರಿಸಿದ್ದಾನೋ ಅವನೇ ಚಕ್ರಪಾಣಿ. ಚಕ್ರ ಹಿಡ್ಕೊಂಡಿರ್ಬೇಕು ಅಲ್ವಾ? ಅವನು ಧರಿಸಿರ್ಬೇಕು, ಚಕ್ರವನ್ನು ಧರಿಸಿರ್ಬೇಕು. ಯಾರು? ಚಕ್ರ ಧರಿಸಿದನು. ನೋಡಿ, ಈ ಲಕ್ಷಣದ ಮೇಲೆ ಮತ್ತೊಬ್ಬ ವ್ಯಕ್ತಿಯನ್ನ ನಾವೇನ್ ಮಾಡ್ತಾ ಇದೀವಿ? ಹುಡುಕ್ತಾ ಇದ್ದೇವೆ, ಗೆಸ್ ಮಾಡ್ತಾ ಇದ್ದೇವೆ. ಅವನು ವಿಷ್ಣು ಅಥವಾ ಕೃಷ್ಣ ಅಂತ ಆಗತ್ತೆ ಅಲ್ವಾ? ಇದನ್ನು ಬಹುರ್ವಿ ಸಮಾಸ ಅಂತ ಕರೀತಾರೆ. ಬಹುರ್ವಿ ಸಮಾಸ ಅಂದ್ರೆ ಆ ಸಮಾಸ ಪದವು ಮತ್ತೊಬ್ಬ ವ್ಯಕ್ತಿಯನ್ನ ಲಕ್ಷಣಗಳನ್ನ ತಿಳಿಸ್ತಂಗಿರ್ಬೇಕು. ಆಯ್ತು. ಇದು ಇನ್ನೊಂದು ಫಾಲನೇತ್ರ. ಫಾಲ ಅಂದ್ರೆ ಹಣೆ, ನೇತ್ರ ಅಂದ್ರೆ ಕಣ್ಣು. ಹಣೆಯಲ್ಲಿ ಯಾರು ಕಣ್ಣನ್ನು ಉಳ್ಳುವನಿದ್ದಾನೋ ಅವನೇ ಫಾಲನೇತ್ರ. ಯಾರಾಗಿದ್ರೆ ಶಿವ ಅಂತ ಅರ್ಥ ಆಗುತ್ತೆ ನೋಡಿ. ಫಾಲ ಆಗ್ಲಿ ನೇತ್ರ ಆಗ್ಲಿ ಪದ ಇಂಪಾರ್ಟೆಂಟ್ ಬರೋದೇ ಇಲ್ಲ. ಅವು ಲಕ್ಷಣವಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಗುರುತಿಸಲ್ಪಡುತ್ತೆ ಶಿವ ಅಂತ ಹೇಳಿ. ಇದನ್ನೇ ಬಹುರ್ವಿ ಸಮಾಸ ಅಂತ ಕರೀತಾರೆ. ತುಂಬಾ ಸುಲಭ. ಹಾಗೆ ಮುಕ್ಕಣ್ಣ, 3 ಕಣ್ಣು ಉಳ್ಳವನು ಯಾರೋ ಅವನೇ ಮುಕ್ಕಣ್ಣ, ಶಿವ ಅಲ್ವಾ? ಹಣೆಗಣ್ಣ, ಹಣೆಯಲ್ಲಿ ಯಾರು ಕಣ್ಣು ಉಳ್ಳವನೋ ಅವನೇ ಹಣೆಗಣ್ಣ ಅಂದ್ರೆ ಯಾರು? ಶಿವ. ಇವೆಲ್ಲವೂ ಬಹುರ್ವಿ ಸಮಾಸಕ್ಕೆ ಇರುವಂತ ಉದಾಹರಣೆಗಳಾಗ್ತವೆ. ಓಕೆ, ನಾವೀಗ ಭಾಷಾ ಚಟುವಟಿಕೆ ಕೊನೆಯದಾಗಿ ಜಸ್ತ್ವ ಸಂಧಿ ಅಂದ್ರೇನು ಅಂತ ನಾವು ನೋಡಿದೀವಿ. ಅದರ ಸೂತ್ರವನ್ನ ಬರಿಬೇಕು. ಇನ್ನೊಂದು ಶುತ್ವ ಸಂಧಿ ಅಂದ್ರೇನು ಅಂತ ನಮಗೆ ಗೊತ್ತಾಗಿದೆ. ಅದರ ಉದಾಹರಣೆಗಳ ಸಹಿತ ಅದನ್ನು ವಿವರಿಸಬೇಕು. ಇನ್ನೊಂದು ಕೊಟ್ಟಿರುವ ಪದಗಳ ಸಮಾಸಗಳನ್ನು ಹೇಳಿಸಿ ಅಂತ ಇದೆ. ತುಂಬಾ ಸುಲಭ. ಮುಕ್ಕಣ್ಣ, 3 ಕಣ್ಣು ಯಾರು ಉಳ್ಳವನೋ ಅವನೇ ಮುಕ್ಕಣ್ಣ ಅಂದ್ರೆ ಯಾರು? ಅಣ್ಣ. ಯಾರು? ಶಿವ. ಮುಗಿದವತ್ತಿ, ಬಹಳ ಈಸಿ. ಹಣೆಯಲ್ಲೂ ಯಾರು ಕಣ್ಣು ಉಳ್ಳವನೋ ಅವನೇ ಹಣೆಗಣ್ಣ ಅಂದ್ರೆ ಯಾರು? ಶಿವ. ಇಷ್ಟು ಸುಲಭವಾಗಿ ನಾವು ಸಮಾಸವನ್ನ ಪರಿಚಯಿಸ್ಕೋಬಹುದು. ಒಂದು ಸಮಾಸವನ್ನ ಪರಿಚಯಿಸಿದ್ರೆ ಈ ತರಗತಿಯಲ್ಲಿ, ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಆ ಸಮಾಸಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಅದ್ರ ಜೊತೆಲಿ ಇನ್ನೊಂದು ಸಂಧಿ ಹೆಸರನ್ನ ಬರೆಯಿರಿ ಅಂತ ಕೇಳಿದಾರೆ. ಇಲ್ಲಿ ವಾಗ್ದೇವಿ, ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಕಕ್ಕೆ ಬದಲಾಗಿ ಗ ಬಂದಿದೆ, ಹಂಗಾರೆ ಜಸ್ತ್ವ ಸಂಧಿ ಅಷ್ಟೇ. ಚಿತ್ ಪ್ಲಸ್ ಆನಂದ, ಚಿದಾನಂದ. ತಾಕ್ಕೆ ಬದಲಾಗಿ ದಾ ಬಂದಿದೆ, ಹಾಗಾಗಿ ಇದು ಯಾವ ಸಂಧಿ? ಹಂಗಾರಿದು ಜಸ್ತ್ವ ಸಂಧಿ. ಪೂರ್ವ ಪದದಲ್ಲಿ ಬದಲಾದ್ರೆ ಅದು ಜಸ್ತ್ವ ಸಂಧಿ. ತುಂಬಾ ಸುಲಭ. ಹಂಗಾಗಿ ಅಲ್ಲಿ ಗಜಡದ ಬಗಳು ಆದೇಶವಾಗಿ ಬರ್ತವೆ. ಸ್ನೇಹಿತರೆ, ನಾವು ಈವರೆಗೂ ಬಹಳ ವಿಶೇಷವಾದಂತಹ ಒಂದು ಪಾಠವನ್ನ ಇಟ್ಕೊಂಡು ಸಮಗ್ರವಾಗಿರುವಂತಹ ವಿಶ್ಲೇಷಣೆಯನ್ನು ಈ ವಿಡಿಯೋ ತರಗತಿಯಲ್ಲಿ ಮಾಡಿದ್ದೇವೆ. ಅದು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್.
ಬಹಳ ವಿಶೇಷವಾದಂತ ಪಾಠ. ಇದರ ಆದರ್ಶ ಅಂದ್ರೇನು, ಆದರ್ಶ ಶಿಕ್ಷಕ ಅಂದ್ರೇನು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸಾಧನೆ, ಅವರ ವ್ಯಕ್ತಿತ್ವ, ಅವರ ವೇಷಭೂಷಣ, ಅವರ ಕೊಡುಗೆ, ಅವ್ರಿಗೆ ಕೊಟ್ಟಂತ ಗೌರವ ಅಲ್ವಾ, ಪ್ರಶಸ್ತಿ, ಇವೆಲ್ಲವನ್ನು ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಪ್ರಶ್ನೋತ್ತರಗಳನ್ನು ಗಮನಿಸಿದ್ವಿ. ಅದ್ರ ಜೊತೆಯಲ್ಲಿ ಕೆಲವು ವಿಶೇಷವಾದಂತ ಸಂಧಿಗಳು ಮತ್ತೆ ಸಮಾಸಗಳ ಮೇಲೂ ಸಹಿತ ಬೆಳಕನ್ನು ಚೆಲ್ಲಿದ್ದೀವಿ. ಇದು ಖಂಡಿತವಾಗೂ ನಿಮಗೆ ಉಪಯೋಗ ಆಗಿದೆ ಅಂತ ನಾನಂತೂ ಭಾವಿಸ್ತಾ, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಉತ್ತಮವಾದಂತ ಹಿಮ್ಮಾಹಿತಿಯನ್ನು ನೀಡುವ ಮೂಲಕ ಮತ್ತಷ್ಟು ಹೊಸ ತರಗತಿಯನ್ನ ಮಾಡೋದಕ್ಕೆ ನಮಗೆ ಪ್ರೇರಣೆ ಆಗಲಿ. ಮುಂದಿನ ತರಗತಿಯಲ್ಲಿ ಪ್ರಜಾನಿಷ್ಠೆ ಪಾಠದ ಮೂಲಕ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ವಂದನೆಗಳು.